investing on yourself. So this masterclass will go on 1 hour or maximum ಇನ್ನೊಂದು 10 ನಿಮಿಷ ಎಕ್ಸ್ಟ್ರಾ ಆದ್ರೂ ಅಲ್ಲಿವರೆಗೂ ತಗೊಳ್ಳೋಕೆ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಹೋಪ್ ಫುಲ್ ಸೆಷನ್ ವರೆಗೂ ಕಂಪ್ಲೀಟ್ ಆಗಿ ಫ್ರೀ ಇಟ್ಕೊಳ್ಳಿ. ಅಂಡ್ ಐ ಬಿಲೀವ್ ಎಲ್ಲರೂ ನೋಟ್ ಬುಕ್ ಇಟ್ಕೊಂಡಿದ್ದೀರಾ, ಕೈಯಲ್ಲಿ ಪೆನ್ ಇಟ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ. ತೋರಿಸಿ ಎಲ್ಲರೂ ಒಂದ್ಸರಿ ನೋಟ್ ಬುಕ್ನ. ಓಕೆ, ವೆರಿ ಗುಡ್, ಫ್ಯಾಂಟಾಸ್ಟಿಕ್. ಇವರೆಲ್ಲ ಆಕ್ಷನ್ ಟೇಕರ್ಸ್. ಆಕ್ಷನ್ ಟೇಕರ್ ಅಂತ ಹೇಳಿದ್ರೆ ಸುಮ್ಮನೆ ಕೇಳಿಸ್ಕೊಳಕ್ ಬಂದಿಲ್ಲ, ನೀವೆಲ್ಲ ಇಂಪ್ಲಿಮೆಂಟ್ ಮಾಡಕ್ ಬಂದಿದ್ದೀರಾ ಅಂತ ಹೇಳ್ಬಿಟ್ಟು, ರೈಟ್? ಸೊ ಆಲ್ವೇಸ್ ಟೆಲ್, ನಾನು ಶುರು ಮಾಡ್ಬೇಕಾದ್ರೆ ಯಾವಾಗ್ಲೂ ಹೇಳ್ತೀನಿ, 2 ತರ ಪೀಪಲ್ ಇರ್ತಾರೆ. ಒಬ್ರು ಜಸ್ಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳಕ್ ಬರ್ತಾರೆ, ಏನ್ ಹೊಸದಿರುತ್ತೋ ಏನ್ ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಬಟ್ ಇನ್ನೊಬ್ರು ಇರ್ತಾರೆ ಹೂ ಆರ್ ಟ್ರಾನ್ಸ್ಫಾರ್ಮರ್ಸ್. ಏನ್ ಕಲ್ತ್ರು ಅದನ್ನ ಟಕ್ ಅಂತ ಹೇಳಿ ಬಳಸ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ, ರಿಸಲ್ಟ್ಸ್ ಪಡಿತಾರೆ, ಚೇಂಜ್ ಆಗ್ತಾರೆ. ಸೊ ಐ ಬಿಲೀವ್ ಪೀಪಲ್ ಶುಡ್ ಬಿ ಟ್ರಾನ್ಸ್ಫಾರ್ಮರ್. ಸೆಕೆಂಡ್ ಕ್ಯಾಟಗರಿಲಿ ಇರಬೇಕು, ನಾಟ್ ಫಸ್ಟ್ ಕ್ಯಾಟಗರಿ. ಜಸ್ಟ್ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಕೊಳ್ಳೋದು ಪ್ರಯೋಜನ ಇಲ್ಲ, ರೈಟ್? ಅನ್ಇಂಪ್ಲಿಮೆಂಟೆಡ್ ನಾಲೆಜ್ ಇಸ್ ಅ ಬರ್ಡನ್ ಅಂತ ಕರೀತಾರೆ. ನೋಟ್ ಡೌನ್ ಮಾಡ್ಕೊಳ್ಳಿ, ಅನ್ಇಂಪ್ಲಿಮೆಂಟೆಡ್ ನಾಲೆಜ್ ಇಸ್ ಅ ಬರ್ಡನ್. ಏನಾದ್ರೂ ನೀವು ಕಲ್ತಿದ್ದೀರಾ ಅಂತ ಹೇಳಿದ್ರೆ ಅದು ನೀವು ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಮೈಂಡ್ ಅಲ್ಲಿ ಹೊರೆ ಆಗತ್ತೆ. ಸೊ ಮೈಂಡ್ ಅಲ್ಲಿ ಹೊರೆ ಕ್ಯಾರಿ ಮಾಡ್ಬೇಕಾ? ಇಲ್ಲ, ಇಂಪ್ಲಿಮೆಂಟ್ ಮಾಡಬೇಕು. ಸೊ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ರೂಲ್ ಏನ್ ಗೊತ್ತಾ? 24 hours ಅಲ್ಲಿ ಏನಾದ್ರೂ ಹೊಸದನ್ನ ಕಲ್ತಿದ್ದು ಇಂಪ್ಲಿಮೆಂಟ್ ಮಾಡಿದ್ರೆ ಅದು ನಿಮ್ಮ ಹತ್ರ ಉಳಿಯುತ್ತೆ. 24 hours ನೀವು ಕಲ್ತು 24 hours ನೀವು ಅದನ್ನ ಬಳಸಿಲ್ಲ ಅಂತ ಹೇಳಿದ್ರೆ ಅದು ನಿಮ್ಮ ಹತ್ರ ಉಳಿಯಲ್ಲ. ಪ್ಲಸ್ ಪರ್ಮನೆಂಟ್ ಆಗಿ ಉಳಿಬೇಕಾ ನಿಮ್ಮ ಹತ್ರ? 21 ದಿನ ಫಾಲೋ ಮಾಡಬೇಕು, ಅದು ನಿಮ್ಮ ಹ್ಯಾಬಿಟ್ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲ್ ಆಗ್ಬೇಕಂತ ಹೇಳಿದ್ರೆ 90 days ಇಂದ 180 days 6 ತಿಂಗಳವರೆಗೂ ಮಾಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಅದಾಗ್ಬಿಡುತ್ತೆ, ರೈಟ್? ಈಗ ನೀವು ಯಾರಾದ್ರೂ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಬೇಕು ಅಂತೇಳಿ ಡಿಸೈಡ್ ಮಾಡಿ, ಯೋಚನೆ ಮಾಡಿ, ನಿರ್ಧಾರ ಮಾಡಿ ಬ್ರಷ್ ಮಾಡಬೇಕು ಅಂತ ಮನಸ್ಸು ಮಾಡಿ ಬ್ರಷ್ ಮಾಡ್ತೀರಾ, ಅಥವಾ ಜಸ್ಟ್ ಎದ್ದ ತಕ್ಷಣ ಬ್ರಷ್ ಮಾಡ್ತೀರಾ? ಯೋಚನೆ ಮಾಡ್ತೀರಾ ಬ್ರಷ್ ಮಾಡೋದಕ್ಕೆ ತುಂಬಾ, ಮಾಡ್ಲಾ ಬೇಡವಾ ಅಂತೇಳಿ? ಯಾಕೆ? ಅದು ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಬೆಳಗ್ಗೆ ಎದ್ದಾಗ ಓಕೆ ಬ್ರಷ್ ಮಾಡಬೇಕು, ಅದು ಲೈಫ್ ಸ್ಟೈಲ್. ಇಟ್ ಹಸ್ ಬಿಕಮ್ ಲೈಫ್ ಸ್ಟೈಲ್. ಯಾಕೆ? ಅಷ್ಟು ಕಂಟಿನ್ಯೂಸ್ ಆಗಿ ಬಳಸಿದೀವಿ. ಸೊ ಏನಾದ್ರೂ ಹೊಸದ್ ಕಲ್ತಿದೀವಿ ಅಂತ ಹೇಳಿದ್ರೆ 24 hours ಒಳಗಡೆ ಬಳಸಿದ್ರೆ ನಮ್ಮ ಹತ್ರ ಉಳಿಯುತ್ತೆ. 21 days ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿದ್ರೆ ಹ್ಯಾಬಿಟ್ ಆಗುತ್ತೆ. ಪರ್ಮನೆಂಟ್ ಲೈಫ್ ಸ್ಟೈಲ್ ಆಗ್ಬೇಕಂತ ಹೇಳಿದ್ರೆ 90 to 180 days ಫಾಲೋ ಮಾಡಬೇಕು. ಸೊ ದಟ್ ಈಸ್ ವೆನ್ ಇಟ್ ವಿಲ್ ಬಿಕಮ್ ಲೈಫ್ ಸ್ಟೈಲ್, ರೈಟ್? ಸೊ ಐ ಹೋಪ್ ಎಲ್ಲರೂ ನೀವು ಟ್ರಾನ್ಸ್ಫಾರ್ಮರ್ ಅಂದ್ರೆ ಬದಲಾವಣೆ ಹೊಂದಲಿಕ್ಕೆ ರೆಡಿ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ರೆಡಿ ಇದ್ದೀರಾ ಒಂದ್ಸರಿ ಹ್ಯಾಂಡ್ಸ್ ಅಪ್. ಆರ್ ಯು ಆಲ್ ರೆಡಿ? ವೆರಿ ಎಕ್ಸೈಟೆಡ್, ಥ್ಯಾಂಕ್ ಯು. ಇನ್ನ ಕೆಲವರು ವಿಡಿಯೋ ಆನ್ ಮಾಡ್ತಿಲ್ಲ, ಎಲ್ಲೋ ಒಂದ್ ಕಡೆ ನಾನು ಹೆಂಗ್ ಕಾಣಿಸ್ತೀನೋ, ಬ್ಯಾಕ್ ಗ್ರೌಂಡ್ ಏನಿದೆಯೋ, ಯಾರೇನ್ ಅನ್ಕೊಳ್ತಾರೋ, ಇದೆಲ್ಲ ಸಂಕೋಚ, ಮುಜುಗರ ಎಲ್ಲ ಇರುತ್ತೆ. ಇದನ್ನೆಲ್ಲ ಕಿತ್ತಾಕ್ಬೇಕು. ಯಾಕೆ? ನಾವಿಲ್ಲಿ ಬದಲಾವಣೆ, ಚೇಂಜ್ ಆಗ್ಲಿಕ್ಕೆ ಬಂದಿರೋಂಥದ್ದು. ಓಕೆ, ಯಾರು ಜಡ್ಜ್ ಮಾಡಲ್ಲ ಇಲ್ಲಿ. ನೀವು ಹೇಗಿದ್ದೀರಾ, ಏನ್ ಬ್ಯಾಕ್ ಗ್ರೌಂಡ್ ಇದೆ, ನಥಿಂಗ್. ಯಾಕೆ ವಿಡಿಯೋ ಆನ್ ಮಾಡಿ ಅಂತ ನಾನು ಇಷ್ಟು ಸ್ಟ್ರೆಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಸಿ ದಿಸ್ ಇಸ್ ನಾಟ್ ಅ ರೇಡಿಯೋ ಸೆಷನ್ ತರ ಅಥವಾ ಒಂದು ಭಾಷಣ ಸೆಷನ್ ತರ ಅಲ್ಲ ಇದು. ಇಟ್ ಈಸ್ ಅ ಲೈವ್ ಕಾನ್ಫರೆನ್ಸ್ ತರ. ಐ ಫೀಲ್ ಲೈಕ್ ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ನೀವೆಲ್ಲ ಕೂತಿದ್ದೀರಾ, ನಾನು ನಿಮ್ಮ ಎದುರುಗಡೆ ಇದ್ದೀನಿ, ನಿಮ್ಮಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಮುಖ ನೋಡ್ಕೊಂಡು ನಾನು ಮಾತಾಡ್ತಿರೋ ಅಂತ ನಾನು ಫೀಲ್ ಮಾಡ್ಕೊಳ್ಳೋದು. ಸೊ ನೀವು ಯಾವಾಗ ವಿಡಿಯೋ ಆನ್ ಮಾಡಿರ್ತೀರಾ ನಿಮ್ಮ ಮುಖ ನನಗೆ ಕಾಣುತ್ತೆ. ನೀವು ವಿಡಿಯೋ ಆಫ್ ಮಾಡಿದ್ರೆ ಆ ಐ ಟು ಐ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ, ಆ ಕನೆಕ್ಟಿವಿಟಿ ಮಿಸ್ ಆಗುತ್ತೆ. ಸೊ ಯಾರು ಲೂಸರ್ ಆಗೋದು? ನಾನಾ ನೀವಾ? ಎಸ್. ಸೊ ಬೆಟರ್ ವಿಡಿಯೋ ಆನ್ ಮಾಡಿಟ್ಕೊಂಡ್ರೆ ಯು ವಿಲ್ ಹ್ಯಾವ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್, ಮೋರ್ ಲರ್ನಿಂಗ್, ಕನೆಕ್ಟಿವಿಟಿ ಇರುತ್ತೆ. ಯು ವಿಲ್ ಲರ್ನ್ ಸೋ ಮಚ್, ರೈಟ್? ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಸೊ ದಿಸ್ ಇಸ್ ಜಸ್ಟ್ ಅ ಪ್ರಿಪರೇಷನ್. ಓಕೆ, ಸೊ ಇಫ್ ಯು ಆಲ್ ಸೇ ಓಕೆ, ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೆಷನ್. ಏನಿವತ್ತು ಸೆಷನ್? ಓಕೆ, 3 ಆಪ್ಷನ್ ಕೊಡ್ತೀನಿ. ಒಂದು, ಚಾಟ್ ಬಾಕ್ಸ್ ಅಲ್ಲಿ ನೀವು ಟೈಪ್ ಮಾಡಬೇಕು ಫಾಸ್ಟ್ ಆಗಿ, ಸೊ ದಟ್ ನೀವು ನನ್ನ ಜೊತೆ ಇನ್ವಾಲ್ವ್ಮೆಂಟ್ ಇದ್ದೀರಾ, ಇಂಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗುತ್ತೆ. ಎಂಡಿಂಗ್ ಅಲ್ಲಿ ಬೇಕಾದ್ರೆ ಕ್ವಶನ್ ಆನ್ಸರ್ ಸೆಷನ್ ಇಟ್ಕೊಳ್ಳೋಣ. 2ನೇ ಆಪ್ಷನ್, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕೈ ಎತ್ತೋದು, ಆರ್ ಇಲ್ಲ ಅಂತ ಹೇಳಿದ್ರೆ ಹೀಗೆ ತೋರಿಸೋದು, ಸಮ್ ಬಾಡಿ ಆಕ್ಷನ್ ಇರಬೇಕು. 3ನೇ ಆಪ್ಷನ್, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ಬಟ್ ಅನ್ಮ್ಯೂಟ್ ಮಾಡ್ಲಿಕ್ಕೆ ನಾನು ಆಪ್ಷನ್ ಕೊಟ್ಟಿಲ್ಲ. ನೆಕ್ಸ್ಟ್ ನಾನು ಆಪ್ಷನ್ ಕೊಡ್ತೀನಿ, ಅವಾಗ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು. ನೀವು ಶೇರ್ ಮಾಡಬೇಕು ಅಥವಾ ಏನಾದ್ರು ಕ್ವಶನ್ ಕೇಳಬೇಕು ಅಥವಾ ನಾನು ಏನಾದ್ರು ಹೇಳಿದಾಗ ನೀವು ಆನ್ಸರ್ ಮಾಡ್ಬೇಕಂತ ಹೇಳಿದ್ರೆ ಅನ್ಮ್ಯೂಟ್ ಮಾಡ್ಕೊಂಡು ಮಾಡ್ಬೋದು, ರೈಟ್? ಸೊ ಎಕ್ಸೈಟೆಡ್. ಆಲ್ಮೋಸ್ಟ್ ಒಂದು 25 ಮೆಂಬರ್ಸ್ ಜಾಯ್ನ್ ಆಗಿದ್ದಾರೆ. ಟ್ರಾನ್ಸ್ಫಾರ್ಮೇಶನ್ ಇದಕ್ಕೆ ಟೈಮ್ ಇನ್ವೆಸ್ಟ್ ಮಾಡಿದ್ದಾರೆ. ಐ ಆಮ್ ಸೋ ಎಕ್ಸೈಟೆಡ್.
ಸೊ ನೀವು ಎಕ್ಸೈಟ್ ಆಗಿದ್ದೀರಾ ಕಲೀಲಿಕ್ಕೆ? ಥ್ಯಾಂಕ್ ಯು. ಲೆಟ್ ಅಸ್ ಸ್ಟಾರ್ಟ್ ಅವರ್ ಸೆಷನ್. ಗಿವ್ ಮಿ 1 second, ಸ್ಕ್ರೀನ್ ಶೇರ್ ಮಾಡ್ತೀನಿ. Okay, are you able to see my screen? ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? PPT ಕಾಣಿಸ್ತಾ ಇದೆಯಾ? Say yes. Okay, thank you. Okay, so yes, visible. Thank you ಮಹೇಂದ್ರ ಅವರೇ, ಥ್ಯಾಂಕ್ ಯು ವಿನೋತ್ ಅವರೇ. ಓಕೆ, ಸೊ ಇವತ್ತಿನ ಸೆಷನ್ ಇಟ್ ಈಸ್ ಲೈಕ್ ಅ ಬಿಲ್ಡ್ ಅಪ್. ಆಕ್ಚುಲಿ ನಾನು ಸುಮ್ಮನೆ ಹಾಗೆ ತಗೊಳ್ತಾ ಇಲ್ಲ. ನಾನು ಲಾಸ್ಟ್ ಈ ಲಾಕ್ಡೌನ್ ಅಲ್ಲಿ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ, ಸೊ ನನ್ನ ಒಂದು ನಾಲೆಡ್ಜ್ ಅಥವಾ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಏನೆಲ್ಲ ಕಲ್ತಿದ್ದೀನಿ, ರೈಟ್? ಸೊ ನಾನೇನು ನಮ್ಮ ಕಂಪನಿಲಿ ನನ್ನ ಟ್ರೈನಿಂಗ್ ಅಕಾಡೆಮಿಲಿ ಎಲ್ಲ ಟ್ರೈನಿಂಗ್ ಕೊಡ್ತಾ ಇದೆ. ಸೊ ವೈ ಡೋಂಟ್ ಐ ಗಿವ್ ಈ ಒಂದು ಲಾಕ್ಡೌನ್ ಅಲ್ಲಿ, ಪ್ಯಾಂಡಮಿಕ್ ಅಲ್ಲಿ ಎಷ್ಟೊಂದು ನೆಗೆಟಿವ್ ಇದೆ, ಎಲ್ಲರೂ ಆಂಗ್ಸೈಟಿ, ಟೆನ್ಷನ್ನು, ಎಲ್ಲೋ ಭಯದಲ್ಲಿ ತುಂಬಾ ಜನ ಲೈಫ್ ಲೀಡ್ ಮಾಡ್ತಾರೆ, ತುಂಬಾ ಕಳ್ಕೊಂಡಿದ್ದಾರೆ ಈ ಒಂದು ಕೊರೋನಾ ಸಿಚುಯೇಷನ್ ಅಲ್ಲಿ. ಸೊ ನನ್ನ ಕಡೆಯಿಂದ ಏನ್ ಮಾಡ್ಬೋದು ಅಂತ ಹೇಳಿದಾಗ, ಈ ತರ ಒಂದು 1/2 an hour 1 hour ಸೆಷನ್ಸ್ ತಗೊಂಡು ಏನಾದ್ರೂ ಹೇಳ್ಕೊಡ್ಬೋದು, ಎನರ್ಜಿ ಕೊಡ್ಬೋದು, ನಾಲೆಡ್ಜ್ ಕೊಡ್ಬೋದು, ಕಾನ್ಫಿಡೆನ್ಸ್ ತುಂಬೋದು ಅಂತ ಹೇಳಿ ಡಿಸೈಡ್ ಮಾಡಿದೆ. ಸೊ ಲಾಸ್ಟ್ 20 days ಇಂಥ ಆಲ್ಮೋಸ್ಟ್ 7, 8, 9 ಸೆಷನ್ಸ್ ತಗೊಂಡಿದ್ದೀನಿ. ಪವರ್ ಆಫ್ ಮೈಂಡ್ ಬಗ್ಗೆ ತಗೊಂಡೆ, ಕಮ್ಯುನಿಕೇಶನ್ ಸ್ಕಿಲ್ ಬಗ್ಗೆ ತಗೊಂಡೆ, ಗೋಲ್ ಸೆಟ್ಟಿಂಗ್ ಬಗ್ಗೆ ತಗೊಂಡೆ, ರೈಟ್? ಅಂಡ್ ಇನ್ನೇನು ತಗೊಂಡೆ? ಸೊ ಮೆನಿ ಇನ್ನೊಂದು 2 ತಗೊಂಡಿದ್ದೀನಿ. ಸೊ ದಿಸ್ ಈಸ್ ಅಬೌಟ್ how to develop high self-esteem and build strong willpower. ಎಷ್ಟು ಜನಕ್ಕೆ ಬೇಕು ಹೈ ಸೆಲ್ಫ್ ಎಸ್ಟೀಮ್? ಫಸ್ಟ್ ಆಫ್ ಆಲ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕೆಲವರಿಗೆಲ್ಲ ಡೀಪ್ ಆಗಿ ಅರ್ಥ ಗೊತ್ತಿರೋದಿಲ್ಲ. ಪ್ಲಸ್ ವಿಲ್ ಪವರ್ ಬಗ್ಗೆ ಅರ್ಥ ಮಾಡ್ಕೊಂಡು ಹೇಗೆ ವಿಲ್ ಪವರ್ ನ ಬೆಳೆಸ್ಕೊಳ್ಳೋದನ್ನ ಅರ್ಥ ಮಾಡ್ಕೊಳ್ಳೋಣ. ಸೊ ಅಫಿಷಿಯಲಿ ವೆಲ್ಕಮ್ ಯು ಆಲ್ ಫಾರ್ ದಿಸ್ ಮಾಸ್ಟರ್ ಕ್ಲಾಸ್. ಓಕೆ, ಸೊ ಇವತ್ತಿನ ಸೆಷನ್ ಅಲ್ಲಿ ವಿಲ್ ಬಿ ಲರ್ನಿಂಗ್ ಅಬೌಟ್ ಟಾಪಿಕ್ ಏನಪ್ಪಾ ಅಂದ್ರೆ, ವಾಟ್ ಈಸ್ ಸೆಲ್ಫ್ ಎಸ್ಟೀಮ್ ಮೀನ್ಸ್, ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ತೀವಿ. ಹೌ ಟು ಟರ್ನ್ ಲೋ ಸೆಲ್ಫ್ ಎಸ್ಟೀಮ್, ನಮ್ಮಲ್ಲಿ ಏನು ಒಂದು ಕೀಳರಿಮೆ ಅಥವಾ ನಮ್ಮ ಕಾನ್ಫಿಡೆನ್ಸ್ ಲೋ ಇರುತ್ತೆ, ಅದು ಹೇಗೆ ಚೇಂಜ್ ಮಾಡ್ಕೊಳ್ಳೋದನ್ನ ಕಲಿತೀವಿ. ಮತ್ತೆ ವಿಲ್ ಪವರ್ ನ ಹೇಗೆ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಳ್ಳೋದು ಅಂತ ಹೇಳಿ ಕಲ್ತ್ಕೊಳ್ತೀವಿ. ಪ್ಲಸ್ ಅಟ್ ದ ಎಂಡ್ ಯು ವಿಲ್ ಗೆಟ್ ಸಮ್ ಎಕ್ಸೈಟಿಂಗ್ ಫ್ರೀ ಗಿಫ್ಟ್ಸ್, ಸಮ್ ಬೋನಸಸ್. ಸೊ ಕೆಲವರು ಹೊಸಬ್ರೆಲ್ಲ ಇದ್ದೀರಾ. ಸೊ ಲೆಟ್ ಮೀ ನೋ ಅಬೌಟ್ ಮೈ ಸೆಲ್ಫ್. ಓಕೆ, ನನ್ನ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಜಸ್ಟ್ ವಿತಿನ್ 2 minutes. ಸೊ ನನ್ನ ಹೆಸರು ಗೋಪಿ ಕೃಷ್ಣ, ಐ ಆಮ್ ಫ್ರಮ್ ಬ್ಯಾಂಗ್ಳೂರ್. ಸೊ ಐ ಆಮ್ ಅ ಲವಿಂಗ್ ಹಸ್ಬೆಂಡ್ ಅಂಡ್ ಅ ಕೇರಿಂಗ್ ಫಾದರ್. ನಮ್ಮ ತಂದೆ ಒಬ್ಬ ಟೈಲರ್ ಆಗಿದ್ರು, ತಾಯಿ ಹೌಸ್ ವೈಫ್ ಆಗಿದ್ರು, ಇಬ್ರು ಕೂಡ ಇವಾಗಿಲ್ಲ. ಸೊ ನಾನು ಕೂಡ ಒಂದು ಆರ್ಡಿನರಿ ಬ್ಯಾಕ್ಗ್ರೌಂಡ್ ಇಂದ ಬಂದಂತವನು. ಎಜುಕೇಶನ್ ಕನ್ನಡ ಮೀಡಿಯಂ ಸ್ಕೂಲಲ್ಲಿ ನಾನು ಕೂಡ ಮಾಡಿದ್ದು. ಸೊ ತುಂಬಾ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಇತ್ತು, ಸಾಲ ಇತ್ತು. ಸೊ ನನಗೆ ತುಂಬಾನೇ ಒಂದು ಸಿಚುಯೇಷನ್ ಹೇಗಿಪ್ಪತ್ತಂದ್ರೆ, ನಾನು 10ನೇ ವಯಸ್ಸಿನಲ್ಲೇ ಕೆಲಸ ಮಾಡಕ್ ಶುರು ಮಾಡಿದ್ದೆ. 5ನೇ ಕ್ಲಾಸಲ್ಲಿ ಬೇಕಾದ್ರೆ ವೀಕೆಂಡ್ಸ್ ಅಲ್ಲಿ ವರ್ಕ್ ಮಾಡಕ್ ಶುರು ಮಾಡಿದ್ದೆ, ರಜದಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ದೆ. ದಟ್ಸ್ ಹೌ ಐ ಸ್ಟಾರ್ಟೆಡ್ ಮೈ ಕೆರಿಯರ್, ಬಿಕಾಸ್ ಆಫ್ ದ ಫೈನಾನ್ಷಿಯಲ್ ಕಂಡೀಷನ್ಸ್, ನಮ್ಮ ಮನೆಯ ಸಿಚುಯೇಷನ್ ಇಂದ. ಸೊ ಅಲ್ಲಿಂದಾನೇ ನಾನೊಂದು ಕಲಿಕೆ, ಲರ್ನಿಂಗ್ ಅನ್ನೋದನ್ನ ಶುರು ಮಾಡಿದೆ. ಸೊ ಐ ಆಮ್ ವೆರಿ ಪ್ರೌಡ್ ದಟ್ ನಾನೊಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅನ್ನೋ ಒಂದು ಫೀಲ್ಡ್ ಇಂದ ಬಂದಂತವನು. ಸೊ ಒಂದು ಆರ್ಡಿನರಿ ಫೀಲ್ಡ್ ಎಕ್ಸಿಕ್ಯೂಟಿವ್, ಡೈರೆಕ್ಟ್ ಮಾರ್ಕೆಟಿಂಗ್ ಸೇಲ್ಸ್ ಎಕ್ಸಿಕ್ಯೂಟಿವ್ ಇಂದ ಈ ಒಂದು ಮ್ಯಾನೇಜಿಂಗ್ ಡೈರೆಕ್ಟರ್ ಲೆವೆಲ್ವರೆಗೂ ಬೆಳೆದೆ. ಹಾಗೆ ಐ ಆಮ್ ಅನ್ ಎಂಟರ್ಪ್ರೈನರ್, ಎಜುಕೇಟರ್. ಇವತ್ತು ನಾನು ಮಾಂಟೆಸರಿ ಸ್ಕೂಲ್ ನಡೆಸ್ತಾ ಇದ್ದೀನಿ. ಐ ಆಮ್ ಅ ಮಾಂಟೆಸರಿ ಟೀಚರ್ ಕೂಡ. ಸೊ ಐ ಆಮ್ ಅ ಪ್ಯಾಷನೇಟ್ ಟ್ರೆಕ್ಕರ್. ಐ ಲವ್ ಟ್ರಾವೆಲಿಂಗ್, ಟ್ರೆಕ್ಕಿಂಗ್ ತುಂಬಾ ಇಷ್ಟ ನನಗೆ. ಸೊ ಹಾಗೆ ಒಂದು ಟ್ರೆಕ್ಕಿಂಗ್ ಆರ್ಗನೈಸೇಷನ್ ಇದೆ. ರೆಗ್ಯುಲರ್ ಆಗಿ ಕರ್ನಾಟಕದಲ್ಲಿ ಹಿಮಾಲಯನ್ ರೇಂಜಸ್ ಅಲ್ಲಿ ಟ್ರೆಕ್ಕಿಂಗ್ಸ್ ಕರ್ಕೊಂಡು ಹೋಗ್ತಾ ಇರ್ತೀನಿ. So that is about me. I'm also now a trainer, growth mentor, mind coach, helping youths to grow there in life. So this is about me. So my mission, nanondu mission itkonidini. So ನನ್ನ ಜರ್ನಿ ಏನಪ್ಪಾ ಅಂತ ಹೇಳಿದ್ರೆ, I want to help and transform 1 lakh youths to achieve their goals and dreams in life through mind mastery. See, mind is everything, right? So mind master ಮಾಡ್ಕೊಂಡ್ಬಿಟ್ರೆ easily we can achieve our goals and dreams. I want to help and transform 1 lakh youths. ಸೊ ಆಲ್ರೆಡಿ ನಮ್ಮ ಕಂಪ್ನಿಲಿ ಅಥವಾ ನಾನು ಹಳೆ ಒಂದು ಟ್ರೈನಿಂಗ್ ಅಲ್ಲಿ ಆಲ್ಮೋಸ್ಟ್ ನಾನು ಥೌಸಂಡ್ಸ್ ಟುಗೆದರ್ಸ್ ಟ್ರೈನ್ ಮಾಡಿದ್ದೀನಿ. ಸೊ ನೌ ಆಲ್ಸೋ ಐ ಆಮ್ ಹೆಲ್ಪಿಂಗ್ ಪೀಪಲ್ ಟು ಟೇಮ್. ನನ್ನ ಉದ್ದೇಶ ಇಷ್ಟೇನೆ. ಆಕ್ಚುಲಿ ಐ ಲವ್ ಟ್ರೈನಿಂಗ್. ಸೊ ನಾನು ಹೇಳ್ಕೊಡೋದು, ಟ್ರೈನಿಂಗ್ ಕೊಡೋದು ಅಂದ್ರೆ ತುಂಬಾ ಇಷ್ಟ ನನಗೆ.
ಸೊ ನನ್ನ ಇಂಟೆನ್ಷನ್ ಇಷ್ಟೇ, ಈ ಒಂದು ಮಾಸ್ಟರ್ ಕ್ಲಾಸ್ ಇನ್ಸ್ಪೈರ್ ಮಾಡ್ಬೇಕು ಪೀಪಲ್ನ ಅಂಡ್ ನಾಲೆಡ್ಜ್ನ ಸ್ಪ್ರೆಡ್ ಮಾಡಬೇಕು ಅಂತ ಹೇಳ್ಬಿಟ್ಟು, ರೈಟ್? ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸೆಷನ್. ವಾಟ್ ಈಸ್ ಸೆಲ್ಫ್ ಎಸ್ಟೀಮ್? ಸೊ ನಿಮ್ಗೆಲ್ಲರಿಗೂ ಪ್ರಶ್ನೆ, ಏನು ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್? ಎರಡು ಒಂದೇ ಅರ್ಥ. ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್ ಅಂದ್ರೆ ಏನು? ಯಾರಾದ್ರೂ ಗೊತ್ತಿದ್ರೆ ಟೈಪ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ. ಇಲ್ಲ ಹೇಳ್ತೀನಿ ಅಂದ್ರೆ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಾನು ಆಪ್ಷನ್ ಕೊಡ್ತೀನಿ ಅನ್ಮ್ಯೂಟ್ ಮಾಡ್ಲಿಕ್ಕೆ. ಓಕೆ, ಅನ್ಮ್ಯೂಟ್ ಆಪ್ಷನ್ ನಿಮ್ಗಿದೆ ಅನ್ಸುತ್ತೆ. ಓಕೆ, ಅನ್ಮ್ಯೂಟ್ ಆಪ್ಷನ್ ಇದೆ ಇವಾಗ. ಎನಿಬಡಿ ವಾಂಟ್ ಟು ಟೆಲ್ ವಾಟ್ ಈಸ್ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು, ಸೆಲ್ಫ್ ಇಮೇಜ್ ಅಂದ್ರೆ ಏನು? ನಿಮ್ ಪ್ರಕಾರ ಏನು ಅರ್ಥ ಮಾಡ್ಕೊಂಡಿದ್ದೀರಾ? ಆರ್ ಯು ಕ್ಯಾನ್ ಟೈಪ್ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ. ಡೋಂಟ್ ವಾಂಟ್ ಟು ಸ್ಪೀಕ್, ಮಾತಾಡಿ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ನೀವು ಟೈಪ್ ಮಾಡಿ ಅಟ್ ಲೀಸ್ಟ್. ಹೋಗ್ಲಿ, ಗೊತ್ತಾ ಸೆಲ್ಫ್ ಇಮೇಜ್ ಅಥವಾ ಸೆಲ್ಫ್ ಎಸ್ಟೀಮ್ ಅಂದ್ರೆ ಏನು ಅಂತ ಹೇಳಿ? ಐ ವಾಂಟ್ ಟು ಜಸ್ಟ್ ಅಂಡರ್ಸ್ಟ್ಯಾಂಡ್ ಏನ್ ಗೊತ್ತು ನಿಮಗೆ ಅಂತ ಹೇಳ್ಬಿಟ್ಟು. Nobody? No, sir. Okay, no problem. Anybody? Okay, let us understand. ಏನು ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್ ಅಂತ ಹೇಳಿದ್ರೆ ನಾವೇ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಜಸ್ಟ್ ಅಬ್ಸರ್ವ್ ದ ಸ್ಕ್ರೀನ್ ಅಂಡ್ ಟೆಲ್ ಮಿ, ಈ ಒಂದು ಪಿಕ್ಚರ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಐ ವಾಂಟ್ ಆನ್ಸರ್. ನಾನು ಐ ಟೋಲ್ಡ್ ಇದು ವರ್ಕ್ಶಾಪ್, ಇಂಟ್ರಾಕ್ಟಿವ್ ವರ್ಕ್ಶಾಪ್. ನೀವು ಇನ್ವಾಲ್ವ್ಮೆಂಟ್ ಇರಬೇಕು, ನಿಮ್ ಕಡೆಯಿಂದ ಇಂಟ್ರಾಕ್ಷನ್ ಬರ್ಬೇಕು ನನಗೆ. ಈ ಫಸ್ಟ್ ಪಿಕ್ಚರ್, ಈ ಪಿಕ್ಚರ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಗುತ್ತೆ? ಏನ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ? ಅನ್ಮ್ಯೂಟ್ ಮಾಡ್ಕೊಂಡು ಯಾರಾದ್ರೂ ಹೇಳಿ, ಇಲ್ಲ ಟೈಪ್ ಮಾಡಿ. ಅಬ್ಸರ್ವ್, ಈ ಪಿಕ್ಚರ್ನ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ. ಚೆಸ್ ಗೊತ್ತಿದ್ರೆ ಹೇಳ್ಬೋದು ನೀವು. ಒಬ್ಬ ರಾಜ ತನ್ನನ್ ತಾನೇ ಸೈನಿಕ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾನೆ. ಸೂಪರ್. ನಿಮ್ಮ ಹೆಸರು ಹೇಳಿ. ಮಾನಸ. ಮಾನಸ, ವೆರಿ ಗುಡ್. ಥ್ಯಾಂಕ್ ಯು ಫಾರ್ ಆನ್ಸರಿಂಗ್. ಸೊ ಸೂಪರ್ ಆಗಿ ಆನ್ಸರ್ ಮಾಡಿದ್ರು ಮಾನಸ ಅವ್ರು. ಏನ್ ಹೇಳಿದ್ರು? ಸೊ ಚೆಸ್ ಅಲ್ಲಿ ಈಗ ರಾಜ ಅನ್ನೋ ಕಾಯಿನ್ ಇದೆಯಲ್ವಾ, ಕನ್ನಡಿ, ಅದು ಕನ್ನಡಿನಲ್ಲಿ ತನ್ನನ್ ತಾನು ಏನಂತ ನೋಡ್ಕೊಳ್ತಾ ಇದ್ದಾನೆ? ಒಂದು ಸೈನಿಕ ಅಂತ ನೋಡ್ಕೊಳ್ತಾನೆ. ಆಕ್ಚುಲಿ ಯಾರೋನು ರಾಜ, ಬಟ್ ಕನ್ನಡಿನಲ್ಲಿ ನೋಡಿದಾಗ ತನ್ನನ್ ತಾನು ಏನಂತ ಊಹಿಸ್ಕೊಳ್ತಾ ಇದ್ದಾನೆ? ನಾನೊಬ್ಬ ಸೈನಿಕ ಅನ್ನೋ ರೀತಿ ಊಹಿಸ್ಕೊಳ್ತಾ ಇದ್ದಾನೆ. isn't it? ಸೊ ಈ ಪಿಕ್ಚರ್ ಅಬ್ಸರ್ವ್ ಮಾಡ್ಬಿಟ್ಟು ಹೇಳಿ. ಸಿಂಪಲ್. ಅದಕ್ಕೆ ನೀವು ಆನ್ಸರ್ ಕಂಡಿಡ್ಕೊಂಡ್ರಿ, ಹೇಳಕ್ ಆಗಿದೆ ಅಂದ್ರೆ ಇದಕ್ಕೇನ್ ಅರ್ಥ? ಸಿಂಪಲ್, ಆಪೋಸಿಟ್ ಆಫ್ ದಟ್. ವೆರಿ ಗುಡ್. ಸೊ ಒಬ್ಬ ಸೈನಿಕ ತನ್ನನ್ ತಾನ್ ರಾಜ ಅಂತಾನು ಅನ್ಕೋಬಹುದು, ಅನ್ಕೊಳ್ತಾ ಇದ್ದಾನೆ, ರೈಟ್? ಸೊ ಒಬ್ಬ ಸೈನಿಕ ಆಕ್ಚುಲಿ ಒಂದು ಸೈನಿಕನೇ, ಬಟ್ ಅವನ ಒಳಗಡೆ ಅವನ ಬಗ್ಗೆ ಅವನ್ಗೆ ಏನ್ ಅನ್ಕೊಳ್ತಾ ಇದ್ದಾನೆ? ನಾನು ರಾಜನ್ಗೆ ಏನ್ ಕಡಿಮೆ ಇಲ್ಲ, ನನ್ನ ರಾಜನಷ್ಟೇ ಕೆಪಾಸಿಟಿ ಇದೆ. ಅಂದ್ರೆ ಅರ್ಥ, ನಮ್ಮ ರಾಜ್ಯ ಅಥವಾ ನಮ್ಮ ರಾಜನ್ನ ನಾನು ಕಾಪಾಡ್ತಾ ಇದ್ದೀನಿ ಅಂದ್ರೆ ನಾನು ಆಲ್ಮೋಸ್ಟ್ ಆ ಲೆವೆಲ್ ಆಕ್ಚುಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ನನ್ನಿಂದ ರಾಜ್ಯಕ್ಕೆ ಒಂದು ಪ್ರೊಟೆಕ್ಷನ್ ಸಿಗುತ್ತೆ. ಐ ಆಮ್ ನೋ ಲೆಸ್, ನಾನು ಯಾವುದೇ ಆರ್ಡಿನರಿ ಅಲ್ಲ, ನಾನು ಕಡಿಮೆ ಅಲ್ಲ ಅನ್ನೋ ಒಂದು ಮನೋಭಾವನೆ ಅವನಿಗಿದೆ, ರೈಟ್? ಸೊ ಈ ಡಿಫ್ರೆನ್ಸ್ ಇದು. ಅಂದ್ರೆ ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್. ಫ್ರೆಂಡ್ಸ್, ಆಕ್ಚುಲಿ ನಾನು ನನ್ನ ಲೈಫ್ ಬದಲಾವಣೆ ಆಗಿದ್ದೆ ಈ ಒಂದು ಪಿಕ್ಚರ್ ಇಂದ. ಓಕೆ, ಐ ಟೆಲ್ ಯು ದ ಸ್ಟೋರಿ. ಒಂದು ಸ್ಟೋರಿ ಹೇಳ್ತೀನಿ ನಾನು ನಿಮ್ಗೆ. ಈ ಪಿಕ್ಚರ್ ಅಲ್ಲಿ ನೋಡಿ, ಸೆಲ್ಫ್ ಎಸ್ಟೀಮ್ ಅನ್ನೋ ಈ ಪಿಕ್ಚರ್ ಇದೆಯಲ್ವಾ, ನಾನು ಸುಮಾರು ಒಂದು 18 years ಬ್ಯಾಕ್ ಆರ್ ಮೇ ಬಿ 20 years ಬ್ಯಾಕ್ ಈ ಪಿಕ್ಚರ್ ನೋಡಿದ್ದೆ. ನಮ್ಮ ಆಫೀಸಲ್ಲಿ, ನಮ್ಮ ಡೈರೆಕ್ಟ್ ಮಾರ್ಕೆಟಿಂಗ್ ಆಫೀಸಲ್ಲಿ ಪಿಕ್ಚರ್ ದೊಡ್ಡದಾಗಿ ಬೋರ್ಡಲ್ಲಿ ಹಾಕಿದ್ರು. ಓಕೆ, ಸೊ ಇದು ನೋಡಿದಾಗೆಲ್ಲ ನನಗೊಂಥರ ಹುಮ್ಮಸ್ ಬರ್ತಾ ಇತ್ತು, ನನ್ನಲ್ಲೇ ಒಂದು ಆತ್ಮವಿಶ್ವಾಸ ಮೂಡ್ತಾ ಇತ್ತು. ಒಂದು ಆರ್ಡಿನರಿ ಬೆಕ್ಕು ಕನ್ನಡಿದಲ್ಲಿ ತನ್ನನ್ನು ತಾನು ಏನಂತ ಊಹಿಸ್ಕೊಳ್ತಾ ಇದೆ? ತಾನು ಸಿಂಹ ಅಂತ ಊಹಿಸ್ಕೊಳ್ತಾ ಇದೆ, ರೈಟ್? ಸೊ ಒಂದು ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹೀಗೆ ಒಂದು ಹಳ್ಳಿನಲ್ಲಿ ಒಂದು ಇಲಿ ಇತ್ತು. ಓಕೆ, ಆ ಇಲಿ ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡು ಒಂದು ಮನೆ ಒಳಗಡೆ ಇತ್ತು. ಓಕೆ,
ಒಂದು ಆಫ್ಟರ್ ಫ್ಯೂ ಡೇಸ್, ಒಂದು ಸ್ವಲ್ಪ ದಿನ ಆದ್ಮೇಲಿಂದ ಆ ಮನೆಯಲ್ಲಿ ಅಚಾನಕ್ ಆಗಿ ಒಂದು ಬೆಕ್ಕು ತಂದ್ಬಿಟ್ರು. ಬೆಕ್ಕು ಬಂದ್ಬಿಡ್ತು. ಸೊ ಆ ಇಲಿಗೇನಾಯ್ತು, ಸಖತ್ ಭಯ ಶುರು ಆಗೋಯ್ತು. ಎಲ್ಲಿ ನನ್ನನ್ನು ಬೆಕ್ಕು ಹಿಡಿದಾಕ್ಬಿಡುತ್ತೋ, ಎಲ್ಲಿ ತಿನ್ಬಿಡುತ್ತೋ, ಎಲ್ಲಿ ನನ್ನ ಸಾಯಿಸ್ಬಿಡುತ್ತೋ ಅಂತ ತುಂಬಾ ಭಯ, ಟೆನ್ಷನ್ನು, ಆತಂಕ ಶುರು ಆಗೋಯ್ತು. ಸೊ ಏನ್ ಮಾಡೋಣ, ಇದಕ್ಕೆ ಸೊಲ್ಯೂಷನ್ ಹೇಗೆ ಅಂತೇಳಿ ಯೋಚನೆ ಮಾಡಕ್ ಶುರು ಮಾಡ್ತು. ಸೊ ಆ ಹಳ್ಳಿ ಒಂದು ಆಚೆಗಡೆ ಒಂದು ಆಶ್ರಮ ಇತ್ತು, ಅಲ್ಲಿ ಒಬ್ರು ಸ್ವಾಮೀಜಿಗಳಿದ್ರು. ಆ ಸ್ವಾಮೀಜಿ ಬಗ್ಗೆ ಇವ್ರಿಗೆ ಆ ಒಂದು ಇಲಿಗೆ ಗೊತ್ತಾಯ್ತು. ಸೊ ಇಲಿ ಏನ್ ಮಾಡ್ತು, ಆ ಸ್ವಾಮೀಜಿ ಹತ್ರ ಹೋಯ್ತು. ಸ್ವಾಮಿಗಳೇ, ದಯವಿಟ್ಟು ನನಗೆ ಸಹಾಯ ಮಾಡಿ, ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಯಾಕೆ, ಏನಾಯ್ತಪ್ಪ? ನಾನು ಆರಾಮಾಗಿದ್ದೆ ಈ ತರ ಮನೆಯಲ್ಲಿ, ಅಚಾನಕ್ ಆಗಿ ಒಂದು ಬೆಕ್ಕು ಬಂದ್ಬಿಟ್ಟಿದೆ, ನನಗೇನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಎಲ್ಲದ್ದು ಹಿಡಿದ್ಬಿಡುತ್ತೋ ತಿನ್ಬಿಡುತ್ತೋ ಭಯ ಆಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು. ಸೊ ಸ್ವಾಮೀಜಿ ಏನ್ ಮಾಡ್ತಾರೆ, ಯೋಚನೆ ಮಾಡ್ತಾರೆ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಥಿಂಕ್ ಮಾಡ್ಬಿಟ್ಟು ಒಂದು ಡಿಸೈಡ್ ಮಾಡ್ತಾರೆ, ಸರಿ ಒಂದು ನಾನು ಸೊಲ್ಯೂಷನ್ ಕೊಡ್ತೀನಿ, ಒಂದು ಕೆಲಸ ಮಾಡ್ತೀನಿ ನಾನು ನಿನಗೆ. ಓಕೆ, ಸೊ ಅವರ ಒಂದು ಇದರಿಂದ ಹೂಜಿಯಿಂದ ಏನು ಮಂತ್ರದ ನೀರು ತಗೊಳ್ತಾರೆ, ಮಂತ್ರ ಹೇಳ್ಬಿಟ್ಟು, ಸೊ ತಥಾಸ್ತು ನೀನು ಬೆಕ್ಕಾಗ್ಬಿಡು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಇಲಿನ ಏನ್ ಮಾಡಿದ್ರು, ಬೆಕ್ಕಾಗಿ ಕನ್ವರ್ಟ್ ಮಾಡ್ಬಿಟ್ರು. ಫುಲ್ ಖುಷಿ ಆಗ್ಬಿಡ್ತು, ವಾವ್ ನನ್ ಬೆಕ್ಕಾಗ್ಬಿಟ್ಟೆ. ಸೊ ಬೆಕ್ಕಂದ್ರೆ ನನ್ ಭಯ ಪಡಂಗೇ ಇಲ್ಲ, ಬೆಕ್ಕನ್ ಕಂಡ್ರೆ ನಾನು ಅಂತೇಳಿ ಆರಾಮಾಗಿ ಓಡಾಡ್ಕೊಂಡಿತ್ತು, ಮನೆಯೆಲ್ಲ ಓಡಾಡ್ಕೊಂಡಿತ್ತು. ಮೊದಲು ಕದ್ದು ಮುಚ್ಚಿ ಓಡಾಡ್ತಾ ಇತ್ತು, ಈಗ ಮನೆಯೆಲ್ಲ ಓಡಾಡ್ತಾ ಇತ್ತು. ರೈಟ್, ಮನೆ ಒಳಗಡೆ ಆಚೆ ಈಚೆ ಎಲ್ಲ ಓಡಾಡ್ತಾ ಇತ್ತು, ಆರಾಮಾಗಿತ್ತು. ಒಂದ್ ಸ್ವಲ್ಪ ದಿನ ಅಚಾನಕ್ ಆಗಿ ಆ ಒಂದು ಮನೆ ಹತ್ರ, ಒಂದು ಗಲ್ಲಿ ಒಳಗಡೆ, ಆ ಬೀದಿ ಒಳಗಡೆ ನಾಯಿ ಕಾಣಿಸ್ಕೊಂಡ್ಬಿಡ್ತು. ಸೊ ಏನಾಯ್ತು, ನಾಯಿ ನೋಡಿದ ತಕ್ಷಣ ಸಖತ್ ಭಯ ಆಗಕ್ಕೆ ಶುರು ಆಯ್ತು. ಎಲ್ಲಿ ನಾಯಿ ಅಟ್ಟಿಸ್ಕೊಂಡ್ಬಂದ್ಬಿಡುತ್ತೋ, ಎಲ್ಲಿ ಕಚ್ಬಿಡುತ್ತೋ, ಎಲ್ಲಿ ಅಟ್ಯಾಕ್ ಮಾಡ್ಬಿಡುತ್ತೋ, ಸಾಯಿಸ್ಬಿಡುತ್ತೋ ಅಂತ ಭಯ ಆಗೋಯ್ತು. ಮತ್ತೆ ಓಡೋಯ್ತು ಯಾರ ಹತ್ರ, ಸ್ವಾಮೀಜಿಗಳ ಹತ್ರ. ಸ್ವಾಮಿಗಳೇ, ದಯವಿಟ್ಟು ಸಹಾಯ ಮಾಡಿ, ಹೆಲ್ಪ್ ಮಾಡಿ ಅಂತ ಹೇಳ್ಬಿಟ್ಟು. ಏನಾಯ್ತಪ್ಪ ಮತ್ತೆ? ಸ್ವಾಮಿಗಳೇ, ನನ್ನ ಬೆಕ್ ಮಾಡಿದ್ರಿ, ಬಟ್ ಇವಾಗ ನಾಯಿ ನೋಡಿದ್ರೆ ಭಯ ಆಗ್ತಾ ಇದೆ, ಒಂದು ನಾಯಿ ನೋಡ್ಬಿಟ್ಟು ನಾನು ತುಂಬಾ ಭಯ ಆಗ್ತಾ ಇದೆ, ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಏನಾದ್ರು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಸ್ವಾಮೀಜಿ ಯೋಚನೆ ಮಾಡ್ಬಿಟ್ಟು ಮತ್ತೆ ಡಿಸೈಡ್ ಮಾಡ್ತಾರೆ, ಸರಿ ತಥಾಸ್ತು ಅಂತೇಳಿ ಮಂತ್ರ ಹಾಕ್ಬಿಟ್ಟು ಮತ್ತೇನ್ ಮಾಡ್ತಾರೆ, ಬೆಕ್ಕನ್ನ ನಾಯಿಯಾಗಿ ಕನ್ವರ್ಟ್ ಮಾಡ್ಬಿಡ್ತಾರೆ. ಸೊ ಖುಷಿ ಆಗ್ಬಿಡ್ತು, ಅರೆ ಬೆಕ್ಕಾಗಿದ್ದೆ ಈಗ ನಾಯಿ ಆಗ್ಬಿಟ್ಟೆ, ನಾನು ಆರಾಮಾಗಿ ನಾನು ಧೈರ್ಯವಾಗಿರ್ಬೋದು, ಯಾರು ಬೆಕ್ಕಿಗೂ ಭಯ ಪಡಂಗಿಲ್ಲ ಅಥವಾ ನಾಯಿ ಕಂಡ್ರೆ ಭಯ ಪಡಂಗಿಲ್ಲ ಅಂತ ಹೇಳ್ಬಿಟ್ಟು ನಾಯಿ ಏನ್ ಮಾಡ್ತಾ ಇತ್ತು, ಎಲ್ಲಾ ಕಡೆ ಓಡಾಡ್ತಾ ಇತ್ತು. ಆ ಬೀದಿ ಈ ಬೀದಿ ಅಕ್ಕಪಕ್ಕ ಎಲ್ಲಾ ಕಡೆ ಓಡಾಕ್ ಶುರು ಮಾಡ್ತು. ಹಳ್ಳಿ ಪಕ್ಕದಲ್ಲೇ ಏನಾಯ್ತು, ಒಂದು ಕಾಡಿತ್ತು. ಸೊ ಇದ್ದಕ್ಕಿದ್ದಂಗೆ ಆ ಒಂದು ನಾಯಿಗೆ ಆ ಕಾಡಿಂದ ತೋಳಗಳ ಸದ್ದು, ತೋಳ ಕಾಣಿಸ್ಕೊಂಡ್ಬಿಡ್ತು. ಸೊ ನಾಯಿಗೇನಾಯ್ತು, ಸಖತ್ ಭಯ ಆಗ ಶುರು ಆಗುತ್ತೆ. ಅರೆ ತೋಳ ಎಲ್ಲಾದ್ರೂ ಅಟ್ಯಾಕ್ ಮಾಡ್ಬಿಟ್ರೆ, ನನ್ನ ಸಾಯಿಸ್ಬಿಟ್ರೆ, ಹಿಡ್ಕೊಂಡ್ಬಿಟ್ರೆ ಅಂತ ಹೇಳಿ ಸಖತ್ ಭಯ ಆಗ ಶುರು ಆಗೋಯ್ತು. ಮತ್ತೆ ಓಡೋಯ್ತು ಸ್ವಾಮಿಗಳ ಹತ್ರ. ಸ್ವಾಮಿಗಳೇ, ದಯವಿಟ್ಟು ಸಹಾಯ ಮಾಡಿ. ಯಾಕಪ್ಪ, ಏನಾಯ್ತು ಇವಾಗ? ಸ್ವಾಮಿಗಳೇ, ನನಗೆ ಪಕ್ಕದಲ್ಲಿ ಕಾಡತ್ರ ತೋಳ ಕಾಣಿಸ್ಬಿಡ್ತು, ಅದ್ರ ಸೌಂಡ್ ಕೇಳಿಸ್ತು, ನನ್ಗೆ ಅದನ್ನ ಕಂಡ್ರೆ ತುಂಬಾ ಭಯ ಆಗ್ತಾ ಇದೆ, ಹೇಗಾದ್ರೂ ನೀವು ದಯವಿಟ್ಟು ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ಸ್ವಾಮೀಜಿಗಳು ಯೋಚನೆ ಮಾಡ್ತಾರೆ, ಸರಿ ಒಂದ್ ಕೆಲಸ ಮಾಡೋಣ, ಆಯ್ತು ನಿನ್ನ ತೋಳ ಮಾಡ್ಬಿಡ್ತೀನಿ ತಗೋ ಅಂತ ಹೇಳಿ ಮಂತ್ರ ಹಾಕ್ಬಿಟ್ಟು ತೋಳ ಮಾಡ್ಬಿಡ್ತಾರೆ. ಸೊ ನಾಯಿ ಏನಾಯ್ತು ಇವಾಗ, ತೋಳ ಆಗಿ ಕನ್ವರ್ಟ್ ಆಗೋಯ್ತು. ಓಕೆ, ಸೊ ತೋಳ ಅಂತ ಹೇಳಿದ್ರೆ ಹಳ್ಳಿಲಿ ಇರಕ್ಕಾಗತ್ತಾ? ಎಸ್, ನೋ ರೈಟ್. ಸೊ ಏನ್ ಮಾಡ್ತದು, ಸೊ ಕಾಡಿಗೆ ಹೋಗ್ಬಿಡ್ತು. ಸೊ ಕಾಡಿಗೆ ಹೋದ್ಮೇಲಿಂದ ಕಾಡಲ್ಲಿ ಬದುಕಕ್ ಶುರು ಮಾಡ್ತು. ಸೊ ಆರಾಮಾಗಿ ಓಡಾಡ್ಕೊಂಡು, ಬೇಟೆ ಗೀಟೆ ಆಡ್ಕೊಂಡು, ತಿನ್ಕೊಂಡೆಲ್ಲ ಆರಾಮಾಗಿತ್ತು ಸ್ವಲ್ಪ ದಿನ ಅಷ್ಟೇ. ಸೊ ಅಚಾನಕ್ ಆಗಿ ಆ ತೋಳಕ್ಕೆ ಏನಾಯ್ತು, ಒಂದು ಸಿಂಹದ ಗರ್ಜನೆ ಕಾಣಿಸ್ತು. ಏನ್ ಕಾಣಿಸ್ತು? ಸಿಂಹದ ಗರ್ಜನೆ ಕೇಳಿಸ್ತು, ಸಿಂಹ ಕಾಣಿಸ್ತು. ಸೊ ತುಂಬಾ ಭಯ ಆಗಕ್ ಶುರು ಆಗೋಯ್ತು. ಅರೆ ಏನ್ ಮಾಡೋದಪ್ಪ, ಸಿಂಹ ಕಾಣಿಸ್ಬಿಡ್ತು, ಸಿಂಹದ ಗರ್ಜನೆ ಕೇಳಿಸ್ತು, ಎಲ್ಲಾದ್ರೂ ನನ್ನನ್ನ ಸಾಯಿಸ್ಬಿಟ್ರೆ, ತಿಂದ್ಬಿಟ್ರೆ ಅಂತ ಹೇಳಿ ಸಖತ್ ಭಯ ಆಯ್ತು. ಮತ್ತೆ ಏನ್ ಮಾಡ್ತು, ಸ್ವಾಮೀಜಿ ಹತ್ರ ಹೋಗೋಯ್ತು. ಸ್ವಾಮೀಜಿಗಳೇ, ದಯವಿಟ್ಟು ಸಹಾಯ ಮಾಡಿ, ಏನಾಯ್ತಪ್ಪ ಮತ್ತೆ ಇವಾಗ? ನನಗೆ ಸಿಂಹ ಕಂಡ್ರೆ ಭಯ ಆಗ್ತಾ ಇದೆ, ಎಲ್ಲ ನನ್ನ ಹಿಡಿದ್ಬಿಡುತ್ತೋ ತಿನ್ಬಿಡುತ್ತೋ ಅಂತ ಸಿಂಹನ್ ಕಂಡ್ರೆ ಭಯ ಆಗ್ತಾ ಇದೆ, ನನಗೆ ನೀವೇ ಹೆಲ್ಪ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸೊ ಏನ್ ಮಾಡಿದ್ರು ಅವಾಗ, ಸರಿ ಒಂದ್ ಕೆಲಸ ಮಾಡೋಣ, ನಾನು ನಿನಗೆ ಸಿಂಹ ಮಾಡ್ಬಿಡ್ತೀನಿ ತಗೋ ಅಂತ ಹೇಳ್ಬಿಟ್ಟು ಮಂತ್ರ ಹಾಕ್ಬಿಟ್ಟು ಏನ್ ಮಾಡಿದ್ರು, ಸಿಂಹ ಮಾಡ್ಬಿಟ್ರು. ವಾವ್ ಅಲ್ವಾ? ಸೊ ಐ ಜಸ್ಟ್ ಮ್ಯೂಟ್ ಆಲ್. ನಿಮ್ ಕಡೆಯಿಂದ ಮ್ಯೂಟ್ ಮಾಡ್ಕೊಳ್ಳಿ, so that no disturbance should be. ಓಕೆ, ಸೊ ಸ್ವಾಮೀಜಿ ಏನ್ ಮಾಡಿದ್ರು, ಸಿಂಹ ಮಾಡ್ಬಿಟ್ರು. ಸಿಂಹ ಮಾಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಡ್ತು. ಸಿಂಹ ಅಂದ್ರೇನು, ಕಾಡಿನ ರಾಜ. ಕಾಡೆಲ್ಲ ಓಡಾಡ್ಕೊಂಡು ಧೈರ್ಯವಾಗಿ ಎಲ್ಲಿ ಬೇಕಾದ್ರೂ ಯಾವ ಪ್ರಾಣಿ ಬೇಕಾದ್ರೂ ಬೇಟೆ ಆಡ್ಬೋದು, ಆರಾಮಾಗಿತ್ತು, ತಿನ್ಕೊಂಡು ಆರಾಮಾಗಿತ್ತು.
ಸ್ವಲ್ಪ ದಿನ ಅಷ್ಟೇ. ಸೊ ಇದ್ದಕ್ಕಿದ್ದಂಗೆ ಆ ಸಿಂಹಕ್ಕೆ ಏನಾಯ್ತು, ಒಂದು ಗುಂಡಿನ ಸದ್ದು ಕೇಳಿಸ್ತು, ಮನುಷ್ಯ ಬೇಟೆಗಾರನ ಒಂದು ಕಾಣಿಸ್ಬಿಟ್ಟ. ಸೊ ಸಿಂಹಕ್ಕೆ ತುಂಬಾ ಭಯ ಆಗಿ ಶುರು ಆಯ್ತು, ಎಲ್ಲಿ ಮನುಷ್ಯ ಅಟ್ಯಾಕ್ ಮಾಡ್ಬಿಡ್ತಾನೋ, ಎಲ್ಲಿ ಗುಂಡಿಂದ ಸಾಯಿಸ್ಬಿಡ್ತಾನೋ, ಎಲ್ಲಿ ಹಿಡ್ಕೊಂಡೋಗಿ ಝೂನಿಗೆ ಸೇರಿಸ್ಬಿಡ್ತಾನೋ ಅಂತ ಹೇಳಿ ತುಂಬಾ ಭಯ ಆಗಿ ಶುರು ಆಗೋಯ್ತು. ಮತ್ತೆ ಓಡೋಯ್ತು ಸ್ವಾಮಿಗಳ ಹತ್ರ, ಸ್ವಾಮಿಗಳೇ ದಯವಿಟ್ಟು ಸಹಾಯ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಯಾಕಪ್ಪ ಏನಾಯ್ತು, ಇವಾಗ ಏನಾಯ್ತು, ಸಿಂಹ ಆಗಿದೆಯಲ್ವಾ? ಸ್ವಾಮಿಗಳೇ ಸಿಂಹ ಮಾಡಿದೀರಾ, ಬಟ್ ನನಗೆ ಮನುಷ್ಯನ ಗುಂಡಿನ ಸದ್ದು ಅಥವಾ ಮನುಷ್ಯನ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ, ದಯವಿಟ್ಟು ಹೇಗಾದ್ರೂ ಮಾಡಿ ನನ್ನ ಮನುಷ್ಯನಾಗಿ ಮಾಡ್ಬಿಡಿ ಅಂತ ಹೇಳ್ಬಿಟ್ಟು. ಸೊ ಸ್ವಾಮೀಜಿ ಏನ್ ಮಾಡಿದ್ರು, ಯೋಚನೆ ಮಾಡ್ಬಿಟ್ಟು ಸರಿ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೀರು ತಗೊಂಡು ಮಂತ್ರ ಹಾಕ್ಬಿಟ್ಟು, ಮಂತ್ರದ ನೀರನ್ನ ಹಾಕಿ ಕೆಲಸ ಮಾಡೋಣ, ಸೊ ನೀನು ಮತ್ತೆ ಇಲಿ ಆಗ್ಬಿಡು ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು, ಮತ್ತೆ ಅದನ್ನ ಇಲಿ ಮಾಡ್ಬಿಟ್ರು. ಸಿಂಹ ಏನಾಯ್ತು, ಇಲಿ ಆಗೋಯ್ತು. ತುಂಬಾ ಆಶ್ಚರ್ಯ ಆಗೋಯ್ತು, ಬೇಜಾರಾಗೋಯ್ತು, ಯಾಕೆ ಸ್ವಾಮಿಗಳೇ ನನ್ನನ್ನು ಮತ್ತೆ ಇಲಿ ಮಾಡಿಬಿಟ್ರಿ ಅಂತ ಹೇಳ್ಬಿಟ್ಟು. ಸೊ ಸ್ವಾಮೀಜಿ ಅವಾಗ ಹೇಳ್ತಾರೆ, ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ನೋಡು, ನಾನು ನಿನ್ನ ಇಲಿಯಿಂದ ಬೆಕ್ಕು ಮಾಡಿದೆ, ಬೆಕ್ಕಿಂದ ನಾಯಿ ಮಾಡಿದೆ, ನಾಯಿಯಿಂದ ತೋಳ ಮಾಡಿದೆ, ತೋಳದಿಂದ ಸಿಂಹ ಮಾಡಿದೆ ನಿಜ. ನೀನು ಸಿಂಹ ಆಗಿದೀಯಾ ನಿಜ, ಬಟ್ ಆಕಾರದಲ್ಲಿ ನೋಡ್ಲಿಕ್ಕಷ್ಟೇ ಸಿಂಹ ಆಗಿದೀಯಾ, ಬಟ್ ನಿನ್ನ ಒಳಗಡೆ ಆ ಗುಂಡಿಗೆ ಇದೆಯಲ್ವಾ, ಅದು ಸಿಂಹದ ಗುಂಡಿಗೆ ಆಗಿಲ್ಲ, ಇನ್ನ ಇಲಿ ಗುಂಡಿಗೆನೇ ಇದೆ. ಯು ಆರ್ ನಾಟ್ ಮೇಡ್ ಆಫ್ ಲಯನ್ ಹಾರ್ಟ್, ಯು ಆರ್ ಸ್ಟಿಲ್ ಅ ರ್ಯಾಟ್ ಹಾರ್ಟ್. ಸೊ ಬೆಟರ್ ಯು ಬಿ ಅ ರ್ಯಾಟ್. ನೀನು ಸಿಂಹ ಆಗಿರಕ್ಕೆ ಲಾಯಕ್ಕಿಲ್ಲ, ನೀನು ಇಲಿ ಆಗಿರಕ್ಕೆ ಲಾಯಕು ಅಂತ ಹೇಳ್ಬಿಟ್ಟು ಮತ್ತೆ ಇಲಿ ಮಾಡಿ ಕಳಿಸ್ಬಿಟ್ಟು. ಸೊ ಈ ಸ್ಟೋರಿಯಿಂದ ನಾನು ಫಸ್ಟ್ ಟೈಮ್ ಕೇಳಿದಾಗ ನನ್ನ ರೋಮ ಎಲ್ಲ ನಿಂತ್ಕೊಂಡಿದ್ದು. ದಟ್ ಇನ್ಸ್ಪೈರಿಂಗ್ ಇಟ್ ವಾಸ್. ಹೇಗಪ್ಪ ಅಂತ ಹೇಳಿದ್ರೆ, ನಾವು ಆ ಇಲಿ ಏನಾಯ್ತು, ಬೆಕ್ಕು, ನಾಯಿ, ತೋಳ, ಸಿಂಹ ಆಯ್ತು, ಬಟ್ ಒಳಗಡೆಯಿಂದ ಅದು ಬದಲಾವಣೆ ಆಗಿಲ್ಲ. ಸಿಂಹ ನೋಡಕ್ ಸಿಂಹ ತರ ಕಾಣಿಸ್ತಾ ಇದ್ರು ಕೂಡ, ಬಟ್ ಅದಕ್ಕೆ ಧೈರ್ಯ, ಆ ಕಾನ್ಫಿಡೆನ್ಸ್, ಆ ಕರೇಜ್ ಅನ್ನೋದು ಸಿಂಹದ ಕರೇಜ್ ಇರ್ಲಿಲ್ಲ. ಬೆಟರ್ ಅದು ಇಲಿ ಆಗಿರೋದೇ ಒಳ್ಳೇದಂತ ಹೇಳಿ ಸ್ವಾಮೀಜಿ ಏನ್ ಮಾಡಿದ್ರು, ಇಲಿ ಮಾಡ್ಬಿಟ್ರು. ಸೊ ಫ್ರೆಂಡ್ಸ್, ಹಾಗೆ ಎಷ್ಟೋ ಜನ ಲೈಫಲ್ಲಿ ಬೆಳೆದಿರ್ತಾರೆ. ಒಂದ್ ಲೆವೆಲ್ ನಾವು ಗ್ರೋತ್ ಆಗ್ತಿದೀವಿ ಅಂತ ಹೇಳಿದ್ರೆ, ದೈಹಿಕವಾಗಿ ಗ್ರೋತ್ ಆಗ್ತೀವಿ, ಮಾನಸಿಕವಾಗಿ ಗ್ರೋತ್ ಆಗ್ತೀವಿ, ಇಮೋಷನಲಿ ಗ್ರೋತ್ ಆಗ್ತೀವಿ, ಎಲ್ಲ ರೀತಿ ಗ್ರೋತ್ ಆಗ್ತೀವಿ. ಬಟ್ ಎಲ್ಲೋ ಒಂದ್ ಕಡೆ ನಮ್ ಬಗ್ಗೆ ನಾವು ಯಾವ ತರ ಆಲೋಚನೆ ಮಾಡ್ತೀವಿ, ನಮ್ ಬಗ್ಗೆ ಆತ್ಮವಿಶ್ವಾಸ ಅಥವಾ ಆತ್ಮ ಗೌರವ ಅಥವಾ ಆತ್ಮಾಭಿಮಾನ ಅಂತ ಏನ್ ಎಕ್ಸಾಕ್ಟ್ಲಿ ಸೆಲ್ಫ್ ಇಮೇಜ್ಗೆ ಅಥವಾ ಸೆಲ್ಫ್ ಎಸ್ಟೀಮ್ಗೆ ಅಂತ ಹೇಳ್ಬೋದು ನಾನು, ಸ್ವಾಭಿಮಾನ ಅಥವಾ ಆತ್ಮಾಭಿಮಾನ, ಏನ್ ನನ್ ಬಗ್ಗೆ ನಾನು ಯೋಚನೆ ಮಾಡ್ತೀವಿ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್, ರೈಟ್? See, it does not matter what others think of you. What matters most is what do you think and feel of yourself. Very important. Note down ಮಾಡ್ಕೊಳ್ಳಿ ನೀವು, right? It does not matter what others think of you. What matters most is what do you think and feel of yourself. ನೋಡಿ, ಪ್ರಪಂಚ ಏನ್ ಬೇಕಾದ್ರೂ ತಿಳ್ಕೊಳ್ಳಿ ನಿಮ್ ಬಗ್ಗೆ, ಅಥವಾ ನಿಮ್ ಬಗ್ಗೆ ಏನ್ ಅನ್ಕೊಳುತ್ತೆ ಅದೆಲ್ಲ ಮ್ಯಾಟರ್ ಆಗಂತದ್ದು. ನಮ್ ಬಗ್ಗೆ ನಾವ್ ಏನ್ ಅನ್ಕೊಳ್ತೀವಿ, ಕನ್ನಡಿ ಮುಂದೆ ನಿಂತ್ಕೊಂಡಾಗ, ನಮ್ಮನ್ನ ನಾವು ನೋಡಿದಾಗ, ಹೇ ಯು ಆರ್ ಅ ವಿನ್ನರ್, ನಿನ್ ಕೈಯಲ್ಲಿ ಆಗತ್ತೆ, ನೀನ್ ಮಾಡ್ಬೋದು, ನೀನು ಗೆಲ್ತೀಯ, ರೈಟ್ ಅನ್ನೋ ಒಂದು ಫೀಲಿಂಗ್ ಬರುತ್ತಾ, ಆ ಥಾಟ್ ಬರುತ್ತಾ, ದಟ್ ಮ್ಯಾಟರ್ಸ್ ದ ಮೋಸ್ಟ್. ಅಥವಾ ನಿನ್ ಕೈಯಲ್ಲಿ ಆಗಲ್ಲ, ನೀನ್ ಲೂಸರ್ ನೀನು, ಅಥವಾ ನನ್ನ ಕೈಯಲ್ಲಿ ಲಾಯಕ್ಕಿಲ್ಲ ನಾನು, ಅಥವಾ ನಾನಿನ್ನ ಯಾವುದಕ್ಕೂ ಸರಿ ಹೋಗಲ್ಲ, ಏನ್ ಅನ್ಸುತ್ತೆ ನಮ್ ಬಗ್ಗೆ ನಮ್ಗೆ ತುಂಬಾ ಇಂಪಾರ್ಟೆಂಟ್ ನಮ್ದು, ರೈಟ್? ಬೇರೆಯವ್ರು ನಮ್ಮ ಬಗ್ಗೆ ಏನ್ ಅನ್ಕೊಳ್ತಾರೋ ಅದು ಬೇಕಾಗಿಲ್ಲ ನಮ್ಗೆ, ನಮ್ ಬಗ್ಗೆ ನಾವ್ ಏನ್ ಅನ್ಕೊಳ್ತೀವಿ ಅದು ಮ್ಯಾಟರ್ ಆಗಂತದ್ದು, ರೈಟ್ ಫ್ರೆಂಡ್ಸ್? ದಟ್ ಈಸ್ ವಾಟ್ ಈಸ್ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಇಮೇಜ್, ರೈಟ್? ಸೊ ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್ ಇದೆಯಲ್ವಾ, ದಟ್ ವಿಲ್ ಮೇಕ್ ಯು ಆರ್ ಬ್ರೇಕ್ ಯು, ರೈಟ್? ಸೊ ದ ಬೆಸ್ಟ್ ಎಕ್ಸಾಂಪಲ್ ಇಸ್ ಸ್ಟೋರಿ. ಆ ಒಂದು ಸ್ಟೋರಿ ಏನ್ ಹೇಳಿದೆ, ಇಲಿ ಹುಲಿ ಸಿಂಹ ಆಗಿದ್ದು, ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ನಾವು ಹೊರಗಡೆಯಿಂದ ಏನೇ ಆಗಿದ್ರು ಕೂಡ, ನಾನು ಎಷ್ಟೇ ಓದಿದ್ರು ಅಥವಾ ಏನೇ ಕಲ್ತಿದ್ರು, ಏನೇ ಒಂದು ಸ್ಕಿಲ್ ಪಡ್ಕೊಂಡಿದ್ರು, ಬಟ್ ಒಳಗಡೆಯಿಂದ ನಾನು ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಬಟ್ ಕೆಲವ್ರು ನೀವು ನೋಡಿದೀರಾ, ನೋಡ್ಲಿಕ್ಕೆ ಏನೂ ಇರೋದಿಲ್ಲ, ಸಣ್ಣಕ್ಕಿರ್ತಾರೆ, ಕುಳ್ಳಗಿರ್ತಾರೆ, ಹೇಗೇಗೋ ಇರ್ತಾರೆ. ಇನ್ಫ್ಯಾಕ್ಟ್ ಅವ್ರಲ್ಲಿ ಕಾನ್ಫಿಡೆನ್ಸ್ ಇದೆಯಾ ಅನ್ನೋದೇ ಗೊತ್ತಿರೋದಿಲ್ಲ, ಬಟ್ ಅವ್ರು ಎಷ್ಟು ಧೈರ್ಯವಾಗಿರ್ತಾರೆ, ಎಷ್ಟು ಮುನ್ನುಗ್ತಾರೆ, ಎಷ್ಟು ಕಾನ್ಫಿಡೆಂಟ್, ಎಷ್ಟು ಬೋಲ್ಡ್ ಆಗಿರ್ತಾರೆ ಅಂತ ಹೇಳಿದ್ರೆ, ಅವ್ರ ಬಗ್ಗೆ ಅವ್ರಿಗೆ ಅಷ್ಟು ಸ್ವಾಭಿಮಾನ ಇರುತ್ತೆ, ಅಭಿಮಾನ ಇರುತ್ತೆ, ಅವ್ರ ಮೇಲೆ ಆತ್ಮಗೌರವ ಅಷ್ಟೊಂದಿರುತ್ತೆ. ಬಟ್ ಕೆಲವ್ರಿಗೆ ಎಷ್ಟೊಂದು ಗೊತ್ತಿರುತ್ತೆ, ಎಷ್ಟೊಂದು ಕಲ್ತಿರ್ತಾರೆ, ಬಟ್ ಎಲ್ಲೋ ಒಂದ್ ಕಡೆ
ಅಳುಕು, ಹಿಂಜರಿಕೆ, ರೈಟ್, ಭಯ, ಆತಂಕ, ಸಂಕೋಚ, ಮುಜುಗರ, ಇದೆಲ್ಲ ಏನ್ ಮಾಡ್ತಾ ಇರುತ್ತೆ, ಹಿಡಿದಿಟ್ಕೊಳ್ತಾ ಇರುತ್ತೆ. ದಟ್ ಈಸ್ ವಾಟ್ ಸೆಲ್ಫ್ ಎಸ್ಟೀಮ್, ಲೋ ಸೆಲ್ಫ್ ಎಸ್ಟೀಮ್. ಮುಂದಕ್ಕೆ ಹೋಗೋಣ. ರೈಟ್, ಗಾಟ್ ಇಟ್? ಅರ್ಥ ಆಯ್ತಾ ಇದು ಸ್ಟೋರಿ? ಸೊ ದೇರ್ ಇಸ್ ಅ ಮ್ಯಾಸ್ಲೋಸ್ ಹೆರಾರ್ಕಿ. ಸೊ ಸೆಲ್ಫ್ ಎಸ್ಟೀಮ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ಒಂದು ಅರ್ಥ ಮಾಡ್ಕೊಳ್ಳೋಣ ನಾವು. ಓಕೆ, ಸೊ ಒಂದು ಗ್ರೋತ್ ಪಿರಮಿಡ್ ಅಲ್ಲಿ ಒಬ್ಬ ಮನುಷ್ಯನಿಗೆ ನೆಸೆಸಿಟಿ ಏನೇನು ಬೇಕು ಅಂತ ಒಂದು ಪಿರಮಿಡ್ ಲೆಕ್ಕದಲ್ಲಿ ಹಾಕಿದ್ರೆ, ಓಕೆ, ಫಸ್ಟ್ ಬೇಕಾಗಿರೋಂಥದ್ದು ಬೇಸಿಕ್ ಏನಪ್ಪಾ ಅಂದ್ರೆ ಬೇಸಿಕ್ ನೀಡ್ಸ್, ಫುಡ್, ವಾಟರ್, ಶೆಲ್ಟರ್, ದುಡ್ಡು, ಮನಿ, ಏನ್ ಬೇಕೋ ಅದು ಬೇಸಿಕ್ ನೀಡ್ಸ್ ಬೇಕಾಗಿರೋದು. ಅದ್ರ ನೆಕ್ಸ್ಟ್ ಬೇಕಾಗಿರೋದೇನು, ಸೇಫ್ಟಿ ಬೇಕಾಗಿರೋದು ಮನುಷ್ಯರಿಗೆ, ರೈಟ್. ಸೊ ಅದ್ರ ನೆಕ್ಸ್ಟ್ ಬೇಕಾಗಿರೋಂಥ ಏನು, ರಿಲೇಶನ್ಶಿಪ್. ಸೊ ಮನುಷ್ಯ ಒಬ್ಬ ಸೋಷಿಯಲ್ ಹ್ಯೂಮನ್ ಬೀಯಿಂಗ್, ಸೋಷಿಯಲ್ ಬೀಯಿಂಗ್ ಅಲ್ವಾ. ಸೊ ಜೊತೆಗಿರಕ್ಕೆ, ಮನುಷ್ಯರ ಜೊತೆ ಗುಂಪಲ್ಲಿ ಇರಕ್ಕೆ ಇಷ್ಟಪಡ್ತಾರೆ. ಸೊ ನಮ್ಗೆ ಪೀಪಲ್ ಬೇಕು, ನಮ್ಮ ಮನೆಯಲ್ಲಿ ಪೀಪಲ್ ಬೇಕು, ಅಕ್ಕಪಕ್ಕ ಮನೆ ಬೇಕು, ಒಬ್ಬರೇ ಇರಕ್ ಆಗೋದಿಲ್ಲ. ಸೊ ರಿಲೇಶನ್ಶಿಪ್ ಬೇಕು. ಸೊ ನೆಕ್ಸ್ಟ್ ಬೇಕಾಗಿರೋದೇ ಒಬ್ಬ ವ್ಯಕ್ತಿಗೆ ಸೆಲ್ಫ್ ಎಸ್ಟೀಮ್, ಆತ್ಮ ಗೌರವ ಬೇಕಾಗಿರೋಂಥದ್ದು, ರೈಟ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಬೆಳವಣಿಗೆಯ ಗ್ರೋತ್ನ ಒಂದು ತುತ್ತ ತುದಿ ಅಂತ ಹೇಳಿದ್ರೆ ಸೆಲ್ಫ್ ಎಸ್ಟೀಮ್. ಅದಾದ್ಮೇಲೆ ನೆಕ್ಸ್ಟ್ ಬರೋದೇ ಸೆಲ್ಫ್ ಆಕ್ಚುಲೈಸೇಷನ್. ಅಂದ್ರೆ ಅರ್ಥ ಏನು, ಒಂದು ಜ್ಞಾನೋದಯ ಅಂತ ಹೇಳ್ತಾರಲ್ವಾ, ನನ್ನ ಉದ್ದೇಶ, ಪರ್ಪಸ್, ಈ ಜೀವನದ ಒಂದು ನಾನು ಹುಟ್ಟಿನ ಕಾರಣ ಏನು ಅಂತ ತಿಳ್ಕೊಳ್ಳೋದು ಸೆಲ್ಫ್ ಆಕ್ಚುಲೈಸೇಷನ್. ಅದಕ್ಕಿಂತ ಮೊದಲು ಇಂಪಾರ್ಟೆಂಟ್ ಬೇಕಾಗಿರೋದೇನು, ಸೆಲ್ಫ್ ಎಸ್ಟೀಮ್. ಸೊ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್, ರೈಟ್, ಮೋಸ್ಟ್ ಇಂಪಾರ್ಟೆಂಟ್. ಒಂದು ಬೇಸಿಕ್ ನೀಡ್ಸ್ ಆದ್ಮೇಲೆ, ಸೇಫ್ಟಿ ಆದ್ಮೇಲಿಂದ, ರಿಲೇಶನ್ಶಿಪ್ ಆದ್ಮೇಲಿಂದ ನೆಕ್ಸ್ಟ್ ಲೈಫಲ್ಲಿ ನಮಗೆ ಬೇಕಾಗಿರೋದೆ ಸೆಲ್ಫ್ ಎಸ್ಟೀಮ್. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಎಸ್ ಆರ್ ರೈಟ್? ಹೌದಾ ಇಲ್ವಾ? ಎಸ್ ರೈಟ್? ಎಸ್, ಥ್ಯಾಂಕ್ ಯು. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಹೇಗೆ ಈ ಸೆಲ್ಫ್ ಎಸ್ಟೀಮ್ ಕ್ರಾಶ್ ಆಗುತ್ತೆ ಅಂತ ಫಸ್ಟ್ ಅರ್ಥ ಮಾಡ್ಕೊ. ಕ್ರಾಶ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಸೆಲ್ಫ್ ಎಸ್ಟೀಮ್ ಹೇಗಿರುತ್ತೆ ಎಲ್ಲರಲ್ಲೂ? ಚೆನ್ನಾಗಿರುತ್ತಾ ಮೊದಲಿಂದಾನು ಸೆಲ್ಫ್ ಎಸ್ಟೀಮ್, ಆಮೇಲೆ ಬರ್ತಾ ಬರ್ತಾ ಹಾಳಾಗತ್ತಾ, ಅಥವಾ ಸೆಲ್ಫ್ ಎಸ್ಟೀಮ್ ಅನ್ನ ಬೆಳೆಸ್ಕೋಬೇಕಾ ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ನಾವು ಸೆಲ್ಫ್ ಎಸ್ಟೀಮ್ ಎಲ್ಲರಲ್ಲೂ ಫಸ್ಟ್ ಚೆನ್ನಾಗಿರುತ್ತೆ. ಬಟ್ ಹೋಗ್ತಾ ಹೋಗ್ತಾ ಬೆಳೀತಾ ಬೆಳೀತಾ ಏನಾಗುತ್ತೆ, ಸೆಲ್ಫ್ ಎಸ್ಟೀಮ್ ಎಲ್ಲೋ ಒಂದ್ ಕಡೆ ಡೆಂಟ್ ಆಗ್ತಾ ಬರುತ್ತೆ. ಈಗ ಪಾತ್ರೆಗೆ ಒಂದು ಏನೋ ಕೆಳಗಡೆ ಬಿದ್ದು ಏನಾದ್ರು ತಗ್ಲಿ ಏನಾಗುತ್ತೆ, ಅದಕ್ಕೆ ಡೆಂಟ್ ಅಂದ್ರೆ ಗುನ್ನ, ರೈಟ್, ಮಾರ್ಕ್ ಬೀಳುತ್ತಲ್ವಾ. ಆತರ ನಮ್ಮ ಒಂದು ಸೆಲ್ಫ್ ಎಸ್ಟೀಮ್ ಬಗ್ಗೆ, ಸೆಲ್ಫ್ ಇಮೇಜ್ಗೆ ಏನಾಗುತ್ತೆ, ಮಾರ್ಕ್ಗಳಾಗ್ತಾ ಬರುತ್ತೆ, ಕ್ರಾಶ್ ಆಗ್ತಾ ಬರುತ್ತೆ. ನೋಡಿ, ಬೆಸ್ಟ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಮಕ್ಕಳು, ರೈಟ್, ಚಿಲ್ಡ್ರನ್. ಮಕ್ಳು ಹೇಗಿರ್ತಾರೆ, ಅವ್ರಿಗೆ ಏನಾದ್ರು ಭಯ, ನಾಚಿಕೆ, ಸಂಕೋಚ, ಮುಜುಗರ ಏನಾದ್ರೂ ಇರುತ್ತಾ ಅವ್ರಿಗೆ? ಜಸ್ಟ್ ಥಿಂಕ್, ನಿಮ್ಮನೇಲೇ ಇರ್ತಾರೆ, ಮಕ್ಳು ಇರ್ತಾರೆ, ನೀವು ನೋಡಿರ್ತೀರ, ಅಕ್ಕಪಕ್ಕ ಮಕ್ಳು ನೋಡಿರ್ತೀರಾ, ಹೇಗಿರ್ತಾರಲ್ವ, ಎಷ್ಟು ಫ್ರೀ ಆಗಿರ್ತಾರೆ, ಎಷ್ಟು ಧೈರ್ಯವಾಗಿ ಮಾತಾಡ್ತಾರೆ. ಏನಾದ್ರು ಬೇಕಂದ್ರೆ ಡೈರೆಕ್ಟ್ ಆಗಿ ಹೋಗಿ ಕೇಳ್ತಾರೆ. ಏನಾದ್ರು ಫೀಡ್ಬ್ಯಾಕ್ ಕೊಡ್ಬೇಕಂದ್ರೆ, ಅಂಕಲ್ ಚೆನ್ನಾಗಿಲ್ಲ ಇದು, ನಂಗೆ ಇಷ್ಟ ಆಗಿಲ್ಲ ಇದು, ಎಷ್ಟು ಡೈರೆಕ್ಟ್ ಆಗಿ ಓಪನ್ ಆಗಿ ಹೇಳ್ತಾರೆ. ಏನಾದ್ರೂ ಅವ್ರ ಮೈಂಡಲ್ಲಿ ಇರುತ್ತಾ, ಹೇಳ ಬೇಡವಾ, ಏನ್ ಅನ್ಕೊಂಡ್ಬಿಡ್ತಾರೋ, ನನ್ನ ಹೆಂಗ್ ರಿಸೀವ್ ಮಾಡ್ಕೊಳ್ತಾರೋ, ಇದೆಲ್ಲ ಇರುತ್ತಾ ಅವ್ರ ಮನ್ಸಲ್ಲಿ, ಮಕ್ಳ ಮನ್ಸಲ್ಲಿ ಇರುತ್ತಾ? ಇರಲ್ವಾ? ಇರಲ್ಲ ಅಲ್ವಾ? ಯಾಕೆ? ಮಕ್ಕಳಿಗೆ ಕಾನ್ಫಿಡೆನ್ಸ್ ಹಂಗಿರುತ್ತೆ, ಸೆಲ್ಫ್ ಎಸ್ಟೀಮ್ ಹಾಗಿರುತ್ತೆ. ಮಕ್ಕಳಿಗೆ ಅದೆಲ್ಲ ಗೊತ್ತೇ ಇರೋದಿಲ್ಲ, ಧೈರ್ಯವಾಗಿರ್ತಾರೆ, ಸೆಲ್ಫ್ ಇಮೇಜ್ ಟಾಪ್ ಆಗಿರುತ್ತೆ ಅವ್ರಿಗೆ, ರೈಟ್. ಬಟ್ ಎಲ್ಲೋ ಒಂದ್ ಕಡೆ ಮಕ್ಳು ಬೆಳೀತಾ ಬೆಳೀತಾ, ಓಕೆ, 5, 6, 8, 10 ಸ್ಕೂಲ್ಗೆ ಹೋಗಿ ಒಂದ್ ಲೆವೆಲ್ಗೆ ಬರ್ತಾ ಬರ್ತಾ ಪೇರೆಂಟ್ಸ್ ಕಡೆಯಿಂದಾನೋ, ಟೀಚರ್ಸ್ ಕಡೆಯಿಂದಾನೋ, ಅಥವಾ ರಿಲೇಟಿವ್ಸ್ ಕಡೆಯಿಂದಾನೋ, ನಮ್ಮ ಎನ್ವಿರಾನ್ಮೆಂಟ್ ಇಂದಾನೋ, ಅಕ್ಕಪಕ್ಕ ಮನೆಯವರಿಂದಾನೋ, ಅಥವಾ ಸನ್ನಿವೇಶಗಳಿಂದಾನೋ, ಎಕ್ಸ್ಪೀರಿಯನ್ಸ್ಗಳಿಂದಾನೋ ಸೆಲ್ಫ್ ಎಸ್ಟೀಮ್ ಏನಾಗ್ತಾ ಇದೆ, ಡೆಂಟ್ ಆಗ್ತಾ ಹೋಗುತ್ತೆ, ಕ್ರಾಶ್ ಆಗ್ತಾ ಹೋಗುತ್ತೆ. ಎಲ್ಲೋ ಒಂದ್ ಕಡೆ ಫಸ್ಟ್ ಟೈಮ್ ಸ್ಟೇಜ್ ಮೇಲೆ ಹೋದಾಗ, ಅಥವಾ 4 ಜನ ಇದ್ದ ಮುಂದೆ ಮಾತಾಡಕ್ ಬಂದಾಗ ಏನೋ ಒಂದು ತಪ್ಪಾಯ್ತು, ನಕ್ಬಿಟ್ರು, ಅಥವಾ ಸಡನ್ ಆಗಿ ಭಯ ಆಗೋಯ್ತು, ಅಲ್ಲಿ ಮನ್ಸಲ್ಲಿ ಕುತ್ಕೊಂಡಿದ್ದು, ಓಕೆ, ಜನದ ಕಂಡ್ರೆ ಮಾತಾಡಕ್ ಭಯ ಆಗ್ಬೋದೇನೋ, ಅಲ್ಲಿ ಸೆಲ್ಫ್ ಎಸ್ಟೀಮ್ ಡೆಂಟ್ ಆಗಕ್ಕೆ ಶುರು ಆಗಿದೆ. ಬಟ್ ಇನ್ಫ್ಯಾಕ್ಟ್ ಹುಟ್ಟಿದಾಗಿಂದ ಅಥವಾ ಮಕ್ಕಳು ಬೆಳೀತಾ ಬೆಳೀತಾ ಅವರಲ್ಲಿ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ತುಂಬಾ ಇರುತ್ತೆ. ಹಾಗಾದ್ರೆ ನಿಮ್ಮಲ್ಲಿ ಇತ್ತ? 100% ನಾನು ಗ್ಯಾರಂಟಿ ಕೊಡ್ತೀನಿ, ನಿಮ್ಮೆಲ್ಲರಲ್ಲೂ ಕಾನ್ಫಿಡೆನ್ಸ್ ಇತ್ತು, ಸೆಲ್ಫ್ ಎಸ್ಟೀಮ್ ಇತ್ತು. ಇತ್ತಾ ಇಲ್ವಾ ಹೇಳಿ? ಹಾನೆಸ್ಟ್ ಆಗಿ ನೀವು ಯೋಚನೆ ಮಾಡಿ, ನೀವು ಚಿಕ್ಕವರಿದ್ದಾಗ ಹೇಗಿದ್ರಿ ಅಂತ ಹೇಳ್ಬಿಟ್ಟು. ಎಸ್ ಆರ್ ನೋ? 100% ಇತ್ತು. ಥ್ಯಾಂಕ್ ಯು. ಎಸ್ ಸರ್, ಇತ್ತು. ಬಟ್ ಎಲ್ಲೋ ಒಂದ್ ಕಡೆ ಬೆಳೀತಾ 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 ನಾವು ಕಾನ್ಶಿಯಸ್ ಆಗ್ಬಿಟ್ವಿ. ಓ, ಜನ ಏನ್ ಅನ್ಕೊಳ್ತಾರೋ, ನಾನು ಇದ್ ಮಾತಾಡಿದ್ರೆ ತಪ್ಪಾಗ್ಬೋದಾ, ನಾನು ಮುಂದೆ ಬಂದ್ರೆ ನಾನು ಏನಾದ್ರು ಮಿಸ್ಟೇಕ್ ಆಗ್ಬಿಟ್ರೆ, ನಕ್ಬಿಟ್ರೆ, ಏನೇನೋ ಒಂದು
ಅಥವಾ ಬೇರೆಯವರು ಹೇಳಿ ಹೇಳಿ ನಮ್ಮನ್ನ ಕಂಡೀಷನಿಂಗ್, ನಾಲಾಯಕ್, ನೀನ್ ಇಷ್ಟಕ್ಕೆ ಲಾಯಕು, ನಿನಗೆ ದಡ್ಡ, ನಿನ್ಗೇನು ಬರಲ್ಲ, ಒಂದ್ ಹೇಳಿದ ಕೆಲಸ ಮಾಡಕ್ ಬರಲ್ಲ, ಈ ತರ ಹೇಳಿ ಹೇಳಿ ನಮ್ಮ ಸೆಲ್ಫ್ ಎಸ್ಟೀಮ್ ನ, ಸೆಲ್ಫ್ ಇಮೇಜ್ ನ ಡೆಂಟ್ ಮಾಡ್ಬಿಟ್ಟಿರ್ತಾರೆ. ರೈಟ್? ಸೊ ಎಸ್, ಸೆಲ್ಫ್ ಎಸ್ಟೀಮ್ ಡೆಂಟ್ ಆಗ್ಬಿಟ್ಟಿದೆ, ಅಥವಾ ಸೆಲ್ಫ್ ಇಮೇಜ್ ಕಡಿಮೆ ಇದೆ ಅಥವಾ ಲೋ ಇದೆ. ಹೇಗೆ ಅದು ಕ್ರಶ್ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಮೇಲೆ ನಾವೇನ್ ಅನ್ಕೊಳ್ತೀವಿ. ನೋಡಿ, ಈ ಒಂದು ಪಿಕ್ಚರ್ ಅಲ್ಲಿ ಐ ಕಾಂಟ್ ಡೂ ಇಟ್, ನನ್ನ ಕೈಯಲ್ಲಿ ಆಗಲ್ಲ ಅಂದ್ರೆ ಅರ್ಥ ಏನು? ಕಾನ್ಫಿಡೆನ್ಸ್ ಕಡಿಮೆ ಇದೆ, ಲೋ ಸೆಲ್ಫ್ ಎಸ್ಟೀಮ್. ಐ ಆಮ್ ನಾಟ್ ವರ್ತಿ, ನಾನು ಅಷ್ಟು ವರ್ತ್ ಇಲ್ಲ. ರೈಟ್? ಐ ಮಸ್ಟ್ ಬಿ ಪರ್ಫೆಕ್ಟ್, ನಾನು ಇನ್ನ ತುಂಬಾ ಪರ್ಫೆಕ್ಟ್ ಆಗ್ಬೇಕು, ತುಂಬಾ ಕಲಿಬೇಕು, ನನ್ಗೇನು ಬರಲ್ಲ. ಐ ಮಸ್ಟ್ ನಾಟ್ ಮೇಕ್ ಅ ಮಿಸ್ಟೇಕ್, ನಾನೇನು ತಪ್ಪು ಮಾಡ್ಬಾರ್ದು. ಮನುಷ್ಯ ಅನ್ನೋದು ತಪ್ಪು ಮಾಡೇ ಮಾಡ್ತಾರೆ, ಸಹಜ. ನೋಡಿ, ವಿನ್ನರ್ಗೂ ಲೂಸರ್ಗೆ ವ್ಯತ್ಯಾಸ ಏನ್ ಗೊತ್ತಾ? ಒಂದೇ ವ್ಯತ್ಯಾಸ, ವಿನ್ನರು ತಪ್ಪು ಮಾಡ್ತಾನೆ, ವಿನ್ನರು ಮಿಸ್ಟೇಕ್ ಮಾಡ್ತಾನೆ, ಲೂಸರು ಮಿಸ್ಟೇಕ್ ಮಾಡ್ತಾನೆ. ವಿನ್ನರ್ ಮಿಸ್ಟೇಕ್ ಮಾಡಲ್ಲ ಅಂತಲ್ಲ, ಬಟ್ ವಿನ್ನರ್ ಮಿಸ್ಟೇಕ್ ನ ಮತ್ತೆ ರಿಪೀಟ್ ಮಾಡಲ್ಲ, ಅಥವಾ ಒಂದ್ಸರಿ 2 ಸರಿ ರಿಪೀಟ್ ಮಾಡೋದು ಮತ್ತೆ ರಿಪೀಟ್ ಮಾಡಲ್ಲ. ಬಟ್ ಲೂಸರ್ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇರ್ತಾರೆ. ಸೊ ವಿನ್ನರ್ ಕೂಡ ಮಿಸ್ಟೇಕ್ ಮಾಡೇ ಕಲಿಯಂಥದ್ದು, ಅವರು ಮಿಸ್ಟೇಕ್ ಮಾಡೇ ಬೆಳೆಯುವಂಥದ್ದು. ಸೊ ನಾನು ತಪ್ಪೇ ಮಾಡಬಾರ್ದು, ನಾನು ಹೆದರ್ಲೇಬಾರ್ದು, ಅಥವಾ ನಾನು ಏನು ಎಡವಲೇಬಾರ್ದು ಅನ್ಕೊಳಕ್ ಆಗಲ್ಲ. ಸೈಕಲ್ ಎಲ್ಲ ಕಲಿಬೇಕಾದ್ರೆ ಬಿದ್ದಿಲ್ವಾ? ಒಂದ್ಸರಿ ನೀವು ಬೀಳ್ದಿರಾ ಯಾರು ಕಲ್ತಿದ್ದೀರಪ್ಪ? ಯಾರು ಇಲ್ಲ ಅಲ್ವಾ? ಅಥವಾ ನಡಿಯೋದ್ ಕಲಿಬೇಕಾದ್ರೆ ಯಾರಾದ್ರೂ ಎಡವು ಬೀಳ್ದಿರಾ ಕಲ್ತಿದ್ದೀರಾ ಯಾರಾದ್ರೂ? ನೆನ್ಪಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿರಲ್ಲ. ರೈಟ್? ಇಲ್ಲ ಅಂದ್ರೆ ಎಡವು ಬಿದ್ದಿರ್ತೀವಲ್ವಾ? ಸೊ ಮಿಸ್ಟೇಕ್ ಇಂದಾನೆ ನಾವು ಕಲಿಯಂಥದ್ದು. ಸೊ ಐ ಆಮ್ ನಾಟ್ ಗುಡ್ ಎನಫ್, ನನ್ ಅಷ್ಟು ಲಾಯಕ್ಕಿಲ್ಲ, ಅಥವಾ ನನ್ನನ್ನು ಯಾರು ಇಷ್ಟಪಡಲ್ಲ, ನನ್ನನ್ನು ಯಾರು ಪ್ರೀತಿ ಮಾಡಲ್ಲ, ನಾನು ಯಾರು ಬೇಕಾಗಿಲ್ಲ, ನನ್ನನ್ನು ಯಾರು ಬೇಕಾಗಿಲ್ಲ. ಈ ತರ ಎಲ್ಲ ಮನೋಭಾವನೆ ಇಟ್ಕೊಂಡಾಗ ಏನಾಗುತ್ತೆ, ನಮ್ಮ ಸೆಲ್ಫ್ ಎಸ್ಟೀಮ್ ಅಥವಾ ಸೆಲ್ಫ್ ಇಮೇಜ್ ಏನಾಗುತ್ತೆ, ಇನ್ನ ಡೆಂಟ್ ಆಗ್ತಾ ಬರುತ್ತೆ, ಇನ್ನ ಲೋ ಆಗ್ತಾ ಬರುತ್ತೆ. ರೈಟ್? ಇದ್ರ ಜೊತೆಗೆ ಏನೇನು ಸೆಲ್ಫ್ ಎಸ್ಟೀಮ್ ನ ಡೆಂಟ್ ಮಾಡುತ್ತೆ, ಕ್ರಶ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಕಂಪ್ಯಾರಿಸನ್. ಯಾಕೆ ಈ ಸೆಲ್ಫ್ ಇಮೇಜ್, ಸೆಲ್ಫ್ ಎಸ್ಟೀಮ್ ನಿಮ್ಗೆ ಲೋ ಇರುತ್ತೆ ಅಥವಾ ಹೈ ಹೇಗಾಗುತ್ತೆ, ಯಾಕೆ ಬರುತ್ತೆ ಅಂದ್ರೆ ಕಂಪ್ಯಾರಿಸನ್ ಇಂದ. ಯಾವಾಗ ನಮ್ಮನ್ನ ನಾವು ಕಂಪೇರ್ ಮಾಡ್ತೀವಿ, ನಾನು ಪೇರೆಂಟಿಂಗ್ ಟ್ರೈನಿಂಗ್ ಕೊಡ್ಬೇಕಾದ್ರೆ ಇದನ್ನೇ ಹೇಳೋಂಥದ್ದು, ಮಕ್ಕಳಿಗೆ ಯಾವತ್ತು ನಾವು ಕಂಪೇರ್ ಮಾಡಬಾರ್ದು. ನೋಡು ನಿಮ್ಮ ಅಣ್ಣ ನೋಡಿ ಎಷ್ಟು ಕಲ್ತಿದ್ದಾನೆ, ಎಷ್ಟು ಡಿಸಿಪ್ಲಿನ್ ಆಗಿರ್ತಾನೆ, ಹೆಂಗೆ ನೀಟಾಗಿ ತಿಂತಾನೆ, ಟೈಮ್ ಕರೆಕ್ಟಾಗಿ ಮಾಡ್ತಾನೆ, ನೀನೇನು ಅಂತ ಹೇಳಿ ಕಂಪೇರ್ ಮಾಡಬಾರ್ದು ಯಾವತ್ತು. ನಾನು ಪೇರೆಂಟ್ಸ್ ಟ್ರೈನಿಂಗ್ ಅಲ್ಲಿ ಅದನ್ನೇ ಹೇಳ್ಕೊಡುವಂಥದ್ದು. ಅಥವಾ ಅವ್ನು ಹೆಂಗ್ ಓದ್ತಾನೆ ನೋಡು, ಎಷ್ಟು ಮಾರ್ಕ್ಸ್ ಸಿಗ್ತಾನೆ ನೋಡು, ನಿಮ್ಮ ಫ್ರೆಂಡ್ ನೋಡಿ, ನಿಮ್ಮ ಪಕ್ಕದ ಮನೆ ನೋಡಿ ಎಷ್ಟು ಓದ್ತಾನೆ, ಹೆಂಗೆ ನೀಟಾಗಿರ್ತಾನೆ. ಎಲ್ಲ ಮಕ್ಕಳು ಬೇರೆ, ಸೊ ಒಂದೇ ತಕ್ಕಡಿಲಿ ಅಳಿಯಕ್ ಆಗೋದಿಲ್ಲ. ಸೊ ಕಂಪ್ಯಾರಿಸನ್ ಯಾವತ್ತೂ ಮಾಡಬಾರ್ದು. ನೆವರ್ ಕಂಪೇರ್. ನಿಮ್ಮ ಫ್ರೆಂಡ್ಸ್ನ ನಿಮ್ಮನ್ನ ಕಂಪೇರ್ ಮಾಡ್ಕೋಬೇಡಿ, ನಿಮ್ಮ ಬ್ರದರ್ ಸಿಸ್ಟಮ್ನ ಕಂಪೇರ್ ಮಾಡ್ಕೋಬಾರ್ದು. ರೈಟ್? ಅಥವಾ ಯಾರೋ ಬೆಳೆದಿದ್ದಾರೆ ಅಂತ ಹೇಳಿದ್ರೆ ಅವರ ಒಂದು ಕಲಿಕೆನೇ ಬೇರೆ ಇರುತ್ತೆ, ಅವರ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಇನ್ಸ್ಪಿರೇಷನ್ ತಗೊಳ್ಳೋದು ಬೇರೆ. ಅವ್ರಿಗೆ ಅಷ್ಟೊಂದು ಗೊತ್ತು, ನನಗೆ ಬರಲ್ಲ, ಅವ್ರು ಅಷ್ಟೊಂದು ಮಾಡ್ತಾ ಇದ್ರೆ ನನಗೆ ಆಗ್ತಾ ಇಲ್ಲ. ರೈಟ್? ಸೊ ಕಂಪೇರ್ ಮಾಡಿಕೊಂಡು ಲೋ ಫೀಲ್ ಮಾಡ್ಕೊಂಡ್ರೆ ಏನಾಗುತ್ತೆ, ಆಟೋಮೆಟಿಕ್ ಆಗಿ ನಮ್ಮ ಸೆಲ್ಫ್ ಇಮೇಜ್ ಡೆಂಟ್ ಆಗ್ತಾ ಹೋಗುತ್ತೆ, ಕ್ರಶ್ ಆಗ್ತಾ ಹೋಗುತ್ತೆ. ರೈಟ್? ಸೊ ನೆಕ್ಸ್ಟ್ ಏನಕ್ಕೆ ಕ್ರಶ್ ಆಗುತ್ತೆ? ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಏನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಕೀಳಿರಿಮೆ, ನಮ್ಮ ಮೇಲೆ ನಮ್ಗೆ ಕೀಳಿರಿಮೆ. ರೈಟ್? ಕೀಳಿರಿಮೆ ಅಂದ್ರೆ ಏನರ್ಥ? ಎಲ್ಲೋ ಒಂದ್ ಕಡೆ ನನಗೆ ಇಂಗ್ಲಿಷ್ ಬರಲ್ಲ, ನಾನು ಹಳ್ಳಿಯಿಂದ ಬಂದರು, ನಾನು ಗೌರ್ಮೆಂಟ್ ಸ್ಕೂಲಿಂದ ಓದಿ ಬಂದಿದ್ದು, ನಾನು ಕನ್ನಡ ಮೀಡಿಯಮಿಂದ ಓದಿ ಬಂದಿದ್ದು. ರೈಟ್? ನಾನು ನೋಡೋಕ್ಕೆ ಕಪ್ಪಗಿದ್ದೀನಿ, ಅಥವಾ ನನಗೆ ಕೂದಲು ಅಷ್ಟು ಚೆನ್ನಾಗಿ ಕಾಣೋದಿಲ್ಲ, ಅಥವಾ ನಾನು ಸೋಡಾ ಬುಡ್ಡಿ ಗ್ಲಾಸ್ ಹಾಕ್ಕೊಳ್ತೀನಿ. ರೈಟ್? ನನ್ಗೆ ಹಲ್ಲು ಮುಂದೆ ಇದೆ, ನಾನು ತೊದಲ್ತೀನಿ. ರೈಟ್? ಅಥವಾ ನಾನು ನೋಡೋಕೆ ದುಮ್ಮಕ್ಕಿದ್ದೀನಿ, ನಾನು ತುಂಬಾ ಸಣ್ಣಗಿದ್ದೀನಿ, ನನ್ನ ಬಾಡಿ ವೇಟ್ ಇಲ್ಲ. ರೈಟ್? ಎಷ್ಟೊಂದು ನಮ್ಮ ಒಳಗಡೆ ಒಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕುತ್ಕೊಂಡ್ಬಿಟ್ಟಿರುತ್ತೆ. ರೈಟ್? ಬೇರೆಯವ್ರು ಕಂಪೇರ್ ಮಾಡ್ಕೊಂಡಾಗ ನನ್ನ ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ಅದು ಕಡಿಮೆ ಇದೆ, ಇದು ಕಡಿಮೆ ಇದೆ, ನನಗೆ ಅದು ಚೆನ್ನಾಗಿಲ್ಲ, ಇದು ಚೆನ್ನಾಗಿಲ್ಲ. ಇದರಿಂದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕುತ್ಕೊಳ್ಳುತ್ತೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಸೆಲ್ಫ್ ಇಮೇಜ್, ಸೆಲ್ಫ್ ಎಸ್ಟೀಮ್ ಎಲ್ಲ ಡೆಂಟ್ ಆಗುತ್ತೆ. ಇನ್ನೇನಕ್ಕೆ ಆಗುತ್ತಪ್ಪ ಅಂದ್ರೆ, ಎಲ್ಲೋ ಒಂದ್ ಕಡೆ ಗಿಲ್ಟ್ ಅಂದ್ರೆ ಏನು? ನಾವು ಮಾಡಿರೋ ತಪ್ಪಿಂದ ಓಕೆ ಎಲ್ಲೋ ಒಂದ್ ಕಡೆ ಅಳಕು ಕೂತ್ಕೊಂಡ್ಬಿಟ್ಟಿರುತ್ತೆ. ನಾನು ಹಿಂಗ್ ಮಾಡಬಾರ್ದಿತ್ತು, ಹಿಂಗ್ ಮಾಡಬಾರ್ದಿತ್ತು ಅನ್ನೋದಕ್ಕೆ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಕುಗ್ಗೋಗಿರುತ್ತೆ. ರೈಟ್? ಮತ್ತೆ ಸುಳ್ಳು ಹೇಳಿದಾಗ ಆಟೋಮೆಟಿಕ್ ಆಗಿ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗುತ್ತೆ. ಮತ್ತೆ ಅಗೇನ್ಸ್ಟ್ ವ್ಯಾಲ್ಯೂ ಅಂಡ್ ಪ್ರಿನ್ಸಿಪಲ್. ನಾವೇನಾದ್ರೂ ನಂಬಿರ್ತೀವಿ, ನಮ್ಮ ಪ್ರಿನ್ಸಿಪಲ್ ಒಂದ್ ಇರುತ್ತೆ ಅಂತ ಹೇಳಿದ್ರೆ ಅದ್ರ ಎದುರು ಅಪೋಸಿಟ್ ಆಗಿ ನಾವು ಹೋದಾಗ ಅವಾಗ ಏನಾಗುತ್ತೆ, ನಮ್ಮ ಸೆಲ್ಫ್ ಎಸ್ಟೀಮ್ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್,
ನಾವು ನಾನ್ ವೆಜ್ ತಿನ್ಬಾರ್ದು ಅನ್ನೋದು ಒಂದು ರೂಲ್ಸ್ ವ್ಯಾಲ್ಯೂಸ್ ಇದ್ರೆ ಮನೆಯಲ್ಲಿ, ಸೊ ನಾನ್ ವೆಜ್ ತಿಂತೀನಿ ಅಥವಾ ತಿಂದಾಗ ಏನನ್ಸುತ್ತೆ, ಎಲ್ಲೋ ಒಂದ್ ಕಡೆ ಗಿಲ್ಟ್ ಕಾಡುತ್ತೆ, ಛೇ ನಾನು ಮಾಡಬಾರ್ದಿತ್ತೇನೋ, ಅಥವಾ ಸುಳ್ಳು ಹೇಳ್ಬಾರ್ದು, ಅಥವಾ ನಾನು ಹಾನೆಸ್ಟ್ ಆಗಿರ್ಬೇಕು, ಮೋಸ ಮಾಡಬಾರ್ದು, ಎಲ್ಲೋ ಒಂದ್ ಕಡೆ ಸುಳ್ಳು ಹೇಳ್ಬಿಟ್ಟೆ, ಮೋಸ ಮಾಡ್ಬಿಟ್ಟೆ ಅಂದಾಗ ಅಗೇನ್ಸ್ಟ್ ನಮ್ಮ ವ್ಯಾಲ್ಯೂ ಪ್ರಿನ್ಸಿಪಲ್ಗೆ ವಿರುದ್ಧವಾದ ಹೋದಾಗ ಏನಾಗುತ್ತೆ, ನಮ್ಮ ಸೆಲ್ಫ್ ಇಮೇಜ್ ಲೋ ಆಗ್ಬಿಡುತ್ತೆ, ಕ್ರಶ್ ಆಗುತ್ತೆ, ರೈಟ್. ರಾಂಗ್ ಹ್ಯಾಬಿಟ್ಸ್ ಅಂಡ್ ರಾಂಗ್ ಎಥಿಕ್ಸ್, ಒಂದು ಕೆಟ್ಟ ಅಭ್ಯಾಸಗಳು ಅಥವಾ ಒಂದು ವ್ಯಾಲ್ಯೂಸ್ ಇಟ್ಕೊಳ್ದಿರೋ ಒಂದು ಕೆಟ್ಟ ಎಥಿಕ್ಸ್ ವರ್ಕಲ್ಲೇ, ಬಿಸ್ನೆಸ್ ಅಲ್ಲೇ ಆಗ್ಲಿ, ರೈಟ್, ನಮ್ಮ ಮಾಡೋ ಕೆಲಸದಲ್ಲೇ ಆಗ್ಲಿ, ಯಾರಿಗೂ ಗೊತ್ತಾಗಲ್ಲ ಬಿಡು, ಸ್ವಲ್ಪ ಕಂಪ್ಲೀಟ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅರ್ಧಂಬರ್ಧ ಮಾಡ್ಬಿಡೋಣ. ಸಿಂಪಲ್ ಎಕ್ಸಾಂಪಲ್, ಹೋಮ್ ವರ್ಕ್ ಮಾಡ್ಬೇಕಾದ್ರೆ ಬಿಡು ಒಂದು ಲಾಸ್ಟಲ್ಲಿ ಒಂದು 2 ಲೈನ್ ಬರ್ದಿಲ್ಲ ಅಂದ್ರೂ ಪರವಾಗಿಲ್ಲ, ಈ ತರ ಒಂದು, ಇದೆಲ್ಲ ವರ್ಕ್ ಎಥಿಕ್ಸ್ ಅಥವಾ ರಾಂಗ್ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ರೈಟ್. ಇದನ್ನೆಲ್ಲ ಇಟ್ಕೊಂಡಾಗ ಏನಾಗುತ್ತೆ, ಸೆಲ್ಫ್ ಇಮೇಜ್ ಏನಾಗುತ್ತೆ, ಆಟೋಮೆಟಿಕಲಿ ಡೌನ್ ಆಗ್ತಾ ಹೋಗುತ್ತೆ, ರೈಟ್ ಫ್ರೆಂಡ್ಸ್. ಸೊ ಕ್ಲಿಯರ್, ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ಹೌ ಟು ಚೇಂಜ್ ದ ಲೋ ಸೆಲ್ಫ್ ಇಮೇಜ್, ರೈಟ್, ಸೊ ಸೆಲ್ಫ್ ಎಸ್ಟೀಮ್. ಸೊ ಹೇಗೆ ಒಂದು ನಿಮ್ಮ ಲೋ ಸೆಲ್ಫ್ ಎಸ್ಟೀಮ್ ನ ಚೇಂಜ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಫಸ್ಟ್ 3 ways ಟು ಟಾಕ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನೀವೇನು ಯೋಚನೆ ಮಾಡ್ತೀರಾ, ಏನು ಫೀಲ್ ಮಾಡ್ತೀರಾ, ಅದೇ ಸೆಲ್ಫ್ ಎಸ್ಟೀಮ್. ಸೊ ಇದಕ್ಕೆ ಸೊಲ್ಯೂಷನ್ ಅಷ್ಟೇ, ನಿಮ್ ಬಗ್ಗೆ ನೀವು ಏನ್ ಮಾತಾಡ್ಕೊಳ್ತೀರಾ, ನಿಮ್ ಜೊತೆ ನೀವು ಏನ್ ಮಾತಾಡ್ಕೊಳ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಲಿಸನ್ ವಾಟ್ ಯು ಆರ್ ಸೇಯಿಂಗ್ ಟು ಯುವರ್ ಸೆಲ್ಫ್. ಫಸ್ಟ್ ನೀವು ಆಲೋಚನೆ ಮಾಡಿ, ಅನಲೈಸ್ ಅಂದ್ರೆ ವಿಮರ್ಶೆ ಮಾಡಿ. ಓಕೆ, ಕೇಳಿಸ್ಕೊಳ್ಳಿ, ನಿಮ್ಮ ಮನಸ್ಸಲ್ಲಿ ನೀವು ನಿಮ್ ಜೊತೆ ನೀವು ಏನ್ ಮಾತಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅರ್ಥ ಆಗ್ತಾ ಇದೆಯಾ? ಸೊ ನೆಗೆಟಿವ್ ಮಾತಾಡ್ತಾ ಇದ್ದೀರಾ, ಅಥವಾ ಯಾವ ತರ ನೀವು ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ನಿಮ್ ಜೊತೆ ನೀವು. ಓಕೆ, ಪ್ರತಿದಿನ ಏನಾದ್ರೂ ಮಾಡ್ಬೇಕಂದಾಗ ಹೇಗೆ ನೀವು ಅದನ್ನ ಎದುರಿಸ್ತಾ ಇದ್ದೀರಾ ನಿಮ್ಮ ಒಳಗಡೆ ನೀವು ಅಂತ ಹೇಳ್ಬಿಟ್ಟು. ಸೊ ಅನಲೈಸ್ ಮಾಡಿ, ಫಸ್ಟ್ ವಿಮರ್ಶೆ ಮಾಡಿ, ರೈಟ್. ದೆನ್ ಟೇಕ್ ಅ ಚಾಲೆಂಜ್, ಒಂದು ಚಾಲೆಂಜ್ ತಗೊಳ್ಳಿ. ಅರ್ಥ ಆಗ್ತಾ ಇದೆಯಾ? ರೈಟ್, ನಾನು ಪಾಸಿಟಿವ್ ಆಗಿ ಮಾತಾಡ್ತೀನಿ, ನಾನು ಹೀಗೆ ಮಾತಾಡ್ತೀನಿ, ನನಗೆ ನಾನು ಹೀಗೆ ಹೇಳ್ತೀನಿ, ಮಿಸ್ಟೇಕ್ ಆದ್ರೂ ಪರವಾಗಿಲ್ಲ, ನಾನು ಕಾನ್ಫಿಡೆಂಟ್ ಆಗಿರ್ತೀನಿ, ಧೈರ್ಯವಾಗಿರ್ತೀನಿ, ಮುನ್ನುಗ್ತೀನಿ. ಸೊ ಟೇಕ್ ಚಾಲೆಂಜ್. ಸೆಲ್ಫ್ ಟಾಕ್ ಅಲ್ಲಿ ಫಸ್ಟ್ ಚೇಂಜ್ ಮಾಡ್ಕೋಬೇಕು, ರೈಟ್. ಸೊ ಚೇಂಜ್ ಯುವರ್ ಸೆಲ್ಫ್ ಟಾಕ್. ಓಕೆ, ಚೇಂಜ್ ಯುವರ್ ಸೆಲ್ಫ್ ಟಾಕ್. ಏನ್ ಚೇಂಜ್ ಮಾಡ್ಬೇಕಂತ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಬಟ್ ನಿಮ್ ಜೊತೆ ನೀವು ಏನ್ ಮಾತಾಡ್ತೀರಾ ಅದು ಚೇಂಜ್ ಆಗ್ಬೇಕು ಫಸ್ಟ್. ಅದು ಚೇಂಜ್ ಆದ್ರೆ ನಿಮ್ಮಲ್ಲೇ ಸೆಲ್ಫ್ ಇಮೇಜ್, ಸೆಲ್ಫ್ ಎಸ್ಟೀಮ್ ಎಲ್ಲ ಆಟೋಮೆಟಿಕ್ ಆಗಿ ಹೈ ಆಗ್ತಾ ಹೋಗುತ್ತೆ, ರೈಟ್. ಸೊ ಸೆಲ್ಫ್ ಎಸ್ಟೀಮ್ ಸೈಕಲ್, ಇದನ್ನ ಅರ್ಥ ಮಾಡ್ಕೊಳ್ಳೋಣ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಲೋ ಸೆಲ್ಫ್ ಎಸ್ಟೀಮ್ ಸೈಕಲ್ ಏನು, ಹೈ ಸೆಲ್ಫ್ ಎಸ್ಟೀಮ್ ಸೈಕಲ್ ಏನು ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಎಲ್ಲ ಶುರು ಆಗದೆ ನಮ್ಮ ಒಂದು ನೆಗೆಟಿವ್ ಸೆಲ್ಫ್ ಟಾಕ್ ಇಂದ ಅಥವಾ ಪಾಸಿಟಿವ್ ಸೆಲ್ಫ್ ಟಾಕ್ ಇಂದ. ಓಕೆ, ಯಾವಾಗ ನಾವು ಫಸ್ಟ್ ಪಾಸಿಟಿವ್ ಸೆಲ್ಫ್ ಟಾಕ್ ಇಟ್ಕೊಂಡು ನಾವು ನಮ್ಮ ಜೊತೆ ನಾವು ಮಾತಾಡ್ಕೊಂಡು ಏನಾದ್ರೂ ಒಂದು ಆಕ್ಷನ್ ತಗೊಳ್ತೀವಿ, ಒಂದು ಕ್ರಿಯೆ ಮಾಡ್ತೀವಿ, ಒಂದು ಕಾರ್ಯ ಮಾಡ್ತೀವಿ, ಏನ್ ಸಿಗುತ್ತೆ ಅದರಿಂದ? ಆಟೋಮೆಟಿಕ್ ಆಗಿ ಹೈ ರಿಸಲ್ಟ್ ಸಿಗುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಏನಾದ್ರೂ ಮಾಡಿದ್ರೆ ಪಾಸಿಟಿವ್ ರಿಸಲ್ಟ್ ಬರುತ್ತಾ, ನೆಗೆಟಿವ್ ರಿಸಲ್ಟ್ ಬರುತ್ತಾ? ಚಾನ್ಸಸ್ 90% ಏನ್ ಬರುತ್ತೆ? ಪಾಸಿಟಿವ್, ಡೆಫಿನೆಟ್ಲಿ. ಸೊ ನಾವು ಪಾಸಿಟಿವ್ ಸೆಲ್ಫ್ ಟಾಕ್ ಇಟ್ಕೊಂಡು ನಾವು ಏನಾದ್ರೂ ಆಕ್ಷನ್ ಮಾಡಿದಾಗ ಡೆಫಿನೆಟ್ಲಿ ಹೈ ರಿಸಲ್ಟ್ಸ್ ಬರುತ್ತೆ, ಹೈ ಅಚೀವ್ಮೆಂಟ್ ಬರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಪರ್ಸೆಪ್ಷನ್, ನಮ್ಮ ಬಗ್ಗೆ ನಮ್ಗೆ ಏನ್ ಅನ್ಸುತ್ತೆ, ಅರೆ ನಾನು ಅನ್ಕೊಂಡ್ ಮಾಡಿದ್ನಲ್ವಾ, ನನಗೆ ಒಳ್ಳೆ ರಿಸಲ್ಟ್ಸ್ ಕೂಡ ಬಂತಲ್ವಾ ಅಂತೇಳಿ ನಮ್ಮ ಸೆಲ್ಫ್ ಎಸ್ಟೀಮ್, ನಮ್ಮ ಕಾನ್ಫಿಡೆನ್ಸ್ ಏನಾಗುತ್ತೆ, ಇನ್ನೂ ಬೂಸ್ಟಪ್ ಆಗುತ್ತೆ. ಸೊ ಬೂಸ್ಟಪ್ ಆದಾಗ ಏನಾಗುತ್ತೆ, ನಮ್ಮ ಆತ್ಮಾಭಿಮಾನ, ರಿವಾರ್ಡಿಂಗ್ ಇನ್ ರಿಲೇಶನ್ಶಿಪ್. ಸೊ ಎಲ್ಲರೂ ನಮ್ಮನ್ನು ಹೊಗಳ್ತಾರೆ, ಎಲ್ಲರೂ ನಮ್ಮನ್ನು ಗುರುತಿಸ್ತಾರೆ, ಅರೆ ವಾವ್ ಗುಡ್, ಒಳ್ಳೆ ಕೆಲಸ ಮಾಡಿದೆ, ಇದನ್ನ ಪ್ರೂವ್ ಮಾಡಿದೆ ನೀನು, ಅಥವಾ ಬೆಸ್ಟ್ ಆಗಿ ಮಾಡಿದೆ ನೀನು, ನಮ್ಮ ಬಗ್ಗೆನೂ ನಮ್ಗೆ ಅನ್ಸುತ್ತೆ, ಬೇರೆಯವರು ಗುರುತಿಸ್ತಾರೆ. ಇದರಿಂದ ಏನಾಗುತ್ತೆ, ಮತ್ತೆ ಇನ್ಸ್ಪೈರ್ಡ್ ಸೆಲ್ಫ್ ಕಾನ್ಫಿಡೆನ್ಸ್, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಏನಾಗುತ್ತೆ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಸೊ ಸೆಲ್ಫ್ ಕಾನ್ಫಿಡೆನ್ಸ್ ಇನ್ಕ್ರೀಸ್ ಆದ್ರೆ ನಮ್ಮ ಒಂದು ಪಾಸಿಟಿವ್ ಸೆಲ್ಫ್ ಟಾಕ್ ಕೂಡ ಏನಾಗುತ್ತೆ, ಇನ್ನ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಅ ಸೈಕಲ್. ಸೇಮ್ ವೇ ನೆಗೆಟಿವ್ ಸೆಲ್ಫ್ ಟಾಕ್ ಕೂಡ ಅಷ್ಟೇ. ಸೊ ನೆಗೆಟಿವ್ ಸೆಲ್ಫ್ ಟಾಕ್ ಇಟ್ಕೊಂಡ್ರೆ ನಮ್ಮ ಅಚೀವ್ಮೆಂಟ್ ಕೂಡ, ಆಕ್ಷನ್ ಕೂಡ ಲೋ ಇರುತ್ತೆ, ಅಚೀವ್ಮೆಂಟ್ ಕೂಡ ಲೋ ಇರುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಕೂಡ ಲೋ ಇರುತ್ತೆ. ಸೊ ನಮ್ಮನ್ನು ನಾವು ಗುರುತಿಸ್ಕೊಳ್ಳಲ್ಲ, ಜನ ನಮ್ಮನ್ನು ಗುರುತಿಸಲ್ಲ, ಸೊ ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂತ ಕಾನ್ಫಿಡೆನ್ಸ್ ಇನ್ನ ಮತ್ತೆ ಕಡಿಮೆ ಆಗುತ್ತೆ. ಅದರಿಂದ ಮತ್ತೆ ನೆಗೆಟಿವ್ ಸೆಲ್ಫ್ ಟಾಕೇ ಬರುತ್ತೆ. ಸೊ ಇಟ್ಸ್ ಅ ಸೈಕಲ್ ಮತ್ತೆ. ಸೊ ಈ ಒಂದು ಸೈಕಲ್ ಇಂದ ನಾವೇನ್ ಮಾಡ್ಬೇಕು, ಆಚೆ ಬರಬೇಕು, ರೈಟ್. ಸೊ ಈ ಸೈಕಲ್ ಇಂದ ನಾವು ಆಚೆ ಬರಬೇಕು. ಅರ್ಥ ಆಗ್ತಾ ಇದೆಯಾ?
ರೈಟ್? ಸೊ ಹೇಗೆ ಒಂದು ಆಚೆ ಬರ್ಬೋದು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಅಕ್ಸೆಪ್ಟ್ ಅಂಡ್ ಫರ್ಗಿವ್, ರೈಟ್? ಗಿವ್ ಮಿ 1 second, I'll take a sip of water. ಸೊ ಅಕ್ಸೆಪ್ಟ್ ಅಂಡ್ ಫರ್ಗಿವ್. ಫಸ್ಟ್ ಆಫ್ ಆಲ್ ನಾವು ಏನ್ ಆಗಿದ್ದೀವೋ, ಹೇಗಿದ್ದೀವೋ, ನಾನು ಕುಳ್ಳಗಿದ್ದೀನ, ಕಪ್ಪಗಿದ್ದೀನ, ನನ್ಗೆ ಇಂಗ್ಲಿಷ್ ಬರಲ್ವಾ, ನನ್ ಕನ್ನಡ ಕರೆಕ್ಟಾಗಿ ಬರಲ್ವಾ, ವಾಟ್ ಎವರ್ ಇಟ್ ಈಸ್, ಪಾಸ್ಟ್ ಏನಾದರೂ ಚೇಂಜ್ ಮಾಡೋಕ್ಕಾಗತ್ತಾ? ಪಾಸಿಬಲ್? ನಾಟ್ ಪಾಸಿಬಲ್. ಪಾಸ್ಟ್ ಈಸ್ ಪಾಸ್ಟ್. ಸೊ ಪಾಸ್ಟ್ ಏನು ಚೇಂಜ್ ಮಾಡೋಕ್ಕಾಗಲ್ಲ, ಏನಿದ್ರು ಫ್ಯೂಚರ್ ಚೇಂಜ್ ಮಾಡೋಕ್ಕಾಗತ್ತೆ, ರೈಟ್? ಫಸ್ಟ್ ಆಫ್ ಆಲ್ ಏನಿದ್ದೀವಿ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ಪ್ಲಸ್ ಫರ್ಗಿವ್. ಇದುವರೆಗೂ ಏನಾದ್ರೂ ಮಿಸ್ಟೇಕ್ಸ್ ಆಗಿತ್ತು, ಏನಾದ್ರೂ ತಪ್ಪಾಗಿತ್ತು, ಅಥವಾ ನಾವು ಮಾಡ್ಬೇಕಾಗಿದ್ದನ್ನ ಮಾಡಿಲ್ಲ, ದಟ್ಸ್ ಓಕೆ. ಇದುವರೆಗೂ ಆಗೋಗಿದೆ. ಸೊ ಫರ್ಗಿವ್ ಯುವರ್ ಸೆಲ್ಫ್. ಸೊ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಫಸ್ಟ್ ನಮ್ಮನ್ನು ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು. ನಾನು ಹಿಂಗೇನೆ, ನಾನು ಇವಾಗ ಏನಿದ್ದೀನೋ ಇದೆ, ಇಲ್ಲಿಂದ ನಾನು ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು. ಸೊ ಅಕ್ಸೆಪ್ಟ್ ದ ರಿಯಾಲಿಟಿ ಅಂಡ್ ಫರ್ಗಿವ್ ಯುವರ್ ಸೆಲ್ಫ್. ಇದು ಫಸ್ಟ್ ಸ್ಟೆಪ್. ಕ್ಲಿಯರ್? ಸೊ ನೆಕ್ಸ್ಟ್ ಇಸ್ ಅ ಸೆಲ್ಫ್ ಲವ್. ಸೊ ನೆಕ್ಸ್ಟ್ ಸೀಕ್ರೆಟ್ ಏನಪ್ಪಾ ಅಂದ್ರೆ, ಫಸ್ಟ್ ನೀವು ಬೆಳೆಸ್ಕೋಬೇಕಾಗಿರೋಂಥದ್ದು ಸೆಲ್ಫ್ ಲವ್ ನ ನೀವು ಬೆಳೆಸ್ಕೋಬೇಕು. ಸೊ ನಾವು ಬೇರೆಯವ್ರನ್ನ ಪ್ರೀತಿ ಮಾಡೋಕ್ಕಿಂತ ಮೊದಲು, ಪ್ರಪಂಚನ ಪ್ರೀತಿ ಮಾಡೋಕ್ಕಿಂತ ಮೊದಲು ಫಸ್ಟ್ ನಾವು ಮಾಡ್ಬೇಕಾಗಿರೋದೇ ನಮ್ಮನ್ನ ನಾವು ಇಷ್ಟಪಡ್ಬೇಕು, ರೈಟ್? ಏನ್ ನಮ್ಮಲ್ಲಿ ಒಳ್ಳೇದಿದೆ, ಏನ್ ಒಳ್ಳೆ ಗುಣಗಳಿದೆ, ರೈಟ್? ಏನೆಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಅದನ್ನೆಲ್ಲ ಇಷ್ಟಪಡಕ್ ಸ್ಟಾರ್ಟ್ ಮಾಡಿ. ಲವ್ ಯುವರ್ ಸೆಲ್ಫ್. ಯಾವಾಗ ನಾವು ನಮ್ಮನ್ನ ನಾವು ಇಷ್ಟಪಡಕ್ ಶುರು ಮಾಡ್ತೀವಿ, ಡೋಂಟ್ ಲುಕ್ ಅಟ್ ದ ನೆಗೆಟಿವ್ ಸೈಡ್. ಏನ್ ಸರಿ ಇಲ್ಲ ಅದನ್ನ ಬಿಟ್ಬಿಡೋಣ, ಅದು ಬೇಡ. ಏನ್ ಚೆನ್ನಾಗಿದೆ ಅದನ್ನ ನೋಡೋಕ್ ಶುರು ಮಾಡಿ, ಇಷ್ಟ ಆಗಕ್ ಶುರು ಆಗುತ್ತೆ. ಓಕೆ, ಸೆಲ್ಫ್ ಲವ್. ಸೆಲ್ಫ್ ಲವ್ಗೆ ಮತ್ತೆ ಇನ್ನೊಂದಕ್ಕೆ ನಾನೊಂದು ಆಕ್ಟಿವಿಟಿ ಮಾಡಿಸ್ತೀನಿ. ಓಕೆ, ಈ ವರ್ಕ್ಶಾಪ್ ಅಲ್ಲೇ ನೀವು ಇನ್ಸ್ಟೆಂಟ್ ಚೇಂಜ್ ಆಗುತ್ತೆ, ಚೇಂಜಸ್ ಮಾಡಿಸ್ತೀನಿ. ಎಷ್ಟು ಜನಕ್ಕೆ ಬೇಕು? ಥ್ಯಾಂಕ್ ಯು. ಗೆಟ್ ರೆಡಿ, ಗೆಟ್ ಪ್ರಿಪೇರ್ಡ್. ಓಕೆ, ಸೊ ನೆಕ್ಸ್ಟ್ ಬೇಕಾಗಿರೋಂಥದ್ದು ಏನು? ಸೆಲ್ಫ್ ಅಪ್ರಿಸಿಯೇಷನ್. ಪ್ರಪಂಚ ಹೊಗಳುತ್ತೋ ಇಲ್ವೋ ಬೇಡ, ಮನೇಲಿ ಯಾರಾದ್ರೂ ಹೊಗಳ್ತಾರೋ ಇಲ್ವೋ ಬೇಡ. ಫಸ್ಟ್ ನಿಮ್ಮನ್ನ ನೀವು ಹೊಗಳ್ಕೋಬೇಕು, ಅಪ್ರಿಶಿಯೇಟ್ ಮಾಡಿ, ನಿಮ್ಮನ್ನ ನೀವು ಅಪ್ರಿಶಿಯೇಟ್ ಮಾಡಿ. ನಿಮ್ಮ ಬಗ್ಗೆ ನಿಮಗ್ ಗೊತ್ತಿರುತ್ತೆ, ನೀವೇನ್ ಮಾಡಿದ್ರಿ ಏನ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಗೊತ್ತಾಗಕ್ಕಿಂತ ಮೊದಲು ನಿಮಗ್ ಗೊತ್ತಾಗುತ್ತೆ. ನೀವು ದಿನಪೂರ್ತಿ ಹಾನೆಸ್ಟ್ ಆಗಿದ್ರಾ, ನಿಮಗ್ ಗೊತ್ತು. ಸೊ ಅಪ್ರಿಶಿಯೇಟ್ ಯುವರ್ ಸೆಲ್ಫ್. ಎಸ್, ನಾನು ಇವತ್ತು ದಿನಪೂರ್ತಿ ಹಾನೆಸ್ಟ್ ಆಗಿದ್ದೆ, ಇವತ್ತಿನ ದಿನ ಒಬ್ರಿಗೂ ಸುಳ್ಳು ಹೇಳಿಲ್ಲ ನಾನು. ಅಪ್ರಿಶಿಯೇಟ್ ಯುವರ್ ಸೆಲ್ಫ್. ವಾವ್, ಸೂಪರ್, ವೆರಿ ಗುಡ್ ಗೋಪಿ. ಅನ್ಕೊಂಡಿದ್ನ ಮಾಡಿ ಫಸ್ಟ್. ಲೈಕ್ ಬೆಳಗ್ಗೆ ಬೇಗ ಎದ್ದೇಳ್ಬೇಕು ಅನ್ಕೊಂಡ್ರ ಮಾಡಿ. ಒಂದ್ಸರಿ ಮಾಡಿದಾಗ ಏನಾಗುತ್ತೆ, ವಾವ್ ಅನ್ಸುತ್ತೆ. ಅಪ್ರಿಶಿಯೇಟ್ ಯುವರ್ ಸೆಲ್ಫ್. ವಾವ್, ಅನ್ಕೊಂಡಿದ್ನ ಮಾಡಿದೀಯಾ ಗೋಪಿ, ವೆರಿ ಗುಡ್, ಸೂಪರ್. ಅಪ್ರಿಶಿಯೇಟ್ ಯುವರ್ ಸೆಲ್ಫ್. ಯಾವಾಗ ಅಪ್ರಿಶಿಯೇಟ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ನಮ್ಮ ಒಳಗಡೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಓಕೆ, ನಾವು ಬೇರೆಯವ್ರು ಹೊಗಳೋಕ್ಕಿಂತ ಮೊದಲು ನಮ್ಮನ್ನ ನಾವು ಹೊಗಳ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಬಹುಮಾನ ಯಾವುದೂ ಇಲ್ಲ. ಪ್ಲಸ್ ಅದ್ರ ಜೊತೆಗೆ ಇನ್ನೊಂದು ನೀವು ಮಾಡಬೇಕು, ಸೆಲ್ಫ್ ರಿವಾರ್ಡ್ ಮಾಡ್ಕೊಳ್ಳಿ. ಸೆಲ್ಫ್ ರಿವಾರ್ಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಾದ್ರೂ ನೀವು ಚೇಂಜಸ್ ಕಾಣಿಸ್ತಾ ಇದೆ, ಬೆಳವಣಿಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಸೆಲ್ಫ್ ರಿವಾರ್ಡ್ ತುಂಬಾ ಇಂಪಾರ್ಟೆಂಟ್. ಮೈಂಡ್ ಏನ್ ಗೊತ್ತಾ, ಇದೊಂಥರ ಗೇಮ್ ಇದು. ಓಕೆ, ಲಾಸ್ಟ್ ಟೈಮ್ ಹೇಳ್ಕೊಟ್ಟಿದ್ದೆ, ಇನ್ನೊಂದ್ಸರಿ ಸ್ಮಾಲ್ ಆಗಿ ರಿಪೀಟ್ ಮಾಡ್ತೀನಿ ನಾನು. ಸೊ ಮೈಂಡ್ ಹೇಗಪ್ಪ ಅಂತ ಹೇಳಿದ್ರೆ, ಈ ಸಬ್ ಕಾನ್ಶಿಯಸ್ ಮೈಂಡ್ ಒಂಥರ ಗೇಮ್ ಆಡುತ್ತಿದೆ. ಇದಕ್ಕೆ ಪೇನ್ ಪ್ಲೆಜರ್ ಎರಡೇ ಗೊತ್ತಿರೋದು. ಪೇನ್ ಪ್ಲೆಜರ್. ಪೇನ್ ಆಗೋದೆಲ್ಲ ಏನ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ, ಬೇಡ ಅಂತ ದೂರ ತಳ್ಳುತ್ತೆ. ಪ್ಲೆಜರ್ ಆಗೋದೆಲ್ಲ ಏನಾಗುತ್ತೆ, ಓಕೆ ಬೇಕು ಬೇಕು ಮಾಡೋಣ ಅಂತ ಅನ್ಸುತ್ತೆ. ಸಿಂಪಲ್ ಆಗಿ ಉದಾಹರಣೆ ಕೊಡ್ತೀನಿ. ಲೇಟ್ ಆಗಿ ಎದ್ದೇಳೋದು, ಆರಾಮಾಗಿ ಮಲಗಿರೋದು ಪ್ಲೆಜರಾ ಪೇಯ್ನಾ? ಪ್ಲೆಜರ್. ಬೆಳಗ್ಗೆ ಬೇಗ ಎದ್ದೇಳೋದು, ನಿದ್ದೆಗೆಡೋದು, ಎದ್ಬಿಟ್ಟು ಏನಾದ್ರೂ ಎಕ್ಸರ್ಸೈಸ್ ಮಾಡೋದು ಪೇಯ್ನಾ ಪ್ಲೆಜರಾ? ಪೇಯ್ನ್. ಸೊ ಮೈಂಡ್ ಏನ್ ಮಾಡುತ್ತೆ, ಅವಾಯ್ಡ್ ಮಾಡುತ್ತೆ. ಓಕೆ, ಅದನ್ನ ಬ್ರೇಕ್ ಮಾಡ್ಬೇಕಂತ ಹೇಳಿದ್ರೆ ಮೈಂಡಿಗೆ ಅದ್ ನಾವು ಸೆಲ್ಫ್ ರಿವಾರ್ಡ್ ಏನಾದ್ರು ಕೊಡ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಇಷ್ಟವಾದಂತ ಏನಾದ್ರು ಮಾಡ್ಬೇಕು. ಲೈಕ್ ಇವಾಗ ಚಾಕ್ಲೇಟ್ ಇಷ್ಟ, ಲೆಟ್ಸ್ ಲೇಡೀಸ್, ಹುಡುಗಿರಿಗೆಲ್ಲ ಚಾಕ್ಲೇಟ್ ಇಷ್ಟ. ಏನಾದ್ರು ಅನ್ಕೊಂಡಿದ್ ಮಾಡಿದ ತಕ್ಷಣ ವಾವ್ ಸೂಪರ್ ಸೂಪರ್ ವಿನೂತಾ, ನೀನ್ ಮಾಡಿದ್ಯಾ ತಗೋ ಅಂತ ಹೇಳಿ ಒಂದು ಚಾಕ್ಲೇಟ್ ತಗೊಂಡಾಗ ಏನ್ ಅನ್ಸುತ್ತೆ, ಮೈಂಡ್ಗೆ ರಿವಾರ್ಡ್ ಕೊಡ್ತಾ ಇದ್ದೀರಾ. ಸಬ್ ಕಾನ್ಶಿಯಸ್ ಮೈಂಡ್ಗೆ ಏನಾಯ್ತು, ಓ ಈ ಕೆಲಸ ಮಾಡಿದ್ರಿಂದ ರಿವಾರ್ಡ್ ಪ್ಲೇಜರ್ ಸಿಗ್ತಾ ಇದೆ, ಓ ಇದು ಮತ್ತೆ ಮತ್ತೆ ಮಾಡಬೇಕು ಅಂತ ಹೇಳಿ ಕಂಡೀಷನಿಂಗ್ ಆಗುತ್ತೆ. ದಟ್ ಈಸ್ ಅ ಗೇಮ್, ಸೈಕಾಲಜಿ ಗೇಮ್, ರೈಟ್? ಸೆಲ್ಫ್ ರಿವಾರ್ಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ರಿವಾರ್ಡ್ ಅಂತ ಹೇಳಿದ್ರೆ
ಬರೀ ಅಪ್ರಿಸಿಯೇಷನ್ ಅಷ್ಟೇ ಅಲ್ಲ, ಗಿವ್ ಸಮಥಿಂಗ್. ನಿಮಗೆ ನೀವೇನಾದ್ರೂ ಒಂದು ಗಿಫ್ಟ್ ಮಾಡ್ಕೊಳ್ಳೋದು, ಅಥವಾ ಲೈಕ್ ಎಲ್ಲಾದ್ರೂ ಹೊರಗಡೆ ಶಾಪಿಂಗ್ ಈಗ ಸದ್ಯಕ್ಕೆ ಶಾಪಿಂಗ್ ಹೋಗೋಕ್ಕಾಗಲ್ಲ, ರೈಟ್? ನೆಕ್ಸ್ಟ್ ಏನಾದ್ರು ತಗೊಳ್ಳೋಂಥದ್ದಿದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡೋಂಥದ್ದು. ರಿವಾರ್ಡ್ ಯುವರ್ ಸೆಲ್ಫ್. ಏನಾದರೂ ರಿವಾರ್ಡ್ ಮಾಡ್ತಾರೆ, ಇಷ್ಟವಾಗಿದೆ ಏನಾದ್ರು ತಿನ್ನೋದು, ರೈಟ್? ಡೂ ಸಮಥಿಂಗ್ ವಿಚ್ ವಿಲ್ ಫೀಲ್ ಗುಡ್ ಫಾರ್ ಯು. ಸೆಲ್ಫ್ ಟಾಕ್. ಓಕೆ, ಸೊ ನಿಮ್ಮ ಬಗ್ಗೆ ನೀವು ಏನು ಮಾತಾಡ್ಕೊಳ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನಾನು ಅಫರ್ಮೇಷನ್ಸ್ ಅಂತ ಹೇಳಿ ನಿಮಗೆ ಹೇಳ್ಕೊಡ್ತೀನಿ, ನಿಮ್ಮ ಕೈಲಿ ನಾನು ಮಾಡಿಸ್ತೀನಿ ಅದು ಇವಾಗ. ಓಕೆ, ಸೊ ಮೋಸ್ಟ್ ಇಂಪಾರ್ಟೆಂಟ್ ಅದು. ಆ್ಯಂಡ್ ಥಿಂಕ್ ಆಫ್ ಯುವರ್ ಸ್ಟ್ರೆಂತ್ಸ್, ವೆರಿ ಇಂಪಾರ್ಟೆಂಟ್. ಓಕೆ, ಸೆಲ್ಫ್ ಎಸ್ಟೀಮ್ನ ನೀವು ಬೂಸ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಫಸ್ಟ್ ಥಿಂಗ್ ನೀವು ಮಾಡಿಬೇಕು ಈಗ, ಥಿಂಕ್ ಆಫ್ ಯುವರ್ ಸ್ಟ್ರೆಂತ್ಸ್. ಸೊ ಐ ಗಿವ್ ಯು 1 minute ಟೈಮ್, 1 ನಿಮಿಷ ಟೈಮ್ ಕೊಡ್ತೀನಿ. ಒಂದು 5 ಪಾಯಿಂಟ್ಸ್ ನಿಮ್ಮ ಬುಕ್ಕಲ್ಲಿ ನೀವು ಬರೀರಿ, ನಿಮ್ಮ ಬಗ್ಗೆ ಒಳ್ಳೆ ನಿಮ್ಮ ಸ್ಟ್ರೆಂತ್ಸ್ ಏನೇನಿದೆ ಬರೀರಿ, ಲಿಸ್ಟ್ ಮಾಡಿ. 5 ಇರ್ಬೋದು, 10 ಇರ್ಬೋದು. 1 ನಿಮಿಷ ಯೋಚನೆ ಮಾಡಿ. ಟೈಮ್ ಸ್ಟಾರ್ಟ್ಸ್ ನಾವು. ಲಿಸ್ಟ್ ಮಾಡಿ ನಿಮ್ಮ ಬಗ್ಗೆ, ನಿಮ್ಮ ಸ್ಟ್ರೆಂತ್ಸ್ ಏನು. ಥಿಂಕ್. ಎಜುಕೇಶನ್ ಇಸ್ ಮೈ ಸ್ಟ್ರೆಂತ್. ಒಳ್ಳೆ ಓದಿದ್ದೀರಾ ಅಂದ್ರೆ ಎಜುಕೇಶನ್, ನಾಲೆಜ್ ಇದೆ, ಸ್ಟ್ರೆಂತ್. ಫ್ಯಾಮಿಲಿ ಇದ್ದಾರೆ, ಅಪ್ಪ ಅಮ್ಮ ಸ್ಟ್ರಾಂಗ್ ಸಪೋರ್ಟ್ ಇದೆ, ಫ್ಯಾಮಿಲಿ ಸ್ಟ್ರೆಂತ್. ಒಳ್ಳೆ ಕಮ್ಯುನಿಕೇಶನ್ ಬರುತ್ತೆ, ಮಾತು ಬರುತ್ತೆ, ಇಂಗ್ಲಿಷ್ ಬರುತ್ತೆ, ಸ್ಟ್ರೆಂತ್. ನಂಗೆ ಒಳ್ಳೆ ಡ್ಯಾನ್ಸ್ ಬರುತ್ತೆ, ಸ್ಟ್ರೆಂತ್. ದೆನ್ ಒಳ್ಳೆ ವ್ಯಾಲ್ಯೂಸ್ ಇಟ್ಕೊಂಡಿದ್ದೀನಿ, ಹಾನೆಸ್ಟಿ ಫಾಲೋ ಮಾಡ್ತೀನಿ, ಸ್ಟ್ರೆಂತ್. ಥಿಂಕ್ ಥಿಂಕ್ ಥಿಂಕ್, ನಿಮ್ಮೊಳಗಡೆ ಏನೇನು ಸ್ಟ್ರೆಂತ್ ಇದೆ ಯೋಚನೆ ಮಾಡಿ. ಒಳ್ಳೆ ಡ್ರಾಯಿಂಗ್ ಮಾಡ್ತೀನಿ, ಒಳ್ಳೆ ಬರಿತೀನಿ, ನಾನು ಆರ್ಟಿಕಲ್ಸ್ ಬರಿತೀನಿ, ಬುಕ್ ಬರಿತೀನಿ, ಬುಕ್ ಓದ್ತೀನಿ, ರೈಟ್? ಸ್ಟ್ರೆಂತ್ಸ್. ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಹಿಡಿದ ಕೆಲಸ ಸಾಧಿಸೋರ್ಗು ಬಿಡಲ್ಲ, ಸ್ಟ್ರೆಂತ್. ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ವೆರಿ ಗುಡ್, ಸ್ಟ್ರೆಂತ್. ಲಿಸ್ಟ್ ಲಿಸ್ಟ್ ಲಿಸ್ಟ್. ಡನ್. ಅಟ್ಲೀಸ್ಟ್ ಒಂದು 5 ಬರ್ದಿದ್ದೀರಾ? 5, 6, 7, 8, 9, 10. ಸೂಪರ್, ಆಸಮ್. ಒಂದ್ಸರಿ ನೀವು ಅದನ್ನ ನೋಡಿ ಓದಿ, ನೀವು ನಿಮ್ಮ ಸ್ಟ್ರೆಂತ್ಸ್ನ ನೀವು ಓದಿ ನೋಡಿ, ಕಣ್ಣಲ್ಲಿ ನೋಡ್ಬಿಟ್ಟು ಓದಿ, ಫೀಲ್ ಮಾಡ್ಕೊಳ್ಳಿ, ಹೇಗನ್ಸುತ್ತೆ ನೋಡಿ ನಿಮ್ ಬಗ್ಗೆ ನಿಮ್ಗೆ. ಹತ್ತು ಬರ್ದಿದ್ದೀರಾ? ವೆರಿ ಗುಡ್. ಓದಿ ಒಂದ್ಸರಿ, ಹೇಗನ್ಸುತ್ತೆ ನಿಮ್ ಬಗ್ಗೆ. ವೆರಿ ಗುಡ್. ಸೊ ಓದಿದ್ರಾ ಒಂದ್ಸರಿ? ಫೀಲಿಂಗ್ ಗುಡ್? ನಿಮ್ ಬಗ್ಗೆ ನಿಮ್ಗೆ ವಾವ್ ಅನಿಸ್ತಾ ಇದೆಯಾ? ಖುಷಿ ಅನಿಸ್ತಾ ಇದೆಯಾ? ಸ್ವಲ್ಪ ಆದ್ರೂ ಕಾನ್ಫಿಡೆನ್ಸ್ ಅನ್ನಿಸ್ತಾ ಇದೆಯಾ? ನನ್ನಲ್ಲಿ ಇಷ್ಟೊಂದು ಇದೆಯಪ್ಪ, ಒಳ್ಳೆ ಗುಣಗಳು ಇಲ್ಲ, ಇಷ್ಟೊಂದು ಟ್ಯಾಲೆಂಟ್ ಇದೆ ನನ್ನಲ್ಲಿ, ಇಷ್ಟೊಂದು ಸ್ಟ್ರೆಂತ್ ಇದೆ ಅಂತ ಐಡೆಂಟಿಫೈ ಮಾಡಿದೀರಾ? ಅಥವಾ ಕೆಲಸ ಮರ್ತೇ ಹೋಗಿತ್ತೇನೋ, ಅಥವಾ ಐಡೆಂಟಿಫೈ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ. ಬಟ್ ನಿಮ್ಮ ಸ್ಟ್ರೆಂತ್ಸ್ನ ನೋಡಿದಾಗ, ಅರೆ ನನ್ಗೆ ಇಷ್ಟೊಂದು ಗೊತ್ತಾ ನಿಜವಾಗ್ಲು. ಇವಾಗ 1 ನಿಮಿಷದಲ್ಲಿ ಬರೆಸ್ದೆ, ನೀವು ಯೋಚನೆ ಮಾಡಿ, ನಿಮ್ಮ ಒಂದು 50 ಸ್ಟ್ರೆಂತ್ನ ನೀವು ಬರಿಬೋದು. ಬೇಕಂದ್ರೆ ಥಿಂಕ್ ಮಾಡಿ, 50 ಸ್ಟ್ರೆಂತ್ ಸಿಗುತ್ತೆ. ಓಕೆ, 50 ಸ್ಟ್ರೆಂತ್ ಸಿಗುತ್ತೆ. ಬರೆದಾಗ ಏನ್ಸುತ್ತೆ, ಅರೆ ನನ್ನ ಕೈಲಿ ಇಷ್ಟೊಂದು ಇದೆ ಸ್ಟ್ರೆಂತ್, ನನ್ನ ಶಕ್ತಿ ಇಷ್ಟೊಂದಿದೆ, ನಾನು ಏನೆಲ್ಲ ಬೇಕಾದ್ರೂ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ರೈಟ್? ಗುಡ್. ಓಕೆ, ನೆಕ್ಸ್ಟ್, ಲರ್ನ್ ಫ್ರಮ್ ಮಿಸ್ಟೇಕ್. ಮಿಸ್ಟೇಕ್ ಮಾಡೋದಕ್ಕೆ ಹೆದರಬಾರ್ದು. ಓಕೆ, ಡೋಂಟ್ ಎವರ್ ವರಿ. ಬಿಗ್ಗೆಸ್ಟ್ ಎನಿಮಿ ಏನ್ ಗೊತ್ತಾ? ಯಾರೇನ್ ಅನ್ಕೊಂಡ್ಬಿಡ್ತಾರೋ. ಎಷ್ಟು ಜನಕ್ಕೆ ಅನ್ಸುತ್ತೆ ಆತರ? ಯಾರೇನ್ ಅನ್ಕೊಂಡ್ಬಿಡ್ತಾರೋ, ರೈಟ್? ಮನೆಯಲ್ಲಿ ಹಸ್ಬೆಂಡ್ ಏನ್ ಅನ್ಕೊಂಡ್ಬಿಡ್ತಾರೋ, ಅತ್ತೆ ಮಾವ ಏನ್ ಅನ್ಕೊಂಡ್ಬಿಡ್ತಾರೋ, ರೈಟ್? ಅಕ್ಕಪಕ್ಕ ಮನೆಯವ್ರು ಏನ್ ಅನ್ಕೊಂಡ್ಬಿಡ್ತಾರೋ, ರೈಟ್? ರಿಲೇಟಿವ್ಸ್ ಏನ್ ಅನ್ಕೊಂಡ್ಬಿಡ್ತಾರೋ. ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಏನಾದ್ರೂ ಹಾಕಕ್ಕೆ ಯೋಚನೆ ಮಾಡ್ತಾರೆ. ಐ ನೋ ಸೋ ಮೆನಿ ಪೀಪಲ್. ಎಷ್ಟೋ ಹಾಕಕ್ಕೆ, ಯಾಕೆ? ಎಲ್ಲ ಒಂದ್ ಕಡೆ ಯಾರೇನ್ ಅನ್ಕೊಂಡ್ಬಿಡ್ತಾರೋ ಅಂತ ಹೇಳ್ಬಿಟ್ಟು. ಬಟ್ ಕೆಲವ್ರು ನೋಡಿ ಬಿಂದಾಸ್ ಆಗಿ ಅವ್ರಿಗಷ್ಟೇ ಅವ್ರು ಯೋಚನೆ ಮಾಡ್ತಾರೆ, ಯಾರೇನಾದ್ರೂ ಅನ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಿ. ಅವ್ರಿಗೆ ಅವರ ಫೀಲಿಂಗ್ಸ್ ಇಂಪಾರ್ಟೆಂಟ್, ಅವರ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್, ರೈಟ್? ಸೊ ಅದನ್ನ ನೀವು ಫಸ್ಟ್ ತೆಗೆದಾಕ್ಬಿಟ್ರೆ ಡೆಫಿನೆಟ್ಲಿ ನೀವು ಮಿಸ್ಟೇಕ್ಸ್ ಇಂದ ಕಲಿಬಹುದು.
ಓಕೆ. ನೀವು ಹೊಸದನ್ನ ಕಲಿಬೇಕು, ಹೊಸದನ್ನ ಮಾಡಬೇಕು, ಹೊಸದಕ್ಕೆ ಕೈ ಹಾಕ್ಬೇಕು ಅಂದ್ರೆ ಪ್ರಯತ್ನ ಪಡಬೇಕು. ಪ್ರಯತ್ನ ಪಟ್ಟಾಗ ಡೆಫಿನೆಟ್ಲಿ ಮಿಸ್ಟೇಕ್ಸ್ ಆಗುತ್ತೆ, ಅದಕ್ಕೆ ರೆಡಿ ಇರ್ಬೇಕು ನೀವು. ಓಕೆ, ಯಾವುದು ತಪ್ಪು ಮಾಡ್ದಿರಾ, ಮಿಸ್ಟೇಕ್ ಮಾಡ್ದಿರಾ ಕಲಿಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಬಿ ರೆಡಿ ಟು ಡೂ ಮಿಸ್ಟೇಕ್ಸ್ ಅಂಡ್ ಬಿ ರೆಡಿ ಟು ಲರ್ನ್. ಯಾವಾಗ ನೀವು ಕಲೀಲಿಕ್ಕೆ ರೆಡಿ ಇದ್ದೀರಾ ಅದರಿಂದ, ಆವಾಗ ಮಾತ್ರ ನೀವು ಬೆಳೆಯಕ್ಕೆ ಸಾಧ್ಯ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಹೈ ಆಗಿರಕ್ಕೆ ಸಾಧ್ಯ ಆಗುತ್ತೆ. ರೈಟ್? ಓಕೆ, ವೆರಿ ಇಂಪಾರ್ಟೆಂಟ್. ಇನ್ನೊಂದು, ಸೊ ಎಲ್ಲರೂ 1 ಸೆಕೆಂಡ್ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಬಿಟ್ಬಿಟ್ಟು ಟೇಕ್ ಒನ್ ನೋಟ್. ಕರೆನ್ಸಿ ಒಂದು 10 ರೂಪಾಯಿ ನೋಟ್ ಇರ್ಬೋದು. ಇದು ಒಂದು ಆಕ್ಟಿವಿಟಿ. 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 500 ರೂಪಾಯಿ, ಯಾವ್ದಾದ್ರು ನೋಟು. ಶೋ ಮೀ, ತೋರಿಸ್ಬೇಕು ನನಗೆ. ನೋಟ್, ಕಾಯಿನ್ ಬೇಡ, ನೋಟ್. 10 rupees, 20 rupees, 50 rupees, 100, 500, चलेगा. फास्ट फास्ट. ತಗೊಂಡ್ರಾ? ವೆರಿ ಗುಡ್. ಓಕೆ, ಆಸಮ್, ವೆರಿ ಗುಡ್. ವಿಡಿಯೋ ಆಫ್ ಮಾಡಿದವರು, ಐ ಕಾಂಟ್ ಹೆಲ್ಪ್ ಯು. ರೈಟ್? ವಿಡಿಯೋ ಆಫ್ ಮಾಡಿದ್ರೆ ನಂಗಂತೂ ಗೊತ್ತಾಗೋದಿಲ್ಲ. ಹೋಪ್ ಮಾಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ಓಕೆ, ನಾವು ನಿಮ್ಮ ಕೈಯಲ್ಲಿ ಏನಿದೆ? ನೋಟ್ ಇದೆ. ಇದಕ್ಕೆ ಬೆಲೆ ಇದೆಯಾ? 20 ರೂಪಾಯಿ ನಿಮ್ಮ ಕೈಲಿದ್ರೆ 20 ರೂಪಾಯಿ ಬೆಲೆ ಇದೆ. ನನ್ನ ಕೈಯಲ್ಲಿ 100 ರೂಪಾಯಿ ಇದೆ. ಸೊ ಇದರ ವ್ಯಾಲ್ಯೂ ಎಷ್ಟು? 100 ರೂಪಾಯಿ. ವೆರಿ ಇಂಪಾರ್ಟೆಂಟ್ ಆಕ್ಟಿವಿಟಿ, ಗಮನ ಕೊಡಿ. 100 ರೂಪಾಯಿ ನನ್ನ ಕೈಲಿದೆ, ಇದರ ಬೆಲೆ 100 ರೂಪಾಯಿ. ಸೊ ನಿಮ್ಮ ಕೈಲಿರೋ ನೋಟನ್ನ ತಗೊಳ್ಳಿ. ಮುಖ ಒರೆಸಿ ಒಂದ್ಸರಿ. ಕಮ್ ಆನ್, ಡೂ ಇಟ್. ನಾನು ಮುಖ ಎಲ್ಲ ಒರೆಸ್ದೆ. ಏನಾದ್ರೂ ಬೆಲೆ ಚೇಂಜ್ ಆಯ್ತಾ? ಇದಕ್ಕೆ ಬೆಲೆ ಏನಾದ್ರೂ ಚೇಂಜ್ ಆಯ್ತಾ? ಫೋಲ್ಡ್ ಮಾಡಿದೆ, ಇದ್ರ ಬೆಲೆ ಚೇಂಜ್ ಆಯ್ತಾ? ಈಗ ದೇವ್ರಿದು, ಐ ಆಮ್ ಜಸ್ಟ್ ಸ್ಟ್ಯಾಂಪಿಂಗ್. ಅದ್ರ ಮೇಲೆ ಕಾಲಿಟ್ಟು ತುಳಿದು ಇದ್ರ ಬೆಲೆ ಚೇಂಜ್ ಆಯ್ತಾ? ಕಚ್ಚಿ ಎಲ್ಲ ಮಾಡಿದೆ, ಬೆಲೆ ಚೇಂಜ್ ಆಯ್ತಾ? ಇಫ್ ಐ ಟೇರ್ ದಿಸ್, ನಾನು ಹರಿದ್ರು ಕೂಡ ಇದ್ರ ಬೆಲೆ ಚೇಂಜ್ ಆಯ್ತಾ? ಇದ್ರ ಬೆಲೆ ಚೇಂಜ್ ಆಯ್ತಾ? ಥಿಂಕ್. ಸರ್, ಹರಿದೋಗಿರೋ ನೋಟಿಗೆ ಬೆಲೆ ಇಲ್ಲ ಸರ್ ಅಂತ ನೀವು ಹೇಳ್ಬೋದು. ಇದಕ್ಕೆ ನಾನು ಟೇಪ್ ಹಾಕ್ಬಿಟ್ಟು ಆರ್ ಬ್ಯಾಂಕಿಗೆ ತಗೊಂಡೋಗಿ ಕೊಟ್ರೆ ಇದಕ್ಕೆ ಬೆಲೆ ಇದೆ. ಇದೆಯಾ ಇಲ್ವಾ ಫ್ರೆಂಡ್ಸ್? ಈ ಒಂದು ನೋಟ್ಗೆ ನೀವು ಏನೇ ಮಾಡಿದ್ರು ಇದ್ರ ಬೆಲೆ ಮಾತ್ರ ಹೋಗಲ್ಲ ಅಂದ್ರೆ, ನಾವು ಇಷ್ಟು ಬೆಲೆ ಬಾಳಂತ ವ್ಯಕ್ತಿ ಯಾರೋ ಏನೋ ಹೇಳಿದ್ರು, ಯಾರೋ ಏನೋ ಅಂದ್ರು, ಏನೋ ಒಂದು ಅನ್ಬಿಟ್ರು, ನಮ್ಮ ಬಗ್ಗೆ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡ್ಕೊಂಡ್ರು. ರೈಟ್? ಮೂರನೇ ವ್ಯಕ್ತಿ ಹತ್ರ ನಮ್ಮ ಬಗ್ಗೆ ಏನೋ ಒಂದು ಕೆಟ್ಟದಾಗಿ ಹೇಳ್ಬಿಟ್ರು ಅಂದ ತಕ್ಷಣ ನಿಮ್ಮ ಬೆಲೆ ನೀವು ಕಳ್ಕೊಂಡ್ಬಿಡೋದ? ಹಾಗಾದ್ರೆ ನಿಮ್ಮ ವ್ಯಾಲ್ಯೂ ಹೋಗ್ಬಿಡುತ್ತಾ? ಹಾಗಾದ್ರೆ ಆ ಹೇಗೆ 100 ರೂಪಾಯಿ ನೋಟು ಏನೇ ಮಾಡಿದ್ರು ಅದ್ರ ಬೆಲೆ ಕಳ್ಕೊಳ್ಳೋದಿಲ್ಲ, ಹಾಗೆ ಒಬ್ಬ ವ್ಯಕ್ತಿಯ ಬೆಲೆ ಆ ವ್ಯಕ್ತಿಗಿದ್ದೇ ಇರುತ್ತೆ. ನಾವು ಯೋಚನೆ ಮಾಡಬಾರ್ದಷ್ಟೇ. ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಮ್ಮೊಳಗಡೆ ಇರಬೇಕಾಗಿರೋಂಥದ್ದು. ಆ ನೋಟಿಗೆ ಬೆಲೆ ಅನ್ನೋದು ಇದೆ, ಏನ್ ಮಾಡಿದ್ರು ಅದು ಹೋಗೋದಿಲ್ಲ. ಹಾಗೆ ಒಂದು ವ್ಯಕ್ತಿಗೆ ಅವರ ಒಂದು ಕಾನ್ಫಿಡೆನ್ಸ್, ಅವರ ಸೆಲ್ಫ್ ಎಸ್ಟೀಮ್, ಆ ಬೆಲೆ ಅನ್ನೋದೇನಿದೆ, ಏನೇ ಆದ್ರೂ ಅದು ಹೋಗೋದಿಲ್ಲ. ಯು ಶುಡ್ ಬಿ ಬೋಲ್ಡ್ ಎನಫ್, ಯು ಶುಡ್ ಬಿ ವೆರಿ ಕಾನ್ಫಿಡೆಂಟ್. ಯಾರು ಏನಾದ್ರೂ ಅನ್ಲಿ, ಏನಾದ್ರೂ ನಮ್ಮ ಬಗ್ಗೆ ಅನ್ಕೊಳ್ಳಿ, ಎಷ್ಟೇ ಬೇಜಾರು ಮಾಡ್ಲಿ, ಎಷ್ಟೇ ಹರ್ಟ್ ಮಾಡ್ಲಿ, ರೈಟ್? ಬಟ್
ನನ್ನ ವ್ಯಾಲ್ಯೂ ನನಗೆ ಗೊತ್ತು, ನಾನು ಏನು ಅಂತ ಹೇಳ್ಬಿಟ್ಟು ನನ್ನ ಬೆಲೆ ನಾನು ಕಳ್ಕೊಳ್ಳಲ್ಲ, ನನ್ನ ವ್ಯಾಲ್ಯೂ ನಾನು ಕಳ್ಕೊಳ್ಳಲ್ಲ, ನನ್ನ ಸೆಲ್ಫ್ ಎಸ್ಟೀಮ್, ನನ್ನ ಸೆಲ್ಫ್ ಇಮೇಜ್ ನಾನು ಕಡಿಮೆ ಮಾಡ್ಕೊಳ್ಳಲ್ಲ. ಈ ಒಂದು ವ್ಯಾಲ್ಯೂ ಯಾವಾಗ ನಿಮಗೆ ನೀವು ಇಟ್ಕೊಳ್ತೀರಾ, ನೋ ಒನ್ ಇನ್ ದ ವರ್ಲ್ಡ್ ಕ್ಯಾನ್ ಪುಟ್ ಯು ಡೌನ್. ಈ ಲಾಸ್ಟ್ ಲೈನ್ ನೋಡಿ ಬರ್ಕೊಳ್ಳಿಬೇಕಂದ್ರೆ, ನೋ ಒನ್ ಕ್ಯಾನ್ ಪುಟ್ ಯು ಡೌನ್ ಇನ್ ದ ವರ್ಲ್ಡ್. ಈ ಪ್ರಪಂಚದಲ್ಲಿ ಯಾರು ನಿಮ್ಮನ್ನು ಕೆಳಗಡೆ ಹಾಕಕ್ಕಾಗಲ್ಲ ಅಂಟಿಲ್ ಯು ಪುಟ್ ಡೌನ್ ಯುವರ್ ಸೆಲ್ಫ್. ಎಲ್ಲಿ ತನಕ ನಿಮ್ಮನ್ನು ನೀವು ಡೌನ್ ಮಾಡ್ಕೊಳ್ಳೋದಿಲ್ಲ, ಈ ಭೂಮಿ ಮೇಲೆ ಯಾರೊಬ್ರು ನಿಮ್ಮನ್ನು ಡೌನ್ ಮಾಡಕ್ ಸಾಧ್ಯ ಇಲ್ಲ. ಯಾರು ಡೌನ್ ಮಾಡಕ್ ಸಾಧ್ಯ ಇಲ್ಲ. ವಾಟ್ ಎವರ್ ಇಟ್ ಈಸ್, ಏನ್ ಬರ್ಲಿ ಏನ್ ಬರ್ದಿರ ಇರ್ಲಿ, ಏನ್ ಗೊತ್ತಿರ್ಲಿ ಏನ್ ಗೊತ್ತಿಲ್ದಿರ ಇರ್ಲಿ, ಪ್ರತಿಯೊಬ್ಬ ಮನುಷ್ಯ ಕೂಡ ಈ ಭೂಮಿ ಮೇಲೆ ಹುಟ್ಟಿರೋರು ಯೂನಿಕ್. ಅವರ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ, ಅವರ ಕಣ್ಣಿನ ಒಂದು ಸ್ಕ್ಯಾನ್ ಮಾಡಿದಾಗ ಕಣ್ಣಿನ ಒಂದು ಇದೆಲ್ಲ ಬೇರೆ ಬೇರೆನೇ ಇರುತ್ತೆ. DNA ಬೇರೆ ಬೇರೆ ಮ್ಯಾಚ್ ಆಗಲ್ಲ. ಸೊ ಪ್ರತಿಯೊಬ್ಬ ಮನುಷ್ಯ ಕೂಡ ಯೂನಿಕ್, ಪ್ರತಿಯೊಬ್ಬ ಮನುಷ್ಯನಿಗೂ ಬೆಲೆ ಇದೆ. ಸೊ ಯಾರೇ ಏನೇ ಅಂದ್ರು, ಯಾರೇ ಪುಟ್ ಡೌನ್ ಮಾಡಿದ್ರು ಕೂಡ ನೀವು ಎಫೆಕ್ಟ್ ಆಗಬಾರ್ದು. ನೀವು ಎಲ್ಲಿವರೆಗೂ ಎಫೆಕ್ಟ್ ಆಗೋದಿಲ್ಲ, ಯು ಆರ್ ಸ್ಟ್ರಾಂಗ್. ಯಾವಾಗ ನೀವು ಎಫೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ ಮನಸ್ಸಿಗೆ, ಅಥವಾ ನಿಮ್ಮನ್ನು ನೀವು ಯಾವಾಗ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ, ಡೌನ್. ಸೊ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಇಮೇಜ್, ಆ ಕರೇಜ್ ಅನ್ನೋದು ನಿಮ್ಮ ಒಳಗಡೆ ಇದೆ, ಎಲ್ಲೋ ಹೊರಗಡೆ ಇಲ್ಲ. ಇಟ್ಸ್ ಇನ್ಸೈಡ್, ರೈಟ್? ಸೊ ಲೆಟ್ ಅಸ್ ಡೂ ಒನ್ ಆಕ್ಟಿವಿಟಿ. ಓಕೆ, ಸೊ ಎಷ್ಟು ಜನ ನನ್ನ ಜೊತೆ ಮಾಡ್ತೀರಾ ಇವಾಗ? ಹಾನೆಸ್ಟ್ ಆಗಿ ಎಲ್ಲರೂ ಇದು ಚೇಂಜ್, ಬದಲಾವಣೆಗೋಸ್ಕರ ನೀವು ಮಾಡ್ಬೇಕಾಗಿರೋಂಥದ್ದು. ಓಕೆ, ಸೆಲ್ಫ್ ಟಾಕ್, ಅಫರ್ಮೇಶನ್ಸ್ ನಾನು ಹೇಳ್ತೀನಿ, ನೀವು ಹೇಳ್ತಾ ಹೋಗ್ಬೇಕು. ಜೊತೆಗೆ ನಿಮ್ಮ ಅಕ್ಕಪಕ್ಕ ಕನ್ನಡಿ ಇದ್ರೆ ವಾರ್ಡ್ರೋಬ್ ಅಲ್ಲಿ ಕನ್ನಡಿ ಇದ್ರೆ, ಅಥವಾ ಒಂದು ಕನ್ನಡಿ ಅಲ್ಲೇ ಕಾಣಿಸ್ತಾ ಇದ್ರೆ ಒಂದು ಕನ್ನಡಿ ಎತ್ಕೊಳ್ಳಿ. ಕನ್ನಡಿ ಸಿಕ್ಕಿಲ್ಲ ಅಂದ್ರೆ ಡೋಂಟ್ ವರಿ, ನಿಮ್ಮ ಮೊಬೈಲ್ ಅಲ್ಲಿ ನನ್ನ ಮುಖ ನೋಡ್ಬೇಡಿ, ಚೇಂಜ್ ಮಾಡಿ ವ್ಯೂ, ಗ್ಯಾಲರಿ ವ್ಯೂನ ಚೇಂಜ್ ಮಾಡಿ ನಿಮ್ಮ ಮುಖ ಕಾಣೋ ತರ ಇಟ್ಕೊಳ್ಳಿ. ನಿಮ್ಮನ್ನು ನೀವು ನೋಡ್ಬೇಕು. ಕಮಾನ್, ಮೇಕ್ ಚೇಂಜಸ್ ಮಾಡಿ. ನಿಮ್ಮ ಮುಖ ಕಾಣಬೇಕು, ನನ್ನ ಮುಖ ನೋಡ್ಬೇಡಿ. ನೀವು ಇವಾಗ ಚೇಂಜ್ ಮಾಡಿ, ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ. ಆರ್ ಟೇಕ್ ಅ ಮಿರರ್ ಸಿಕ್ಕಿದ್ರೆ ಸೂಪರ್ ಇನ್ನ, ಅಥವಾ ಅಲ್ಲಿ ಪಕ್ಕ ಮಿರರ್ ಇದ್ರೆ ವಾರ್ಡ್ರೋಬ್ ಅಲ್ಲಿ ಅಲ್ಲಿ ಹೋಗಿ ನಿಂತ್ಕೊಳ್ಳಿ. ರೈಟ್, ಐ ಟೆಲ್ ಯು ದ ಅಫರ್ಮೇಶನ್ಸ್. ನಮಗ್ ನಾವ್ ಏನ್ ಮಾತಾಡ್ಕೊಳ್ಬೇಕು, ಹೇಗ್ ಮಾತಾಡ್ಬೇಕು ಅಂತ ಹೇಳ್ತೀನಿ, ರಿಪೀಟ್ ಮಾಡ್ತಾ ಹೋಗಿ ನನ್ನ ಜೊತೆ. ಓಕೆ, ಸೊ ಅಫರ್ಮೇಶನ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಪಾಸಿಟಿವ್ ಸ್ಟೇಟ್ಮೆಂಟ್ಸ್, ದೃಢೀಕರಣ, ನಮಗ್ ನಾವು ಕನ್ಫರ್ಮ್ ದೃಢೀಕರಣ ಮಾಡ್ಕೊಳ್ಳೋಂಥದ್ದು. ಓಕೆ, ಅಫರ್ಮೇಶನ್ಸ್ ಅಂತ ಕರೀತಾರೆ. ನಾನು ಇನ್ನು ಹೈ ಲೆವೆಲ್ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಎಲ್ಲ ಹೇಳ್ಬೇಕಾದ್ರೆ, ಅಥವಾ ಟೀಚ್ ಮಾಡ್ಬೇಕಾದ್ರೆ, ಟ್ರೈನ್ ಮಾಡ್ಬೇಕಾದ್ರೆ ನಮ್ಮ ಕೋರ್ಸಲ್ಲಿ ನಾನು ಹೇಳ್ಕೊಡ್ತೀನಿ ಅದನ್ನ. ರೈಟ್, ಸೊ ಅಫರ್ಮೇಶನ್ಸ್ ನಾನು ಹೇಳ್ತಾ ಹೋಗ್ತೀನಿ, ನೀವು ಅದನ್ನ ರಿಪೀಟ್ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಇಟ್ ಶುಡ್ ಬಿ ಹೈ ಎನರ್ಜಿ. ನಿಮ್ಮ ಒಂದು ಟಾಪ್ ಎನರ್ಜಿಯಿಂದ ಒಳಗಡೆಯಿಂದ ವಾಯ್ಸ್ ಬರಬೇಕು. ಅಕ್ಕಪಕ್ಕ ಯಾರಿದ್ದಾರೆ ಏನು ಇಷ್ಟೊತ್ತು ನೀವು ಕೇಳಿಸ್ಕೊಂಡಿದ್ದೀರಾ, ಬೇರೆಯವ್ರ ಬಗ್ಗೆ ಯೋಚನೆ ಮಾಡಲ್ಲ ಅಂತ ಹೇಳಿ. ಸೊ ನಿಮ್ ಬಗ್ಗೆ ನೀವು ಯೋಚನೆ ಮಾಡಬೇಕು, ನಿಮ್ಮ ಬದಲಾವಣೆಗೆ ಯೋಚನೆ ಮಾಡಬೇಕು. ಕಾನ್ಫಿಡೆಂಟ್ ಆಗಿ ಜೋರಾಗಿ ವಾಯ್ಸ್, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ನೀವು ನೋಡ್ಕೊಂಡು ಹೇಳ್ತಾ ಹೋಗ್ಬೇಕು. ರೆಡಿ? ಥಮ್ಸ್ ಅಪ್. ರೆಡಿ? ಸೋಮಲಿಂಗ್ ಅವರೇ ರೆಡಿ? ಎಸ್. ಓಕೆ, ಸೊ ರಿಪೀಟ್ ಮಾಡಿ ನನ್ನ ಜೊತೆಗೆ. ಐ ಆಮ್ ದ ಬೆಸ್ಟ್ ವಿತ್ ಬಾಡಿ ಲ್ಯಾಂಗ್ವೇಜ್ ಬರಬೇಕು. ಐ ಆಮ್ ದ ಬೆಸ್ಟ್. ಎನರ್ಜಿ ಇರಬೇಕು. ಐ ಆಮ್ ದ ಬೆಸ್ಟ್. ಐ ಆಮ್ ಆಸಮ್. ಕಮಾನ್ ಪ್ರಿಯಾಂಕಾ, ರಿಪೀಟ್ ಮಾಡಿ, ಜೋರಾಗಿ ಬರಬೇಕು ವಾಯ್ಸು. ಐ ಆಮ್ ಆಸಮ್. ಐ ಲವ್ ಮೈ ಸೆಲ್ಫ್. ಐ ಲವ್ ಮೈ ಸೆಲ್ಫ್. ಕಮಾನ್, ಎನರ್ಜಿಯಿಂದ ಹೇಳಬೇಕು. ಐ ಲವ್ ಮೈ ಸೆಲ್ಫ್. I love people around me. I love myself. I am the best. Come on, body language beku. Come on. I am the best. I love myself. I am fit, healthy and energetic. I am fit, healthy and energetic. I am unstoppable, fearless, powerful. I am unstoppable, fearless, powerful. I love what I do. I love what I do. Come on, Somling, hey, I love what I do. I work hard for my dreams. I love what I do. My life is beautiful and rewarding. My life is beautiful and rewarding.
I love myself. I am the best. Come on, ಜೋರಾಗಿ ಹೇಳ್ಬೇಕು. ಸಾಲ್ತಲ್ಲ, ನಿಮ್ಮ ಎನರ್ಜಿ ಸಾಲ್ತಲ್ಲ. I am the best. ಸೊ ನೆಕ್ಸ್ಟ್ ಇನ್ನೊಂದು ಮಾಡ್ಬೇಕಾಗಿರೋಂಥದ್ದು, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮ ಮುಖ ನೋಡ್ಕೊಂಡು ನಾನು ಹೇಳ್ತೀನಿ, ಅದನ್ನ ರಿಪೀಟ್ ಮಾಡಿ. ನನ್ನ ಹೆಸರು ಹೇಳ್ಬೇಡಿ, ನನ್ನ ಹೆಸರು ಹೇಳ್ತೀನಿ, ನೀವು ನಿಮ್ಮ ಹೆಸರು ಹೇಳ್ಬೇಕು. ಓಕೆ, ನಿಮ್ಮ ಮುಖ ನೀವು ನೋಡಿ, ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಬಿಟ್ಟು ಐ ಲವ್ ಯು ಗೋಪಿ. ಸೆಲ್ಫ್ ಲವ್. ಐ ಲವ್ ಯು ಗೋಪಿ. ನಿಮ್ಮನ್ನು ನೀವು ಪ್ರಪೋಸ್ ಮಾಡ್ತಾ ಇದ್ರಿ ಇವಾಗ. ಐ ಲವ್ ಯು ಗೋಪಿ. ನಿಮ್ಮ ಮುಖ ನೋಡಿ, ಕಣ್ಣಲ್ಲಿ ಕಣ್ಣಿಟ್ಟು ಗೋಪಿ, ಯು ಆರ್ ದ ಬೆಸ್ಟ್. ಯು ಆರ್ ಆಸಮ್. ಯು ಆರ್ ಅಮೇಜಿಂಗ್. I love you, Gopi. You are the best. Your life is beautiful. People love you so much. You will do wonders in life. I love you, Gopi. You are the best. ಕೈ ಹಿಂಗೆ ಹಿಡ್ಕೊಳ್ಳಿ. ಇಮ್ಯಾಜಿನ್ ಮಾಡಿ, ನಿಮ್ಮ ಕೈಯಲ್ಲಿ ಒಂದು ಗುಲಾಬಿ ಹೂವು ಇದೆ, ರೋಸ್ ಇದೆ. ನಿಮ್ಮನ್ನು ನೀವು ಪ್ರಪೋಸ್ ಮಾಡಿ. ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನು ನೀವು ನೋಡ್ಕೊಂಡು ಐ ಲವ್ ಯು ಗೋಪಿ ಪ್ರಪೋಸ್ ಮಾಡಿ. ಐ ಲವ್ ಯು ಗೋಪಿ. ಯು ಆರ್ ದ ಬೆಸ್ಟ್. ಐ ಲವ್ ಯು. ಥ್ಯಾಂಕ್ ಯು ಸೋ ಮಚ್. ಹೌ ಆರ್ ಯು ಫೀಲಿಂಗ್? ಫೀಲಿಂಗ್ ಗ್ರೇಟ್. Awesome. Amazing. This is what is self-talk. Okay. ನಿಮ್ಮ ಬಗ್ಗೆ ನೀವು ಹೇಗೆ ಸೆಲ್ಫ್ ಟಾಕ್ ಮಾಡ್ಕೊಳ್ತೀರಾ ಪ್ರತಿದಿನ, ಪ್ರತಿ ಸಂಜೆ ದಿನಕ್ಕೊಂದು 2 ಸರಿ 3 ಸರಿ ಮಾಡ್ಕೊಳ್ತಾ ಬಂದ್ರೆ, ಅಫರ್ಮೇಷನ್ಸ್ ಮಾಡ್ಕೊಳ್ತಾ ಬಂದ್ರೆ, you can definitely do wonders. You can see changes in yourself. Right? Let us continue. I need some 10 more minutes time. 10 ನಿಮಿಷ ಎಕ್ಸ್ಟ್ರಾ ಬೇಕು. So give me permission. If you are all okay, let me continue. Thank you. So maximum ನಾನು ಕವರ್ ಮಾಡಿದ್ದು ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಇಮೇಜ್ ಬಗ್ಗೆ. ವಿಲ್ ಪವರ್ ಬಗ್ಗೆ ನಾನು ಆಲ್ರೆಡಿ ಮಾತಾಡಿದ್ದೆ, ಲಾಸ್ಟ್ ಕ್ಲಾಸ್ ಎಲ್ಲ ತಗೊಂಡಿದ್ದೆ. ಸೊ ಅಂದ್ರೂ ವಿಲ್ ಪವರ್ ಬಗ್ಗೆ ಇನ್ನೊಂದು ಸ್ವಲ್ಪ ಮಾತಾಡ್ತೀನಿ, ಇನ್ನೊಂದು ಸ್ವಲ್ಪ ಹೇಳ್ಕೊಡ್ತೀನಿ. ಯಾಕಂದ್ರೆ ಟಾಪಿಕ್ ಇರೋದೇ ಹೌ ಟು ಡೆವಲಪ್ ಸೆಲ್ಫ್ ಎಸ್ಟೀಮ್ ಅಂಡ್ ಬಿಲ್ಡ್ ಸ್ಟ್ರಾಂಗ್ ವಿಲ್ ಪವರ್. ಎಷ್ಟು ಜನಕ್ಕೆ ವಿಲ್ ಪವರ್, ಮನೋಬಲ, ಛಲ ಬಿಲ್ಡ್ ಮಾಡ್ಕೊಳಕ್ ಆಸೆ ಇದೆ? ಎಲ್ರಿಗೂನಾ? ವೆರಿ ಗುಡ್. ನೋಡಿ, ಈ ಪಿಕ್ಚರ್ ಅಲ್ಲಿ ಅರ್ಥ ಮಾಡ್ಕೊಳ್ಳಿ. ಮೈಂಡ್ ಈಸ್ ಆಲ್ಸೋ ಎ ಮಸಲ್. ನಮ್ಮ ಮೈಂಡ್ ಅಂದ್ರೇನು? ಮನಸ್ಸು. ಮನಸ್ಸು ಅಂದ್ರೇನು? ಮೆದುಳು. ಸೊ ಮೆದುಳು ಕೂಡ ಒಂದು ಮಸಲ್ ಆಕ್ಚುಲಿ. ಓಕೆ, ನಮ್ಮ ದೇಹಕ್ಕೆ ಬಾಡಿ ಫಿಸಿಕಲಿ ನಾವು ಸ್ಟ್ರಾಂಗ್ ಆಗಬೇಕು, ಆರ್ಮ್ಸ್ ಬರಬೇಕು, ಒಳ್ಳೆ ಬೈಸೆಪ್ಸ್ ಬರಬೇಕು, ಚೆಸ್ಟ್ ಬರಬೇಕು ಅಂತ ಹೇಳಿದ್ರೆ ಎಕ್ಸಸೈಸ್ ಮಾಡ್ತೀವಿ, ಜಿಮ್ಗೆ ಹೋಗ್ತೀವಿ, ರನ್ನಿಂಗ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಸೊ ಮಸಲ್ ಬಿಲ್ಡ್ ಮಾಡ್ಬೇಕಂದ್ರೆ ಬಾಡಿ ಮಸಲ್ ಏನ್ ಮಾಡ್ತೀವಿ? ಎಕ್ಸಸೈಸ್ ಮಾಡ್ತೀವಿ. ಸೊ ಸೇಮ್ ವೇ ನಮ್ಮ ಮೈಂಡ್ ಸ್ಟ್ರಾಂಗ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ ಮಸಲ್ಗೂ ಎಕ್ಸಸೈಸ್ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ. ನಮ್ಮ ಮೈಂಡ್ ಸ್ಟ್ರಾಂಗ್ ಆಗಬೇಕು ಅಂದ್ರೆ, ವಿಲ್ ಪವರ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ನಮ್ಮ ಮೈಂಡ್ಗೆ ನಾವು ಕೆಲಸ ಕೊಡಬೇಕು, ಎಕ್ಸಸೈಸ್ ಮಾಡಿಸ್ಬೇಕು. ವೆರಿ ಸಿಂಪಲ್. ಸೇಮ್ ಬಾಡಿ ಎಕ್ಸಸೈಸ್ ಮಾಡ್ದಂಗೆ ಇದಕ್ಕೆ ಎಕ್ಸಸೈಸ್ ಮಾಡಿಸ್ಬೇಕು. ಓಕೆ, ಸೊ ಜನ ಪೀಪಲ್ ಗಿವ್ ಅಪ್ ನಾಟ್ ಬಿಕಾಸ್ ಆಫ್ ಫಿಸಿಕಲ್, ಬಿಕಾಸ್ ಆಫ್ ಮೈಂಡ್. ಎವರೆಸ್ಟ್ ಗೊತ್ತಲ್ವಾ? ಎವರೆಸ್ಟ್ ಹತ್ತಾರಲ್ವಾ? ಎಷ್ಟೋ ಜನ ಹತ್ತದಿಲ್ಲ. ಆಕ್ಚುಲಿ ಅವ್ರು ಫಿಸಿಕಲಿ ಆಗಲ್ಲ ಅಂತ ಹತ್ತಕ್ಕಾಗೋದಿಲ್ಲ, ಮೆಂಟಲಿ ಎಷ್ಟೊಂದು ದಿನ ಹತ್ತಿ ಆಗ್ತಾ ಇಲ್ಲ ಅಂತೇಳಿ ಮೆಂಟಲಿ ಗಿವ್ ಅಪ್ ಮಾಡ್ಬಿಡ್ತಾರೆ, ಆಗಲ್ಲ ಅಂತ ಹೇಳ್ಬಿಟ್ಟು. ರೈಟ್? ಸೊ ನಾನು ಟ್ರೆಕ್ಕಿಂಗ್ ಕರ್ಕೊಂಡು ಹೋದಾಗ್ಲೂ ಅಷ್ಟೇ, ಎಷ್ಟೋ ಜನ ಆಕ್ಚುಲಿ ಅವ್ರ ಕೈಲಿ ಆಗುತ್ತೆ. ನಮ್ಮ ಬಾಡಿ ಒಂದು ಸರ್ವೆಂಟ್ ಇದ್ದಂಗೆ, ನಮ್ಮ ಮೈಂಡ್ ಇಸ್ ಅ ಕಿಂಗ್. ನಾವು ಮೈಂಡ್ ಏನ್ ಹೇಳುತ್ತೋ ಬಾಡಿ ಕೇಳುತ್ತೆ ಆಕ್ಚುಲಿ. ಬಟ್ ಫಿಸಿಕಲಿ ಅವ್ರಿಗೆ ಟಯರ್ಡ್ ಆಗಿರಲ್ಲ, ಅಥವಾ ಫಿಸಿಕಲಿ ಆಗಲ್ಲ ನಂಗಿಲ್ಲ. ಬಟ್ ಮೆಂಟಲಿ ಏನ್ ಮಾಡ್ಬಿಡ್ತಾರೆ? ಓ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ದೇ ಗಿವ್ ಅಪ್ ಟ್ರೆಕ್ಕಿಂಗ್ ಅಲ್ಲಿ ಬಂದಾಗೆಲ್ಲ. ಸೊ ಐ ಸೇ ಪೀಪಲ್ ಗಿವ್ ಅಪ್ ನಾಟ್ ಬಿಕಾಸ್ ಆಫ್ ಫಿಸಿಕಲ್, ದೇ ಗಿವ್ ಅಪ್ ಬಿಕಾಸ್ ಆಫ್ ಮೆಂಟಲ್. ಮೈಂಡ್ ಇಂದ ಗಿವ್ ಅಪ್ ಮಾಡ್ಬಿಡ್ತಾರೆ. ಸೊ ಮೈಂಡ್ ಇಂದ ನಾವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನಾವು ಯಾವ್ದನ್ನು ಗಿವ್ ಅಪ್ ಮಾಡೋದಿಲ್ಲ. ಡೆಫಿನೆಟ್ಲಿ ಅದು ಬಿಡೋವರೆಗೂ, ಅಚೀವ್ ಆಗೋವರೆಗೂ ನಾವು ಬಿಡೋಕ್ ಸಾಧ್ಯನೇ ಇಲ್ಲ. ಓಕೆ, ಸೊ ಮೇಕ್ ಯುವರ್ ಮೈಂಡ್ ಟಫ್. ಸೊ
ನಮ್ಮ ಮೈಂಡ್ ನಾವ್ ಏನ್ ಮಾಡ್ಕೋಬೇಕು, ತುಂಬಾ ಬಲಿಷ್ಠ ಮಾಡ್ಕೋಬೇಕು, ತುಂಬಾ ಸ್ಟ್ರಾಂಗ್ ಮಾಡ್ಕೋಬೇಕು, ಟಫ್ ಮಾಡ್ಕೊಳ್ಬೇಕು. ಸೊ ದಟ್ ಈಸ್ ವೆನ್ ಇಸ್ ವಿಲ್ ಪವರ್ ಸ್ಟ್ರಾಂಗ್ ಆಗುವಂಥದ್ದು. ಓಕೆ, ಮನೋಬಲ ಛಲ ಅನ್ನೋದು ಯಾವಾಗ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೈಂಡ್ ಮಸಲ್ನ ನಾವು ಎಕ್ಸಸೈಸ್ ಮಾಡಿ ಸ್ಟ್ರಾಂಗ್ ಮಾಡ್ಕೊಂಡಾಗ. ಹೇಗೆ, ಹೌ ಟು ಬಿಲ್ಡ್ ಅ ಸ್ಟ್ರಾಂಗ್ ವಿಲ್ ಪವರ್. ಸೊ ಡಿಸೈಡ್ ಸಮಥಿಂಗ್, ಸ್ಟಾರ್ಟ್ ಸ್ಮಾಲ್. ಏನಾದ್ರೂ ಒಂದು ಡಿಸೈಡ್ ಮಾಡಿ, ಚಿಕ್ಕದಾಗಿ ಶುರು ಮಾಡಿ. ಓಕೆ, ಏನಂತ ಅನ್ಕೋಬಹುದು, ಫಸ್ಟ್ ಸಡನ್ ಆಗಿ ನಾವೇನೋ ದೊಡ್ಡದಾಗ ಅನ್ಕೊಂಡ್ಬಿಟ್ಟು ಅದು ಅಚೀವ್ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ಏನನ್ಸುತ್ತೆ, ನಿನ್ ಕೈಲಿ ಆಗಲ್ಲ ಬಿಡು, ಸುಮ್ಮನೆ ಅನ್ಕೊಳ್ತೇನೆ, ನೀನ್ ಮಾಡಲ್ಲ, ಮತ್ತೆ ಹಳೆ ಕಂಡೀಷನಿಂಗ್ ಹೋಗ್ಬಿಡುತ್ತೆ. ಸೊ ಡಿಸೈಡ್ ಸಮಥಿಂಗ್, ಸ್ಮಾಲ್ ಆಗಿ ಡಿಸೈಡ್ ಮಾಡ್ಕೊಳ್ಳಿ. ಏನಂತ ಹೇಳ್ಬಿಟ್ಟು, ಇವತ್ತಿನ ದಿನ ಪೂರ್ತಿ ನಾನು ಕಾಫಿ ಟೀ ಕುಡಿಯಲ್ಲ. ಸಿಂಪಲ್. ತುಂಬಾ ಇಷ್ಟ ಇರುತ್ತೆ. ಓಕೆ, I'll tell you, ನೆಕ್ಸ್ಟ್ ಹೇಳ್ತೀನಿ ನೋಡಿ, ವಿಲ್ ಪವರ್ ಡ್ರೈವ್ ಅಂತ ಹೇಳ್ತೀವಿ. ಸೊ ನಾನು ಟ್ರೈನಿಂಗ್ಸ್ ಅಲ್ಲೆಲ್ಲ ನಾನು ತುಂಬಾ ಪ್ರಾಕ್ಟೀಸ್ ಮಾಡಿಸ್ತೀನಿ, ನಾನು ಕೂಡ ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಏನು, ವಿಲ್ ಪವರ್ ಡ್ರೈವ್ ಅಂತ ಹೇಳ್ಬಿಟ್ಟು. ಈಗ ನಾನು ವಿಲ್ ಪವರ್ ಡ್ರೈವ್ ಅಲ್ಲೇ ಇದ್ದೀನಿ. ಏನ್ ಗೊತ್ತಾ, ನಾನು ಬೆಳಗ್ಗೆ ಮಧ್ಯಾಹ್ನ ಅಷ್ಟೇ ಊಟ ಮಾಡೋದು, ಸಂಜೆ ಮೇಲೆ ಊಟನೇ ಮಾಡೋದಿಲ್ಲ. ಸೊ ದಟ್ ಐ ಆಮ್ ಆನ್ ಅ ವಿಲ್ ಪವರ್ ಡ್ರೈವ್. ನಾನು ಏನೋ ಒಂದು ಅನ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನಾನು ವಿಲ್ ಪವರ್ ಡ್ರೈವ್ ಮಾಡ್ತಾ ಇದ್ದೀನಿ. ವಿಲ್ ಪವರ್ ಡ್ರೈವ್ ಅಂದ್ರೇನು, ಅನ್ಕೊಂಡಿರೋದನ್ನ ಸಾಧಿಸೋವರೆಗೂ ಬಿಡದೇ ಇರೋಂಥದ್ದು. ಈಗ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ವ್ರತ ಮಾಡ್ತಾ ಇದ್ರು. ವ್ರತ ಅಂದ್ರೆ ಏನು, ಅನ್ನ ನೀರೆಲ್ಲ ಬಿಟ್ಬಿಟ್ಟಿರ್ತಾ ಇದ್ರು, ಅಥವಾ ತಪಸ್ ಮಾಡ್ತಾ ಇದ್ರು, ಅಥವಾ ಏನೋ ಒಂದು ಮಾಡ್ತಾ ಇದ್ರು. ವ್ರತ ಮಾಡ್ತಾ ಇದ್ರು ಅಂದ್ರೆ ಏನು, ಅನ್ಕೊಂಡಿದ್ನ ಇದೇ ತರ ಮಾಡ್ಬೇಕು, ಇಷ್ಟು ದಿನ ಪೂಜೆ ಮಾಡ್ಬೇಕು, ಇಷ್ಟು ವಾರ ಪೂಜೆ ಮಾಡ್ಬೇಕು, ವ್ರತ ಮಾಡ್ತಾ ಇದ್ರು. ಸೇಮ್ ಇದು ಕೂಡ ಅಷ್ಟೇ, ವ್ರತ ವಿಲ್ ಪವರ್ ಡ್ರೈವ್ ಅಂತ ನಾವು ಕರಿತೀವಿ ಅದನ್ನ, ರೈಟ್. ಸೊ ಏನಾದ್ರೂ ಅನ್ಕೊಂಡಿದ್ದೀರಾ ಅಂದ್ರೆ ಅದನ್ನ ಮಾಡಕ್ ಶುರು ಮಾಡೋಂಥದ್ದು. ಚಿಕ್ಕದಾಗಿ ಅನ್ಕೊಳ್ಳಿ ಫಸ್ಟ್, ಸ್ಟಾರ್ಟ್ ಸ್ಮಾಲ್. ಏನ್ ತುಂಬಾ ಇಷ್ಟ, ತುಂಬಾ ಪ್ಲೆಜರ್ ಕೊಡುವಂಥದ್ದನ್ನ ಗಿವ್ ಅಪ್ ಮಾಡಬೇಕು, ಅದನ್ನ ಬಿಡ್ತೀನಿ ಅಂತ ಡಿಸೈಡ್ ಮಾಡಬೇಕು. ಯಾವ್ದು ತುಂಬಾ ಕಷ್ಟ ಅದನ್ನ ತಗೊಳ್ತೀನಿ ಅಂತ ಡಿಸೈಡ್ ಮಾಡಬೇಕು. ಸೊ ಡ್ರಾಪ್ ಒನ್ ಪ್ಲೆಜರ್, ಟೇಕ್ ಒನ್ ಪೇನ್. ಬೆಳಗ್ಗೆ ಎದ್ದೇಳೋದು ಕಷ್ಟ, ಡಿಸೈಡ್ ಮಾಡಿ, ಟೆನಿಕಲ್ಸ್ ನಾಳೆ ಬೆಳಗ್ಗೆ ನಾನು ಎದ್ದೇಳ್ತೀನಿ 5 ಗಂಟೆಗೆ, ರೈಟ್. ಸೊ ಒಂದ್ಸರಿ ನೀವು ಅನ್ಕೊಂಡ್ಮೇಲೆ ಅದನ್ನ ಮಾಡಿ. ಸೊ ಅಲ್ಲಿಂದ ಶುರು ಆಗುತ್ತೆ ನಿಮ್ಮ ಕಾನ್ಫಿಡೆನ್ಸ್. ಓಕೆ, ಅನ್ಕೊಂಡೆ ನಾನು ಮಾಡಿದೆ. ಸೊ ವಿಲ್ ಪವರ್ ಏನಾಗುತ್ತೆ, ಸ್ಟ್ರಾಂಗ್ ಆಗ್ತಾ ಬರುತ್ತೆ. ಅನ್ಕೊಂಡೆ ನಾನು ಮಾಡಿದೆ, ಎಕ್ಸಸೈಸ್ ಮಾಡ್ತೀನಿ, ಡಿಸೈಡ್ ಮಾಡಿ, ಶುರು ಮಾಡಿ. ಒಂದು ಯೂಟ್ಯೂಬಲ್ಲಿ ವಿಡಿಯೋ ಹಾಕೊಳ್ಳಿ, ಮನೆಯಲ್ಲಿ ಎಕ್ಸಸೈಸ್ ಮಾಡಿ, ಸಮ್ ಏರೋಬಿಕ್ಸ್ ಮಾಡಿ, ಯೋಗ ಮಾಡಿ, ಅನ್ಕೊಂಡ್ಮೇಲೆ ಮಾಡಿ, ಚಿಕ್ಕದಾಗಿ ಶುರು ಮಾಡಿ, ನೋಡಿ ಚೇಂಜಸ್. ಡಯಟ್ ಮಾಡ್ತೀನಿ, ಓಕೆ, ಅನ್ನ ತಿನ್ನಲ್ಲ, ರಾತ್ರಿ ಹೊತ್ತು ತಿನ್ನಲ್ಲ, ಜಂಕ್ ಫುಡ್ ತಿನ್ನಲ್ಲ, ಎಣ್ಣೆಲಿ ಕರ್ದಿರೋ ತಿನ್ನಲ್ಲ, ಡಿಸೈಡ್ ಮಾಡಿ, ಚೇಂಜ್ ಮಾಡಿ. ಸಕ್ಕರೆ, ಶುಗರ್ ತಗೊಳ್ಳಲ್ಲ. ಸೊ ಡಿಸೈಡ್ ಸಮಥಿಂಗ್, ಟೇಕ್ ವಿಲ್ ಪವರ್ ಡ್ರೈವ್. ಸೊ ಸ್ಟಾರ್ಟ್ ಸ್ಮಾಲ್, ಚಿಕ್ಕದ್ರಿಂದ ಶುರು ಮಾಡಿ, ಆಮೇಲೆ ದೊಡ್ಡ ದೊಡ್ಡ ಕೆಲಸಕ್ಕೆ ನೀವು ವಿಲ್ ಪವರ್ ಡ್ರೈವ್ ಇಟ್ಕೊಳ್ಬೋದು, ರೈಟ್. ಅಕೌಂಟಬಿಲಿಟಿ ಪಾರ್ಟ್ನರ್ ನೋಡಿ, ಯಾವಾಗಾದ್ರೂ ನೀವು ವಿಲ್ ಪವರ್ನ ಸ್ಟ್ರಾಂಗ್ ಆಗಿ ನೀವು ಬೆಳೆಸ್ಕೋಬೇಕಂತ ಹೇಳಿದ್ರೆ, ಹ್ಯಾವ್ ಒನ್ ಪಾರ್ಟ್ನರ್. ನಿಮ್ಮ ಫ್ರೆಂಡ್ ಇರ್ಬೋದು, ನಿಮ್ಮ ಬ್ರದರ್ ಸಿಸ್ಟರ್ ಇರ್ಬೋದು, ನಿಮ್ಮ ಸ್ಪೌಸ್ ಇರ್ಬೋದು, ಓಕೆ, ಅಥವಾ ನಿಮ್ಮ ಎಕ್ಸಸೈಸ್ ಪಾರ್ಟ್ನರೇ ಇರ್ಬೋದು, ಅಕ್ಕಪಕ್ಕದವ್ರು ಇರ್ಬೋದು, ಓಕೆ. ಸೊ ಅವ್ರಿಗೆ ಕಮಿಟ್ ಆಗ್ಬಿಡಿ. ನೋಡು, ನಾನು ಈ ತರ ಅನ್ಕೊಂಡಿದ್ದೀನಿ, ನನಗೆ ನೀನು ರಿಮೈಂಡ್ ಮಾಡ್ತಾ ಇರೋ, ಅಥವಾ ನನ್ನನ್ನು ನೀನು ಬಿಡಬೇಡ, ಪುಷ್ ಮಾಡು ನನ್ನನ್ನು ಅಂತೇಳಿ, ರೈಟ್. ಸೊ ಹ್ಯಾವ್ ಅ ಪಾರ್ಟ್ನರ್. ಅಕೌಂಟಬಿಲಿಟಿ ಇದ್ದಾಗ ಏನಾಗುತ್ತೆ, ಯಾರಾದ್ರೂ ಕೇಳ್ತಾರೆ, ನಾವ್ ಯಾವಾಗ್ಲೂ ಹೋಮ್ವರ್ಕ್ ಯಾವಾಗ ಮಾಡ್ತಾ ಇದ್ರಿ, ದೊಣ್ಣೆ ಇಟ್ಕೊಂಡು ಪನಿಷ್ಮೆಂಟ್ ಕೊಡ್ತಾರೆ, 4 ಬಿಡ್ತಾರೆ ಅಂದ್ರೆ ಭಯ ಪಟ್ಟು ಮಾಡ್ತಾ ಇದ್ವಿ. ಹಾಗೆ ಯಾರಾದ್ರೂ ನಮ್ಗೆ ಕ್ವಶನ್ ಮಾಡ್ತಾರೆ, ಅಕೌಂಟಬಲ್ ಆಗಿ ಯಾರಾದ್ರೂ ಹೇಳ್ತಾರೆ, ಕೇಳ್ತಾರೆ ಅಂದಾಗ ನಾವು ಮಾಡೇ ಮಾಡ್ತೀವಿ. ಸೊ ಹ್ಯಾವ್ ಅನ್ ಅಕೌಂಟಬಲ್ ಪಾರ್ಟ್ನರ್. ಅದು ನಿಮ್ಮ ಫ್ರೆಂಡ್ ಯಾರೇ ಆಗಿರ್ಬೋದು, ಅಥವಾ ಇಟ್ ಕ್ಯಾನ್ ಬಿ ಗುರು ಆಲ್ಸೋ, ಲೆಟ್ಸ್ ನಾನು ಕೂಡ ಇರ್ಬೋದು. ಸೊ ಕಮಿಟ್ ಟು ಮೈ ಸೆಲ್ಫ್, ನನಗೆ ಕಮಿಟ್ ಮಾಡ್ಕೊಳ್ಳಿ, ಸರ್ ನಾನು ಹಿಂಗೆ ಅನ್ಕೊಂಡಿದ್ದೀನಿ, ಇದನ್ನ ಮಾಡ್ತೀನಿ ಅಂತ ಹೇಳಿ ನನಗೊಂದು ಮೆಸೇಜ್ ಹಾಕಿ, ಗ್ರೂಪಲ್ಲಿ ಮೆಸೇಜ್ ಹಾಕಿ, ಮುಗೀತು. ಸೊ ಯು ಆರ್ ಅಕೌಂಟಬಲ್ ಫಾರ್ ದಟ್. ನಾನು ಬೇಕಾದ್ರೆ ರಿಮೈಂಡ್ ಮಾಡ್ತೀನಿ. ಸೊ ರಿವಾರ್ಡ್ ಯುವರ್ ಸೆಲ್ಫ್. ಸೊ ಏನಾದ್ರೂ ಒಂದು ಮಾಡಿದೀರಾ ಅಂತ ಹೇಳಿದ್ರೆ ಅದಕ್ಕೆ ರಿವಾರ್ಡ್ ಕೊಟ್ಕೊಳ್ಳಿ. ಅವಾಗಲೇ ಹೇಳಿದೆ ನಾನು, ರಿವಾರ್ಡ್ ಯುವರ್ ಸೆಲ್ಫ್. ಅಂಡ್ ವಿಲ್ ಪವರ್ ಹೇಗೆ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿದ್ರೆ, ಫ್ರೆಂಡ್ಸ್, ಮೆಡಿಟೇಷನ್ ಇಸ್ ಅ ಕೀ. ಓಕೆ, ಮೆಡಿಟೇಷನ್ ಪವರ್ ನಿಮ್ಗಿನ್ನ ಗೊತ್ತಿಲ್ಲ ಅನ್ಸುತ್ತೆ. ಮೆಡಿಟೇಷನ್ ತುಂಬಾನೇ ಅದ್ಭುತವಾದ ಒಂದು ಮನೋಬಲ ಕೊಡುತ್ತೆ. ಸ್ಟಾರ್ಟ್ ಮೆಡಿಟೇಟಿಂಗ್. ಓಕೆ, 5 ನಿಮಿಷ 10 ನಿಮಿಷ ಸೈಲೆನ್ಸ್ ಅಲ್ಲಿ ಕೂತ್ಕೊಳ್ಳಿ, ಪ್ರಾಣಾಯಾಮ ಮಾಡಿ, ಧ್ಯಾನದ ಬಗ್ಗೆ ಗಮನ ಕೊಡಿ, ಮೆಡಿಟೇಷನ್ ಮಾಡಕ್ ಶುರು ಮಾಡಿ. ವಿಜುವಲೈಸೇಷನ್, ನೀವೇನಾದ್ರೂ ಅನ್ಕೊಂಡಿರೋದನ್ನ ನೀವು ಹೇಗೆ ಮಾಡಬೇಕು ಅನ್ನೋದನ್ನ ವಿಜುವಲೈಸ್ ಮಾಡಿ. ಲೆಟ್ಸ್ ಇವಾಗ 1 ವಾರ ನೋ ಕಾಫಿ ಟೀ. ಸೊ ಇಮ್ಯಾಜಿನ್ ಮಾಡಿ, ವಿಜುವಲೈಸ್ ಮಾಡಿ. ಓಕೆ, 1 ವಾರ ಪೂರ್ತಿ ನಿಮಗೆ ಕಾಫಿ ಟೀ ಅಂತ ಕೇಳ್ತಾ ಇದಾರೆ, ತಂದು ಕೊಡ್ತಾ ಇದಾರೆ, ಬಟ್ ನೀವು ನೋ, ರಿಜೆಕ್ಟ್ ಮಾಡ್ತಾ ಇದ್ದೀರಾ. ವಿಜುವಲೈಸ್ ಮಾಡಿ, ಆಸ್ ಇಫ್ ನೀವು ಅದನ್ನ ಅಚೀವ್ ಮಾಡಿದೀರಾ ಅನ್ನೋ ರೀತಿ ವಿಜುವಲೈಸ್ ಮಾಡ್ತಾ ಹೋಗಿ, ರೈಟ್. ಸೊ ಡೂ ದ ಆಪೋಸಿಟ್ ಆಫ್ ವಾಟ್ ಯು ಡೂ ನಾರ್ಮಲಿ. ನೀವು ಯೂಶಲಿ ನಾರ್ಮಲಿ ಏನ್ ಮಾಡ್ತೀರಾ ಅದ್ರ ವಿರುದ್ಧವಾಗಿ ಮಾಡಿ. ಫಾರ್ ಎಕ್ಸಾಂಪಲ್,
ಯೂಸ್ ಲೆಫ್ಟ್ ಹ್ಯಾಂಡ್. ನಾನು ಅವಾಗಲೇ ಹೇಳಿದೆ, ನಮ್ಮ ಮೈಂಡ್ ಏನು ಮಸಲ್, ಅದಕ್ಕೆ ಒಂದು ಕಂಫರ್ಟ್ ಝೋನ್ಗೆ ಹೋಗಿ ಸೆಟ್ ಆಗ್ಬಿಡಿರುತ್ತೆ. ಓ ಹಿಂಗೇನೆ ಅಂತ ಹೇಳ್ಬಿಟ್ಟು ಒಂದು ಪ್ಯಾಟರ್ನ್ ಸೆಟ್ ಆಗ್ಬಿಡಿರುತ್ತೆ. ಅದನ್ನ ಬ್ರೇಕ್ ಮಾಡ್ಬೇಕು ನಾವು. ಸೊ ಅದು ಹೇಗೆ ಅಂತ ಹೇಳಿದ್ರೆ, ನಾವು ಏನ್ ಮಾಡ್ತೀವೋ, ಯೂಶಲಿ ಏನ್ ಮಾಡ್ತೀವೋ ಅದನ್ನ ಅಪೋಸಿಟ್ ಆಗಿ ಮಾಡೋಂಥದ್ದು. ಸೊ ಲೆಫ್ಟ್ ಹ್ಯಾಂಡಲ್ಲಿ ಊಟ ಮಾಡೋದು, ಲೆಫ್ಟ್ ಹ್ಯಾಂಡಲ್ಲಿ ಬ್ರಷ್ ಮಾಡೋದು, ಲೆಫ್ಟ್ ಹ್ಯಾಂಡಲ್ಲಿ ಬರೆಯಕ್ಕೆ ಟ್ರೈ ಮಾಡೋದು. ಸೊ ಅದೆಲ್ಲ ಏನನ್ಸುತ್ತೆ, ನಮ್ಮ ಮೈಂಡಿಗೆ ಒಂದು ಕಮಾಂಡ್ ಕೊಡುತ್ತೆ. ಓ ಏನೋ ಚೇಂಜ್ ಮಾಡ್ತಾ ಇದ್ದೀನಿ ನಾನು, ಏನ್ ಚೇಂಜ್ ಮಾಡ್ತಾ ಇದೀನಿ, ಓ ಅದು ಚೇಂಜ್ ಮಾಡ್ಬೇಕು, ಅಥವಾ ಅದು ಅನ್ಕೊಂಡಿದ್ದೀನಿ, ಅದು ಮಾಡೋಕ್ಕೋಸ್ಕರ ಇದು ಮಾಡ್ತಾ ಇದ್ದೀನಿ. ಸೊ ಯೂಸ್ ದ ಲೆಫ್ಟ್ ಹ್ಯಾಂಡ್. ಅಂಡ್ ಲೆಫ್ಟ್ ಹ್ಯಾಂಡ್ ನೀವು ರೈಟ್ ಹ್ಯಾಂಡ್ ಆಗಿದ್ರೆ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಬೇಕು. ನೀವು ಯಾರಾದ್ರೂ ಲೆಫ್ಟೀಸ್ ಇದ್ರೆ, ಲೆಫ್ಟ್ ಹ್ಯಾಂಡಲ್ಲಿ ಬರೆಯೋದು, ಲೆಫ್ಟ್ ಹ್ಯಾಂಡಲ್ಲಿ ಇದು ಮಾಡೋದಿದ್ರೆ ರೈಟ್ ಹ್ಯಾಂಡ್ನ ಯೂಸ್ ಮಾಡಬೇಕು. ಯಾವುದು ಪವರ್ ಹ್ಯಾಂಡ್ ಇರುತ್ತೆ ಅದ್ರ ಆಪೋಸಿಟ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ರೈಟ್. ಸೊ ಡಿಲೇ ಗ್ರಾಟಿಫಿಕೇಶನ್, ಕಂಟ್ರೋಲ್ ಟೆಂಪ್ಟೇಷನ್ ಅಂಡ್ ಕ್ರೇವಿಂಗ್. ಏನು ಡಿಲೇ ಗ್ರಾಟಿಫಿಕೇಶನ್ ಅಂದ್ರೆ, ಒಂದು ರಿಸರ್ಚ್ ಮಾಡಿದ್ರು, ಒಂದು ಟೆಸ್ಟ್ ಮಾಡಿದ್ರು. ಒಂದು 100 ಮಕ್ಕಳಿಗೆ ಓಕೆ ಚಾಕ್ಲೇಟ್ನ ಕೊಟ್ಬಿಟ್ಟು ಏನ್ ಮಾಡಿದ್ರು, ಒಂದು ಕೆಲಸ ಹೇಳಿದ್ರು. ಏನಂತ, ಇದು ಮಾಡಿದ್ಮೇಲೆ ಈ ಚಾಕ್ಲೇಟ್ ನನಗೆ ತಿನ್ಬೋದು ಅಂತ ಹೇಳ್ಬಿಟ್ಟು. ಓಕೆ, ಮತ್ತೆ ಇನ್ನೊಂದು ಹೇಳಿದ್ರು ಅವರು, ನೀವೇನಾದ್ರೂ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಇನ್ನೂ ಒಂದು 5 ಚಾಕ್ಲೇಟ್ ಎಕ್ಸ್ಟ್ರಾ ಸಿಗುತ್ತೆ ಅಂತ ಹೇಳ್ಬಿಟ್ಟು. ವೆಯ್ಟ್ ಅಂದ್ರೆ ಏನು, ಇನ್ನೊಂದು ದಿನ ನೀವು ವೆಯ್ಟ್ ಮಾಡಿದ್ರೆ. ಮತ್ತೆ ಹೇಳಿದ್ರು, ನೀವೇನಾದ್ರೂ 1 ವಾರ ವೆಯ್ಟ್ ಮಾಡಿದ್ರೆ ಈ ಚಾಕ್ಲೇಟ್ನ ತಿಂದಿರಾ, ನಿಮ್ಗೆ 50 ಚಾಕ್ಲೇಟ್ ಸಿಗುತ್ತೆ ಅಂತ ಹೇಳಿ. ಸೊ ಅದರಲ್ಲಿ ಎಲ್ಲರೂ ಮಾಡೋಕ್ಕಾಗಿಲ್ಲ, ಕೆಲವರು ಮಾತ್ರ ಮಾಡೋಕ್ಕಾಯ್ತು. ಯಾಕೆ, ಕೆಲವರು ಮಕ್ಕಳು ಆ ಇಮಿಡಿಯೇಟ್ ಇನ್ಸ್ಟೆಂಟ್ ಚಾಕ್ಲೇಟ್ ನೋಡಿದ ತಕ್ಷಣ ಬೇಕು, ತಿನ್ಬಿಡ್ಬೇಕು, ತಡೀಲಿಕ್ಕಾಗಿಲ್ಲ. ತಡೆದ್ರು ಒಂದು ಸ್ವಲ್ಪ, ಒಂದು ಅರ್ಧ ಗಂಟೆ 1 ಅವರ್, ಬಿಡು 5 ಆಮೇಲೆ ನೋಡ್ಕೊಳ್ಳೋಣ, ಈಗ ಫಸ್ಟ್ ಇದೆ ನನ್ನ ಕೈಯಲ್ಲಿ, ನನ್ಗೆ ಕಾಣಿಸ್ತಾ ಇದೆ. ನಿಮ್ಗೆ ಮಂಕಿ ಸ್ಟೋರಿ ಗೊತ್ತಾ, ಕೋತಿಗಳ ಸ್ಟೋರಿ ಗೊತ್ತಾ, ಮಂಗನ ಸ್ಟೋರಿ ಗೊತ್ತಾ? ಮಂಗಕ್ಕೆಲ್ಲ ಒಂದು ಊರಿಗೆ ಹೋದಾಗ, ಆದ್ರೆ ಒಂದು ಕಾಡಿಗೆ ಹೋದಾಗ ಅದಕ್ಕೆ ಬಾಳೆಹಣ್ಣಿನ ತೋಟ ಸಿಕ್ತು. ಸೊ ಬಾಳೆಹಣ್ಣೆಲ್ಲ ಕೈಗೆ ಸಿಕ್ತು. ಸೊ ಬಾಳೆಹಣ್ಣೆಲ್ಲ ಕೈಗೆ ಸಿಕ್ಕಿದ್ಮೇಲೆ ಒಂದು ಕ್ಯಾಪ್ಟನ್ ಕೋತಿ ಇತ್ತು, ಅದು ಹೇಳ್ತು, ಅರೆ ನಾವು ತಿಂದ್ಬಿಟ್ರೆ ಏನಾಯ್ತು, ಖಾಲಿ ಆಗ್ಬಿಡುತ್ತೆ. ಸೊ ಒಂದು ಕೆಲಸ ಮಾಡೋಣ, ನಾವು ಇದನ್ನ ಹಾಗೆ ತಡೆದಿಟ್ಕೊಳ್ಳೋಣ. ಸೊ ನಾಳೆವರೆಗೂ ತಡೆದಿಟ್ಕೊಳ್ಳೋಣ. ಸೊ ಅವಾಗ ನಮ್ಗೆ ನಾಳೆಗೂ ಇರುತ್ತೆ, ನಾವು ಆಲ್ರೆಡಿ ಹೊಟ್ಟೆ ತುಂಬಿಸ್ಕೊಂಡಿದೀವಿ, ಇದನ್ನ ಹಾಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಸೊ ಏನ್ ಮಾಡ್ತು, ಎಲ್ಲರೂ ಹೂ ಅಂತ ಡಿಸೈಡ್ ಮಾಡ್ತು. ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೊಂದು ಮಂಗ ಹೇಳ್ತು ಏನಂತ, ಅದು ನಾವು ಎಲ್ಲೋ ಇಟ್ಕೊಳ್ಳೋ ಬದಲು ನಮ್ ಕೈಯಲ್ಲಿ ಇಟ್ಕೊಂಡಿದ್ರೆ ನಾಳೆ ಬೇಗ ತಿನ್ಬೋದಲ್ಲ, ಇಮಿಡಿಯೇಟ್ ಆಗಿ ನಾವು ನೆನ್ಪಿರುತ್ತೆ, ಇಮಿಡಿಯೇಟ್ ಆಗಿ ತಿನ್ಬೋದಲ್ವಾ ಅಂತೆಲ್ಲ. ಮಂಗಗಳ ಉಪವಾಸ. ಓಕೆ, ಸೊ ಕರೆಕ್ಟ್ ಒಳ್ಳೆ ಐಡಿಯಾ ಅಂತ ಹೇಳಿ ಕೈಯಲ್ಲಿ ಇಟ್ಕೊಳ್ತಂತೆ. ಆಮೇಲೆ ಇನ್ನೊಂದು ಹೇಳ್ತಂತೆ, ಕೈಯಲ್ಲಿ ಇಟ್ಕೊಳ್ಳೋದ್ಕಿನ್ನ ನಾವೇನ್ ಮಾಡ್ಬೋದು, ಅರ್ಧ ಸಿಪ್ಪೆ ತೆಗೆದ್ಬಿಟ್ಟು ಇಡ್ಬೋದಲ್ವಾ, ಈಸಿಯಾಗಿ ತಿನ್ಬಿಡ್ಬೋದು. ಒಳ್ಳೆ ಐಡಿಯಾ ಅಂತ ಒಂದು ಅರ್ಧ ಸಿಪ್ಪೆ ತೆಗೆದ್ಬಿಟ್ಬಿಡ್ತಂತೆ. ಆಮೇಲೆ ಇನ್ನೊಂದು ಕೋತಿ ಹೇಳ್ತಂತೆ, ಅರ್ಧ ಸಿಪ್ಪೆ ಏನು, ಫುಲ್ ತೆಗೆದ್ಬಿಟ್ಟು ಇಟ್ಕೊಂಡ್ರೆ ಈಸಿ ಅಲ್ವಾ ತಿನ್ನಕ್ಕೆ, ಹೌದಲ್ವಾ, ಕರೆಕ್ಟ್ ಅಂತ ಹೇಳಿ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಳ್ತಂತೆ. ಆಮೇಲೆ ಇನ್ನೊಂದು ಹೇಳ್ತಂತೆ, ಯಾಕೆ ಸಿಪ್ಪೆ ತೆಗೆದ್ಬಿಟ್ಟು ಸುಮ್ಮನೆ ಹಂಗೆ ಇಟ್ಟಿದೀವಿ, ನಾವು ಒಂದ್ ಸ್ವಲ್ಪ ತಿನ್ಬಿಟ್ಟು ಬಾಯಲ್ಲಿ ಇಟ್ಕೊಂಡಿದ್ರೆ ನಾಳೆ ಆಗಿದ್ರೆ, ಅರೆ ಕರೆಕ್ಟ್ ಅಲ್ವಾ ಐಡಿಯಾ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಸಿಕ್ಕಿಟ್ಕೊಳ್ತಂತೆ. ಆಮೇಲೆ ಇನ್ನೊಂದು ಹೇಳ್ತಂತೆ, ಬಾಯಲ್ಲೇ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ತಿನ್ಬಿಟ್ರೆ ಏನಾಯ್ತು, ನಾಳೆಗೆ ಏನಾದ್ರು ಹುಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು ಎಲ್ಲ ಉಪವಾಸ ಏನಾಯ್ತು, ಮುಗಿಸ್ಬಿಡ್ತು. ಸೊ ಆತರ ಈ ಮಕ್ಕಳಿಗೆ ರಿಸರ್ಚ್ ಮಾಡಿದಾಗ ಕೆಲವು ಮಕ್ಕಳು ತಡಿಲಿಕ್ಕೆ ಆಗಿಲ್ವಂತೆ, ಬಟ್ ಕೆಲವ್ರು ಮಕ್ಕಳು ತುಂಬಾ ತಡೆದ್ರಂತೆ, ಆರಾಮಾಗಿದ್ರಂತೆ. ಓಕೆ, ಡಿಲೇ ಗ್ರಾಟಿಫಿಕೇಶನ್ ಅಂದ್ರೆ ಏನಪ್ಪಾ ಅಂದ್ರೆ, ಯಾವ ಮಕ್ಕಳು ತಡೆದ್ರು 1 ದಿನ 2 ದಿನ ತಡೆದ್ರು, ಅವ್ರಿಗೆ ಆಕ್ಚುಲಿ ಅದು ಬೇಡ ಅನ್ಸ್ಬಿಡ್ತು. ಚಾಕ್ಲೇಟ್ ನನಗೆ ಅನ್ಸ್ತಾನೆ ಇಲ್ಲ, ಟೆಂಪ್ಟೇ ಆಗ್ತಾ ಇಲ್ಲ, ತಿನ್ಬೇಕಂತ ಅನ್ನಿಸ್ತಾನೆ ಇಲ್ಲ ಅಂತ. ಸೊ ಡಿಲೇ ದ ಗ್ರಾಟಿಫಿಕೇಶನ್. ನಿಮ್ಗೆ ಏನಾದ್ರೂ ತುಂಬಾ ಕ್ರೇವಿಂಗ್ ಸಿಗ್ತಾ ಇದೆ ಅಂದ್ರೆ ಅದನ್ನ ಕೈಯಲ್ಲಿ ಇಟ್ಕೊಳ್ಳಿ, ಹೇಳಿ ನನಗ್ ಬೇಡ, ನೀನು ಬೇಡ, ಚಾಕ್ಲೇಟ್ ಇಷ್ಟ, ವಿಲ್ ಪವರ್ ಡ್ರೈ ತಗೊಳ್ಳಿ, ನಾನು ಚಾಕ್ಲೇಟ್ ತಿನ್ನಲ್ಲ, ಬಟ್ ಕಣ್ಮುಂದೆ ಇಟ್ಕೊಳ್ಳಿ, ನಾನು ತಿನ್ನಲ್ಲ. ಟೆಂಪ್ಟ್ ಆಗೋದು ನಿಮ್ ಕಣ್ಮುಂದೆ ಇಟ್ಕೊಳ್ಳಿ, ನಾನು ಮಾಡಲ್ಲ, ನಾನು ತಿನ್ನಲ್ಲ, ಏನೇ ಆಗಲಿ ಇದೆ. ಸೊ ಅದು ನಿಮ್ಗೆ ಟೆಂಪ್ಟ್ ಮಾಡುತ್ತೆ, ಬಟ್ ಸ್ಟಿಲ್ ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ. ದಟ್ ಈಸ್ ವಿಲ್ ಪವರ್, ನೀವು ಸ್ಟ್ರಾಂಗ್ ಮಾಡ್ಕೊಳ್ತಾ. ಡನ್. ಸೊ ಸೆಲ್ಫ್ ಡಿಸಿಪ್ಲಿನ್ ಪ್ರಾಕ್ಟೀಸಸ್. ಸೊ ಆದಷ್ಟು ಏನ್ ಮಾಡ್ಬೇಕು ನೀವು, ಸೆಲ್ಫ್ ಡಿಸಿಪ್ಲಿನ್. ಯಾರು ನಿಮ್ಗೆ ಬಂದು ಡಿಸಿಪ್ಲಿನ್ ನ ಶಿಸ್ತಾಗಿದ್ದೀರಾ ಇಲ್ವಾ ಅಂತ ಕೇಳೋದಿಲ್ಲ. ಓಕೆ, ಸ್ಕೂಲಲ್ಲಿ ಕೇಳ್ತಾ ಇದ್ರು, ಎಲ್ಲಾದ್ರೂ ನೀವು ಕಾಲೇಜ್ಗೆ ಹೋದಾಗ ಕೇಳ್ತಾ ಇದ್ರು, ಮೇಸ್ಟ್ರುಗಳು ಕೇಳ್ತಾ ಇದ್ರು, ಬಟ್ ಲೈಫಲ್ಲಿ ಯಾರು ಕೇಳೋದಿಲ್ಲ ನಿಮ್ಗೆ. ಓಕೆ, ಒಂದ್ ಲೆವೆಲ್ ವರೆಗೂ ಅಪ್ಪ ಅಮ್ಮ ಕೇಳ್ತಾರೆ, ಕ್ವಶನ್ ಮಾಡ್ತಾರೆ, ಬಟ್ ಯಾರಾದ್ರೂ ಗುರುಗಳಿದ್ರೆ ನಂತರ ಕ್ವಶನ್ ಮಾಡ್ತಾರೆ, ಪುಷ್ ಮಾಡ್ತಾರೆ, ಬಟ್ ಅದರ್ವೈಸ್
ಸೆಲ್ಫ್ ಡಿಸಿಪ್ಲಿನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನಮಗೆ ನಾವು ಡಿಸಿಪ್ಲಿನ್ ಇಟ್ಕೋಬೇಕು. ಇದು ನಾನು ಮಾಡ್ತೀನಿ, ಇದು ನಾನು ಮಾಡಲ್ಲ, ಇದು ನಾನು ಮಾಡ್ತೀನಿ, ಇದು ನಾನು ಮಾಡಲ್ಲ. ಇದನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರೆ ದಿನೇ ದಿನೇ ಆಟೋಮೆಟಿಕ್ ಆಗಿ ಏನಾಗುತ್ತೆ, ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಕ್ಲಿಯರ್? ಡನ್? ಬರ್ಕೊಂಡಿದ್ದೀರಾ? ಸೊ ಫೈನಲಿ ಯು ಅಂಡರ್ಸ್ಟುಡ್ ದ ಸೆಲ್ಫ್ ಎಸ್ಟೀಮ್, ಸೆಲ್ಫ್ ಇಮೇಜ್ ಬಗ್ಗೆ, ಹಾಗೆ ವಿಲ್ ಪವರ್ ಬಗ್ಗೆ ಹೇಗೆ ಡೆವಲಪ್ ಮಾಡ್ಕೋಬಹುದು, ಹೇಗೆ ಬಿಲ್ಡ್ ಮಾಡ್ಕೋಬಹುದು ಅಂತ ಅರ್ಥ ಮಾಡ್ಕೊಳ್ಳಿ. ಸ್ಟ್ರಾಂಗ್ ವಿಲ್ ಪವರ್ ಡ್ರೈವ್. ಓಕೆ, ಸೊ ಐ ವಾಂಟ್ ಯು ಟು ಟೇಕ್ ವಿಲ್ ಪವರ್ ಡ್ರೈವ್. ಓಕೆ, ನೀವೆಲ್ಲರೂ ವಿಲ್ ಪವರ್ ಡ್ರೈವ್ ತಗೊಳ್ಬೇಕು. ಡಿಸೈಡ್ ಮಾಡ್ಕೊಳ್ಳಿ ಇವತ್ತಿಂದ ಏನ್ ನೀವು ಮಾಡ್ತೀರಾ. ಚಿಕ್ಕದಾಗೆ ಇರ್ಬೋದು, ಏನು ಪ್ಲೆಜರ್ನ ಬಿಡ್ತೀರಾ, ಏನು ಪೇನಿನ ತಗೊಳ್ತೀರಾ, ಡಿಸೈಡ್ ಮಾಡ್ಕೊಳ್ಳಿ. ಅದು ಒಂದು ವಾರ ಇರ್ಬೋದು. ಡಿಸೈಡ್ ಮಾಡಿ, ಒಂದು ವಾರ ನಾನು ಇದನ್ನ ಮಾಡಲ್ಲಪ್ಪ, ಇದನ್ನ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಅಂಡ್ ರಿವಾರ್ಡ್, ಇದನ್ನ ನಾನು ಮಾಡಿದ್ರೆ ಇದು ನನಗೆ ರಿವಾರ್ಡ್ ಮಾಡ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಡನ್? ಮತ್ತೆ ಸೆಲ್ಫ್ ಎಸ್ಟೀಮ್ಗೆ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಟೆಕ್ನಿಕ್ಸ್ ಹೇಳಿದ್ದೆ ಅದನ್ನೆಲ್ಲ ಫಾಲೋ ಮಾಡಿ. ಪ್ಲಸ್ ಅಫರ್ಮೇಷನ್ಸ್ನ ಹೇಳ್ಕೊಳಕ್ ಶುರು ಮಾಡಿ ಡೈಲಿ. ಸೊ ಅಫರ್ಮೇಷನ್ಸ್ ಯಾರಿಗೆಲ್ಲ ಬೇಕು, ಅದು ನಾನೇನು ಹೇಳಿದೆ ಅದರದ್ದು ಪ್ರಿಂಟ್ಔಟ್ ಇದೆ, ಅಂದ್ರೆ PDF ಇದೆ, ಸಾಫ್ಟ್ ಕಾಪಿ ಇದೆ. ಯಾರಿಗೆಲ್ಲ ಬೇಕು I'll give you, ನಾನು ನಿಮ್ಗೆ ಕೊಡ್ತೀನಿ ಅದನ್ನ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫಾರ್ ಜಾಯ್ನಿಂಗ್ ಇನ್ ದ ಸೆಷನ್. ಸೊ ನಾನು ಯಾಕೆ ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂತ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ. ಓಕೆ, ಸೊ ಐ ಬಿಲೀವ್ ದಟ್ ವೆನ್ ಯು ಹೆಲ್ಪ್ ಅದರ್ಸ್ ಸೆಲ್ಫ್ಲೆಸ್ಲಿ, ಯಾವಾಗ ನಾವು ಸೆಲ್ಫ್ಲೆಸ್ ಆಗಿ ಬೇರೆಯವ್ರ ಸಹಾಯ ಮಾಡ್ತೀವೋ, ಹೋಲ್ ಯೂನಿವರ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ ಎಂಡ್ಲೆಸ್ ಆಗಿ. ಸೊ ಗಿವ್ ಮೋರ್, ಹೆಲ್ಪ್ ಮೋರ್, ಸೊ ಯು ವಿಲ್ ರಿಸೀವ್ ಮೋರ್. ಸೊ ಶೇರ್ ಯುವರ್ ಲರ್ನಿಂಗ್ಸ್ ಇನ್ ದ ಗ್ರೂಪ್. ಏನೇನೆಲ್ಲ ಕಲ್ತ್ರಿ ಗ್ರೂಪಲ್ಲಿ ಶೇರ್ ಮಾಡಿ, ವಾಟ್ಸಪ್ ಗ್ರೂಪಲ್ಲಿ. ಓಕೆ, ಸೊ ವಾಟ್ಸಪ್ ಗ್ರೂಪಲ್ಲಿ ಆಲ್ಮೋಸ್ಟ್ ಎಲ್ಲ ಇದ್ದೀರಾ ಅನ್ಕೊಳ್ತೀನಿ ನಾನು. ಓಕೆ, 1 ಸೆಕೆಂಡ್. ಸೊ ರೆಗ್ಯುಲರ್ ಆಗಿ ನಾನು ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಇವಾಗ ಮೈಂಡ್ ಸೆಟ್ ಬಗ್ಗೆ, ಲೀಡರ್ಶಿಪ್ ಬಗ್ಗೆ, ಪರ್ಸನಾಲಿಟಿ ಬಗ್ಗೆ, ಮನಿ ಬಗ್ಗೆ ತಗೊಂಡಿದ್ದೆ. ಎಸ್, ರೈಟ್. ಸೊ ಪಬ್ಲಿಕ್ ಕಮ್ಯುನಿಕೇಶನ್ ಬಗ್ಗೆ ತಗೊಂಡಿದ್ದೆ, ಓವರ್ಕಮಿಂಗ್ ಫಿಯರ್ ಬಗ್ಗೆ ನೆಕ್ಸ್ಟ್ ತಗೊಳ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, ಗೋಲ್ ಸೆಟ್ಟಿಂಗ್ ಬಗ್ಗೆ ಆಯಿತು, ಪೇರೆಂಟಿಂಗ್ ಬಗ್ಗೆ ತಗೊಳ್ಬೇಕು. ರೈಟ್, ಮೆಡಿಟೇಷನ್ ಕ್ಲಾಸಸ್ ನಾನು ನಡೆಸ್ತಾ ಇದ್ದೀನಿ ಡೈಲಿ. ಸೊ ಮೇ ಬಿ ನೆಕ್ಸ್ಟ್ ಸೆಷನ್ ನಾನು ರಿಲೇಶನ್ಶಿಪ್ ಬಗ್ಗೆ ತಗೊಳ್ಬೋದು. ಹೋಪ್ ತುಂಬ ಹೆಲ್ಪ್ ಆಗುತ್ತೆ ಕಪಲ್ಸ್ಗೆ ಅಥವಾ ಯಾರಿಗೇ ಆಗಲಿ. ಹೇಗಿರಬೇಕು ಬೇರೆಯವ್ರ ಜೊತೆ, ಹೇಗೆ ವಿನ್ ಆಗ್ಬೇಕು ಬೇರೆಯವ್ರನ್ನ ಅಂತ ರಿಲೇಶನ್ಶಿಪ್ ಬಗ್ಗೆ ತಗೊಳ್ತೀನಿ. ಸೊ ಹೆಲ್ಪ್ ಅದರ್ಸ್ ಫಾರ್ ಅ ಗುಡ್ ಕಾಸ್. ನಾನು ಹೇಳೋದಿಷ್ಟೇನೆ. ಸೊ ಆದಷ್ಟು ಇದನ್ನ ಸ್ಪ್ರೆಡ್ ಮಾಡಿ, ಬೇರೆಯವ್ರಿಗೆ ಹೆಲ್ಪ್ ಮಾಡಿ, ಗ್ರೂಪಿಗೆ ಜಾಯಿನ್ ಮಾಡಿಸಿ. ಈ ಥರ ಮಾಸ್ಟರ್ ಕ್ಲಾಸಸ್ ಇದ್ದಾಗ ಅವ್ರಿಗೂ ಇನ್ವೈಟ್ ಮಾಡಿ, ಸೊ ದಟ್ ಅವರು ಕಲೀಲಿಕ್ಕಾಗತ್ತೆ, ಅವ್ರಿಗೂ ಬೆನಿಫಿಟ್ ಆಗುತ್ತೆ. ಎಲ್ಲರಿಗೂ ಬೆನಿಫಿಟ್ ಆಯ್ತಾ? ಕಲ್ತ್ಕೊಂಡ್ರ? ಯೂಸ್ಫುಲ್ ಆಯ್ತಾ? ಚೇಂಜಸ್ ಅನ್ನಿಸ್ತಾ? ಸೊ ಡೆಫಿನೆಟ್ಲಿ. ಹಾಗಾದ್ರೆ ನೀವು ಮಾಡ್ಬೇಕಾಗಿರೋದಿಷ್ಟೇ, ಹೆಲ್ಪ್ ಅದರ್ಸ್. ಬೇರೆಯವ್ರಿಗೆ ಕರೀರಿ, ಇನ್ವೈಟ್ ಮಾಡಿ, ಜಾಯಿನ್ ಮಾಡಿಸಿ. ಸೊ ಯು ಕ್ಯಾನ್ ಬಿಕಮ್ ಅ ವಾಲಂಟಿಯರ್. ನಮ್ಮ ವಿವಿನ್ ಲೀಡರ್ಸ್ ಅಕಾಡೆಮಿಗೆ ಯು ಕ್ಯಾನ್ ಬಿಕಮ್ ಅ ವಾಲಂಟಿಯರ್. ಸೊ ವಿಲ್ ಗೆಟ್ ಮೆನಿ ಬೆನಿಫಿಟ್ಸ್. ರೈಟ್. ಸೊ ಟೈಮ್ ಫಾರ್ ಫ್ರೀ ಗಿಫ್ಟ್ಸ್, ಬೋನಸ್ ನಿಮ್ಗೆಲ್ಲರಿಗೂ. ಸೊ ನನ್ನ ಕಡೆಯಿಂದ ಜಾಯಿನ್ ಫಾರ್ ದ ಡೈಲಿ ಮಾರ್ನಿಂಗ್ ಮೆಡಿಟೇಷನ್ ಸೆಷನ್ ವರ್ತ್ 2,500 ರೂಪಾಯಿ. ಎಲ್ಲಾದರೂ ನೀವು ಮೆಡಿಟೇಷನ್ ಕ್ಲಾಸ್ ಮಾಡ್ತೀರಾ ಅಂತ ಹೇಳಿದ್ರೆ, ಪೇ ಮಾಡಿ ಮಾಡ್ತೀರಾ ಅಂದರೆ ಕಾಸ್ಟ್ ದಟ್ ಮಚ್. ನಾನು ಬರೀ ಮೆಡಿಟೇಷನ್ ಅಷ್ಟೇ ಅಲ್ಲ ಮಾಡಿಸೋದು, ತುಂಬ ರಿಚುವಲ್ಸ್ ಮಾಡಿಸ್ತೀನಿ, ಅಫರ್ಮೇಷನ್ಸ್ ಮಾಡಿಸ್ತೀನಿ, ಮಿರರ್ ಎಕ್ಸರ್ಸೈಸ್ ಮಾಡಿಸ್ತೀನಿ, ಎಷ್ಟೊಂದೆಲ್ಲ ಮಾಡಿಸ್ತೀನಿ. ರೈಟ್. ಸೊ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಅಲ್ಲಿ ಗಿವ್ ಯು ದ ಗ್ರೂಪ್, ಮೆಡಿಟೇಷನ್ ಗ್ರೂಪಿಗೆ ನೀವು ಜಾಯಿನ್ ಆಗ್ಬೋದು. ಓಕೆ, ಎಸ್, ಗ್ರೂಪ್ ಹಾಕಿದ್ದೀನಿ, ಗ್ರೂಪ್ ಲಿಂಕ್ ಹಾಕಿದ್ದೀನಿ ಚಾಟ್ ಬಾಕ್ಸ್ ಅಲ್ಲಿ. ಕಾಪಿ ಮಾಡ್ಕೊಂಡು ನೀವು ಯು ಕ್ಯಾನ್ ಆಲ್ ಜಾಯಿನ್. ನಾಳೆ ಬೆಳಗ್ಗೆಯಿಂದ ನೀವು ಜಾಯಿನ್ ಆಗ್ಬೋದು. ಎಷ್ಟು ಜನ ಎಲ್ಲ ಬರ್ತಿಲ್ಲ, ಒಂದಿನ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ, ಯು ವಿಲ್ ನೆವರ್ ಅಗೇನ್ ಲೀವ್. ಮತ್ತೆ ಬಿಡೋದಿಲ್ಲ ನೀವು ಮೆಡಿಟೇಷನ್ನ. ರೈಟ್. ಸೊ ಗೋಲ್ ಸೆಟ್ಟಿಂಗ್ ಫಾರ್ಮ್ಯಾಟ್, ನಾನೇನು ಗೋಲ್ ಸೆಟ್ಟಿಂಗ್ ಮಾಡಿಸಿದೆ ಅದರದೊಂದು ಹೊಸ ಒಂದು ಫಾರ್ಮ್ಯಾಟ್ ಇದೆ. ಹೇಗೆಲ್ಲ ಗೋಲ್ ಸೆಟ್ ಮಾಡ್ಕೋಬೇಕಂತ ರೆಡಿ, ಫಿಲ್ ಇನ್ ದ ಬ್ಲ್ಯಾಂಕ್ ಅಷ್ಟೇ ನೀವು ಮಾಡ್ಕೋಬೇಕು. ಅದೊಂದು PDF ಕಾಪಿ ಇದೆ, ಅದನ್ನ ನಾನು ಕಳಿಸ್ಕೊಡ್ತೀನಿ, ವರ್ತ್ 2,500. ಸೊ ಗೋಲ್ ಅಚೀವಿಂಗ್ಗೆ ಒಂದು ಆಡಿಯೋ ಲಿಂಕ್ ಇದೆ, ಒಂದು ಯೂಟ್ಯೂಬ್ ಲಿಂಕ್, ಅದನ್ನ ಸೆಂಡ್ ಮಾಡ್ತೀನಿ ಪ್ರತಿದಿನ ಕೇಳೋಂಥದ್ದು. ಸೊ ಅದ್ರ ಜೊತೆಗೆ ಅಫರ್ಮೇಷನ್ಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ, ಅದನ್ನ ಕಳಿಸ್ತೀನಿ. ಪ್ಲಸ್ ವೆರಿ ಇಂಪಾರ್ಟೆಂಟ್,
ನಾನು ಇಷ್ಟೆಲ್ಲ ಫ್ರೀ ಮಾಸ್ಟರ್ ಕ್ಲಾಸ್ ಮಾಡ್ತಾ ಇರೋಂಥದ್ದು ಎಲ್ಲನೇನಪ್ಪ ಅಂತ ಹೇಳಿದ್ರೆ ಐ ಬಿ ಲಾಂಚಿಂಗ್ ಅ ನ್ಯೂ ಕೋರ್ಸ್ ಆನ್ ಸಂಕಲ್ಪ ಸಿದ್ಧಿ ಅಂತ ಹೇಳ್ಬಿಟ್ಟು ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಒಂದು ಹೊಸ ಕೋರ್ಸ್ ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಅದು ಕೂಡ ನಾನು ಫ್ರೀ ಆಗಿ ಕೊಡ್ತೀನಿ, ವರ್ತ್ 5,000. ನಾಟ್ ಓನ್ಲಿ 20 ಮೆಂಬರ್ಸ್, ಇನ್ನ ಹೆಚ್ಚು ಮೆಂಬರ್ಸ್ ಕೊಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಐ ಬಿ ಗಿವಿಂಗ್ ದಟ್ ಕೋರ್ಸ್ ಫಾರ್ ಫ್ರೀ. ಲಾ ಆಫ್ ಅಟ್ರಾಕ್ಷನ್ ಕೇಳಿದಿರ? ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸೊ ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಓಕೆ, ನಾನು ಇವಾಗ ಒಂದು ಪಿಕ್ ತಗೊಳ್ತೀನಿ ನಿಮ್ದೆಲ್ಲರದು. ಆ ಫೋಟೋನ ನಾನು ನನ್ನ ಫೇಸ್ಬುಕ್ ಪೇಜಿಂದ ಹಾಕ್ತೀನಿ, ಶೇರ್ ಮಾಡಿರ್ತೀನಿ. ನೀವು ಅದನ್ನ ಲೈಕ್ ಮಾಡಿ, ಅದನ್ನ ನೀವು ಫಾಲೋ ಮಾಡಿ. ಓಕೆ, ಆಲ್ ಆಫ್ ಯು ಕಮ್ ಟು ದ ಕ್ಯಾಮ್ರಾ, ಗ್ಯಾಲರಿ ಹೋಗಿ ಬರಬೇಕು. ಒಂದು ನಿಮಿಷ, ಐ ವಿಲ್ ಫಿನಿಶ್ ದಿಸ್. ಓಕೆ, ನಿಮ್ಗೆಲ್ಲರಿಗೂ ಒಂದು ಗೂಗಲ್ ಫಾರ್ಮ್ ಲಿಂಕ್ ಕೊಡ್ತೀನಿ, ಅದನ್ನ ಫಿಲಪ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಎಲ್ಲ, ಅಂದ್ರೆ ನಿಮ್ಮ ಇಮೇಲ್ ಐ ಡಿ ಪ್ರತಿಯೊಂದು ಸಿಗುತ್ತೆ ನನಗೆ. ಸೊ ಅವಾಗ ನಾನು ನಿಮಗೆ ಮೇಲ್ಗೆ ಪ್ರತಿಯೊಂದು ಕಳಿಸ್ಕೊಡೋಕೆ ಸಾಧ್ಯ ಆಗುತ್ತೆ. ಓಕೆ, ಐ ವಿಲ್ ಬಿ ಸೆಂಡಿಂಗ್ ಯು ದ ಆಲ್ ವಾಟ್ ಎವರ್ ಐ ಹವ್ ಸೆಡ್. ಏನು ಫ್ರೀ ಗಿಫ್ಟ್ಸ್ ಎಲ್ಲ ಬೋನಸ್ಗಳೆಲ್ಲ ಹೇಳಿದ್ದೀನಿ ಅದನ್ನೆಲ್ಲ ಕಳಿಸ್ಕೊಡ್ತೀನಿ. ಡನ್. ಸೊ ಈ ಗೂಗಲ್ ಫಾರ್ಮ್ಸ್ನ ಕಾಪಿ ಮಾಡ್ಕೊಳ್ಳಿ, ಇದರಲ್ಲಿ ಡೀಟೇಲ್ಸ್ನ ಫಿಲ್ ಮಾಡಿ ಸೆಂಡ್ ಮಾಡಿದ್ರೆ ಸಾಕು. ಸಬ್ಮಿಟ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ನನ್ನ ಹತ್ರ ಬರುತ್ತೆ. ಯು ಕ್ಯಾನ್ ಸೆಂಡ್ ಇನ್ ದಟ್. ಸೊ ಐ ವಿಲ್ ಬಿ ಸೆಂಡಿಂಗ್ ಯು. ಓಕೆ, ಯಾರಿಗೆಲ್ಲ ಈ ಫ್ರೀ ಬೋನಸಸ್ ಕ್ಲೈಮ್ ಮಾಡ್ಕೋಬೇಕು, ಪಡ್ಕೋಬೇಕಂತ ಆಸೆ ಇದೆ, ಫಿಲ್ ಇನ್ ಮಾಡಿ ಕಳಿಸಿ. ಡನ್. ರೈಟ್ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅನ್ ಎಕ್ಸಲೆಂಟ್ ನೈಟ್. ಸಿ ಯು ಇನ್ ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್. ಸ್ಟೇ ಹೋಮ್, ಸ್ಟೇ ಸೇಫ್. ಒಂದು ನಿಮಿಷ ಇರಿ. ಓಕೆ ಓಕೆ, ಕಮ್ ಟು ದ ಗ್ಯಾಲರಿ ವ್ಯೂ. ಎಲ್ಲರೂ ವಿಡಿಯೋ ಆನ್ ಮಾಡಿ, ಸ್ಮೈಲ್ ಮಾಡಿ. Smile, 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 smile. Say thumbs up. Show thumbs up. Thumbs up, thumbs up, thumbs up. Okay, thank you so much. So hope it was worthful. ನಿಮ್ಗೆಲ್ಲರಿಗೂ ತುಂಬಾ ಬೆನಿಫಿಟ್ ಆಗಿದೆ ಅಂತ ಬಿಲೀವ್ ಮಾಡ್ತೀನಿ ನಾನು. ಏನ್ ಕಲ್ತ್ರಿ, ಹೇಗಿತ್ತು, ಏನು ಅಂತ ಹೇಳಿ ನಿಮ್ಮ ಎಕ್ಸ್ಪೀರಿಯನ್ಸ್ ಬರೀ ಥ್ಯಾಂಕ್ ಯು ಹಾಕ್ಬೇಡಿ. ಥ್ಯಾಂಕ್ ಯು ಎಲ್ಲರೂ ಹೇಳ್ತೀರಾ, ನನಗೆ ಗೊತ್ತು. ನೀವೇನ್ ಕಲ್ತ್ಕೊಂಡ್ರಿ, ಏನು ಚೇಂಜಸ್ ಮಾಡ್ಕೊಂಡ್ರಿ, ಅಥವಾ ಏನ್ ಡಿಸಿಷನ್ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಒಂದು 4-5 ಶೇರಿಂಗ್ಸ್ನ, 1-2 ಲೈನು, 4-5 ಲೈನಲ್ಲಿ ಟೈಪ್ ಮಾಡಿಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ದಟ್ ಬೇರೆಯವ್ರಿಗೂ ಇನ್ಸ್ಪೈರ್ ಆಗುತ್ತೆ. ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್ ಅವರು ಕೂಡ ಜಾಯಿನ್ ಆಗ್ಬೋದು. ಡನ್. ಆಲ್ ಗುಡ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಧನ್ಯವಾದಗಳು ಎಲ್ಲರೂ ಜಾಯಿನ್ ಆಗಿದ್ದಕ್ಕೆ. ಮತ್ತೆ ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್ ಯಾವಾಗ ಏನು ಹೇಳ್ತೀನಿ. ಹೋಪ್ಲಿ ರಿಲೇಶನ್ಶಿಪ್ ಬಗ್ಗೆ ಇರುತ್ತೆ, ಬೇಕಾ ರಿಲೇಶನ್ಶಿಪ್ ಬಗ್ಗೆ. ಎಷ್ಟು ಜನಕ್ಕೆ ಫೈಟಿಂಗ್ಸ್ ಇರುತ್ತೆ ಮನೆಯಲ್ಲಿ, ಸರಿ ಹೋಗೋದಿಲ್ಲ, ಅತ್ತೆ ಸೊತೆ, ಗಂಡ ಹೆಂಡತಿ, ಆರ್ ಮಕ್ಕಳ ಜೊತೆ, ಆರ್ ಫ್ರೆಂಡ್ಸ್ ಜೊತೆ ಎಷ್ಟೋ ವರ್ಷಗಳನ್ನ ಮಾತು ಬಿಟ್ಬಿಟ್ಟಿರ್ತೀವಿ. ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ. ರೈಟ್. ಸೊ ಲೆಟ್ಸ್ ಹೋಪ್ ಯಾವಾಗ ಅಂತ ಅನೌನ್ಸ್ ಮಾಡ್ತೀನಿ. ಸೊ ಸಿ ಯು ಅಗೇನ್ ಇನ್ ದ ನೆಕ್ಸ್ಟ್ ಮಾಸ್ಟರ್ ಕ್ಲಾಸ್. ಟಿಲ್ ದೆನ್ ಸೇಫ್ ಆಗಿರಿ, ಹುಷಾರಾಗಿರಿ ಮನೆಯಲ್ಲಿ. ವ್ಯಾಕ್ಸಿನ್ ಸಿಕ್ಕಿದ್ರೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ. ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ನೈಟ್. ಅಂಡ್ ಮೆಡಿಟೇಷನ್ ಕ್ಲಾಸಿಗೆ ಜಾಯ್ನ್ ಆಗಿ, ಗ್ರೂಪಿಗೆ ಜಾಯ್ನ್ ಆದರೆ ನಾಳೆ ಬೆಳಗ್ಗೆನೇ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು. ಸಿ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.